ನೋಡ್ಬಿಟ್ಟು ಫೋನ್ ಹಲೋ ಹಲೋ ಅಂದರೆ ವಿಷ್ಣು ಸಾರ್ ಹೊಟ್ಟೋದ್ರು ನನಗೆ ಬಿದೋಗ್ಬಿಟ್ಟೆ ನಾನು. ದೇವರು ಹೊಸೆದ ಪ್ರೇಮದ ದಾರ ಅವನ್ನ ಕರ್ಕೊಂಡು ಬದಲು ನನ್ನ ಕರ್ಕೊಂಡು ಹೋಗೋದಾಗಿತ್ತು ಸರ್. ಸುಮಾರು ಒಂದು 3-4 ಸೆಕೆಂಡ್ ನೋಡಾದ್ಮೇಲೆ ಈ ಕೆನ್ನೆಗೆ ಹಿಂಗೆ ಅಂದರು. 3 ಸಲ ಹಿಂಗಂದರು. ಅಂದ್ಬಿಟ್ಟು ಒಂದು ಸಲ ಇಲ್ಲಿ ತಲೆಗೆ ಮುತ್ತು ಕೊಟ್ಬಿಟ್ಟು ಹಿಂಗಂದ್ರು. ಸರ್ ನಮಸ್ಕಾರ, ನನ್ನ ಹೆಸರು ನೀಲಕಂಠ ಅಂದ್ಬಿಟ್ಟು. ನಾನು ವಿಷ್ಣು ಸರ್ ಹತ್ರ 30 ವರ್ಷ ಅವ್ರ ಸೇವಕನಾಗಿ ಸೇವೆ ಮಾಡಿದ್ದೀನಿ. ಇಲ್ಲಿ ನನ್ನ ಗುರುತಿಸಿ ಇಲ್ಲಿ ಕರ್ಕೊಂಬಂದಿರೋ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಸರ್. ನಾನು ಸಣ್ಣ ಪುಟ್ಟದವು, ನನ್ನ ಗುರುತಿಸೋರವರು ಕರ್ಕೊಂಬಂದು ಒಂದು 4 ಮಾತಾಡಿ ಅಂತ ಹೇಳಿದ್ರು. ನಾನು ಸುಮಾರು ಸಲ ಆಗಲ್ಲ ಅಂತ ಹೇಳಿದ್ದೆ. ಆಮೇಲೆ ಸರಿ ಕನಸಲ್ಲಿ ತೊಂದರೆಗಳಾಗ್ತಾಯಿದೆ ಈಗ. ಹಾಗಾಗಿ ನಾನೇ ಕೇಳಿದೆ ಫೋನ್ ಮಾಡಿ, ಬರ್ತೀನಿ ಸರ್ ಅಂತ. ಅವ್ರು ಕೇಳಿದ್ರು ಮುಂಚೆ, ತುಂಬ ಸತಿ ಕೇಳೋರೆ. ನಾನು ಆಗಲ್ಲ ಸರ್ ಅಂತ ಇದ್ದೆ. ಸರಿ ಕನಸಲ್ಲಿ ಸ್ವಲ್ಪ ತೊಂದರೆಗಳಾಗ್ತಾಯಿದೆ ನನಗೆ. ಹಾಗಾಗಿ ಯಾವತ್ತೂ ದೇವ್ರ ಹತ್ರ ಹೋಗ್ತೀನಿ ನನಗೂ ಗೊತ್ತಿಲ್ಲ. ಹಾಗಾಗಿ ಇರೋಗ್ಲೂ ಹೇಳ್ಬಿಡೋಣ ಅಂತ ಬಂದಿದ್ದೀನಿ. ಇನ್ನೊಂದು ಸಲ ನಮ್ಮ ಕನ್ನಡ ಚಾನಲ್ ನನ್ನ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು ಸರ್. ನಾನು ವಿಷ್ಣು ಸರ್ನ ನೋಡಬೇಕಂತ ಆಸೆ ಅಷ್ಟೇ ನನಗೆ, ಬೇರೆ ಏನೂ ಇಲ್ಲ. ನೋಡಬೇಕು ಅಷ್ಟೇ. ನಾನು ಭಾಳ ಸಣ್ಣವನಾಗಿದ್ದೆ ಅವಾಗ. ನಾನು ಟೈಲರ್ ಸರ್, ನನ್ನ ಕೆಲಸ. ನಾನು ಟೈಲರ್ ಕೆಲಸಕ್ಕೆ ಹೋಗ್ತಿದ್ದೆ. ನಾನು ಸಾರು ನೋಡಬೇಕಂತ ಭಾಳ ಆಸೆ ಇತ್ತು. ಸರಿ ನಮ್ಮನೆ ಬಂದುಬಿಟ್ಟು ಗವಿಪುರಂ ಗುಟ್ಟಳ್ಳಿ ಇರೋದು ನಮ್ಮನೆ. ಸಾರ್ದು ಜಯನಗರ ಡಿ ಬ್ಲಾಕ್ ಅಂತ ಹೇಳ್ತಾಯಿದ್ರು. ಸರಿ ನಾನು ಎಲ್ಲರೂ ಕೇಳ್ಕೊಂಡು ಹೋಗಿದ್ದೆ. ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಕೂತ್ಕೊಂಡಿದ್ದೆ ನಾನು. ದಿನ ಇದೇ ಕೆಲಸ ನನಗೆ. ನಾನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ಟೈಲರ್ ಕೆಲಸಕ್ಕೆ. ನಾನು ಅಲ್ಲೇ ಕೂತ್ಕೋತಾ ಇದ್ದೆ, ದಿನ ಗೇಟ್ ಮುಂದೆ ಕೂತ್ಕೋತಾ ಇದ್ದೆ. ಒಂದು ಸಲ ಅವರು ಲಕ್ಷ್ಮೀ ಬಾವಿ ಬಂದು ನೋಡಿದ್ರು. ಲಕ್ಷ್ಮೀ ಬಾವಿ ಅಂದರೆ ನಮ್ಮ ರವಿ ಸರ್ ಇದ್ದಾರಲ್ಲ, ಅವ್ರ ಮಿಸ್ಸಸ್ಸು. ನಮ್ಮ ಅಣ್ಣವರು ಹತ್ತಿಗೆ ಲಕ್ಷ್ಮೀ ಬಾವಿ ಅಂತೀವಿ ಅವ್ರು. ನಾವು ಭಾರತಿ ಅಮ್ಮನಿಗೆ ಭಾರತಿ ಬಾಬಿ ಅಂತೀವಿ ನಾವು. ಅಲ್ಲಿ 2 ಬಾಬಿಗಳಿದ್ದಾರಲ್ಲ, ಹಾಗಾಗಿ ನಾವು ಹೆಸರಿಟ್ಟು ಹೇಳ್ತೀವಿ. ನಾವು ಏನು ಹೇಳ್ಬೇಕಾದ್ರೆ ಭಾರತಿ ಬಾಬಿ, ಲಕ್ಷ್ಮೀ ಬಾಬಿ ಅಂತ ಹೇಳ್ತೀವಿ. ಸರಿ ಲಕ್ಷ್ಮೀ ಬಾಬಿ ನನ್ನ ನೋಡ್ಬಿಟ್ಟು ಸರಿ ಸುಮ್ಮನೆ ಆಗೋಗ್ಬಿಟ್ರು. ನಾನು ಕೂತ್ಕೊಂಡೇ ಇದ್ದೆ ರಾತ್ರಿ ತನಕ ಅಲ್ಲೇ ಕೂತ್ಕೊಳ್ಳೋದು. ಮತ್ತು ಕತ್ಲಾದ ಮೇಲೆ ನಮ್ಮನೆಗೆ ಬಂದುಬಿಡ್ತಾಯಿದ್ದೆ ಗವಿಪುರಂ ಗುಟ್ಟಳ್ಳಿಗೆ. ಕೆಲಸಕ್ಕಂತೂ ಹೋಗ್ತಿರ್ಲಿಲ್ಲ ನಾನು. ಸಾರು ನೋಡಬೇಕಷ್ಟೇ, ಬೇರೆ ಏನೂ ಇಲ್ಲ ನನಗೆ. ಸರಿ ಹಿಂಗೆ ನಡೀತಾನೆ ಇತ್ತು. ಒಂದು ಸಲ ರವಿ ಸಾರ್ಗೆ ಅವರು ಮನೆ ಒಳಗಡೆ ನಾವು ಹೇಳಿರ್ಬೇಕು, ಯಾರೋ ಹುಡುಗ ಬಂದು ಕೂತ್ಕೋತಾನೆ ನೋಡಿ ಅಂತ. ರವಿ ಅಂತ, ಅವ್ರು ರವಿನೇ ಅನ್ನೋದು ಅವ್ರಿಗೆ. ನೋಡು ರವಿ, ಯಾರೋ ಹುಡುಗ ಬಂದು ಕೂತ್ಕೋತಾ ಇರ್ತಾನೆ ಅವನು ಯಾವಾಗಲೂ, ಸ್ವಲ್ಪ ಕೇಳಿ ಅಂದರು. ಸರಿ ಯಾರು ಅಂದ್ಬಿಟ್ಟು ರವಿ ಸಾರ್ ನನ್ನ ನೋಡಿದ್ರು. ಮತ್ತು ಮಾತಾಡ್ಸೋಕೆ ಹೋಗಿಲ್ಲ, ನನ್ನ ಬಿಟ್ಬಿಟ್ರು ಅವರು ITI ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅವರು ಶಿಫ್ಟ್ ಇರ್ತಾಯಿರ್ತೆ ಅವ್ರಿಗೆ. ಒಂದೊಂದು ಸತಿ ಸಿಗ್ತಾಯಿದ್ರು, ಒಂದೊಂದು ಸತಿ ಸಿಗ್ತಾ ಇರಲಿಲ್ಲ. ಆಮೇಲೆ ಒಂದು 2-3 ಸಲ ನೋಡೋರು ಅನಿಸುತ್ತೆ ನನಗೆ. ನಾನು ಕೂತ್ಕೊಂಡೆ. ಅವ್ರು ನೋಡಿದ ತಕ್ಷಣ ನಾನು ನೋಡ್ಕೊಂಡ್ಬಿಟ್ಟಿದ್ದೆ ಗೇಟ್ ಹತ್ರಕ್ಕೆ. ಅವ್ರೊಂದು ಸತಿ ಕರೆದ್ರು, ಬಾರೋ ಇಲ್ಲಿ ಅಂತಂದರು. ಹೋದೆ ನಾನು. ಏನು ಸ್ಕೂಲ್ಗೇನು ಹೋಗಲ್ವೇನೋ ನೀನು ಅಂದರು. ನಾನು ಸ್ಕೂಲ್ಗೆ ಹೋಗಲ್ಲಣ್ಣ, ನಾನು ಟೈಲರ್, ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದಣ್ಣ ಅಂತ ಹೇಳಿದೆ. ಮತ್ತು ಇಲ್ಲಾಕೋ ದಿನ ಬರ್ತೀಯಾ ಅಂತ ಕೇಳಿದ್ರು. ನಾನು ವಿಷ್ಣು ಸರ್ ನೋಡಬೇಕು ಅಂತ ಹೇಳಿದೆ. ಅವ್ರು ಎಲ್ಲಿ ಬರ್ತಾರೆ, ಅವರು ಬರಲ್ಲ, ಇಲ್ಲಿಗೆ ಜಾಸ್ತಿ ಬರಲ್ಲ ಕೊಡೋ ಅಂತಂದರು. ಸರಿ ಹೀಗೆ ನಡೀತಾ ಇತ್ತು. ಸರಿ ಒಂದು ದಿವಸ ರವಿ ಅಣ್ಣನೇ ಕರೆದ್ರು ನನಗೆ, ಬಾರೋ ಇಲ್ಲಿ ಅಂತ. ಸರಿ ಹೋದೆ ಹತ್ರಕ್ಕೆ. ಏನಣ್ಣ ಅಂತ ಹೇಳಿದೆ. ಅವ್ರ ಪ್ಯಾಂಟು ಟೈಟ್ ಮಾಡಬೇಕಾಗಿತ್ತು. 2 ಪ್ಯಾಂಟ್ ಕೊಟ್ಟರು, ನಾನು ಮಾಡ್ಕೊಬಂದು ಕೊಟ್ಟೆ. ಸರಿ ಹಾಕ್ಕೊಂಡು ಹಿಂಗೆ ನಡೀತಾ ಇತ್ತು. ಒಂದು ಸಲ ಮನೆ ಹೊರಡೆ ಕರೆದ್ರು ನನ್ನ. ಅವ್ರು ಹೊರಡೆ ಕರೆದ್ರು ಬಾರೋ ಅಂತ. ಸರಿ ಹೊರಡೆ ಕೂತ್ಕೊಂಡೆ. ಊಟ ಎಲ್ಲ ಕೊಟ್ಟರು, ಊಟ ಎಲ್ಲ ಮಾಡಲ್ಲಿ ಕೂತಿದ್ದೆ. ಆಮೇಲೆ ಅವಾಗವಾಗ ವಿಷ್ಣು ಸರ್ ಫೋನ್ ಮಾಡ್ತಾಯಿದ್ರು. ಅವ್ರು ತುಂಬ ಬ್ಯುಸಿಯಾಗಿದ್ದರು ಸರ್ ಅವಾಗ. ಅವ್ರು ಬರ್ತಾನೆ ಇಲ್ಲ ಈ 4 ಬ್ಲಾಕ್ ಮನೆಗೆ, ಚೆನ್ನೈಲಿ ಇರ್ತಾಯಿದ್ರು. ಮತ್ತು ಇಲ್ಲೇ ಹೋಟ್ಲೆಲ್ಲ ಹೇಳ್ಕೊಳ್ಳೋರು ಅವರು. ಭಾರತೀಯಮ್ಮನೂ ಶೂಟಿಂಗ್ ಜಾಸ್ತಿ ಇರ್ತಾಯಿತ್ತು ಆ ಟೈಮಲ್ಲೆಲ್ಲನೂ. ಸರಿ ಹೊರಡೆ ಕುಣಿಸ್ಬಿಟ್ಟು ದಿನ ಹೇಗೆ ನಡೀತಾಯಿತ್ತು. ಹೊರಡೆ ಕುಣಿಸ್ಬಿಟ್ರು ನನಗೆ, ಮನೆ ಹೊರಡೆ ಕುಣಿಸ್ಬಿಟ್ರು. ಸರಿ ಸಾರೇ ಫೋನ್ ಮಾಡ್ತಾಯಿದ್ರು, ಲ್ಯಾಂಡ್ಲೈನ್ ಅವಾಗೆಲ್ಲ ಇದ್ದಿದ್ದು. ಸರಿ ಫೋನ್ ಮಾಡುವಾಗ ನನ್ನ ಬಗ್ಗೆ ಏನೋ ಹೇಳಿರ್ಬೋದು ಅನಿಸುತ್ತೆ, ಯಾರು ರವಿ ಅಣ್ಣ ಹೇಳಿದ್ದಾರೆ, ಈ ಥರ ಹುಡುಗ ಹಂಗೆ ಅಂತ ಹೇಳಿದ್ದಾರೆ. ಸರಿ ಸಾರು ಸ್ವಲ್ಪ ಗಮನ ಇಟ್ಟು ನನ್ನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡವ್ರೆ. ಸರಿ ಹೀಗೆ ನಡೀತಾನೆ ಇತ್ತು ಸರ್. ಸುಮಾರು ದಿವಸ ಹಿಂಗೆ ನಡ್ಕೊಂಡೇ ಹೋಗ್ತಾನೆ ಇತ್ತು. ಒಂದು ಸಲ ಸಾರು ಬಂದ್ಬಿಟ್ರು. ಸಾರು ಬಂದ್ಬಿಟ್ರು ಪ್ಲೇರೋ ಅಂತ ಅಂದ್ರೆ ನನಗೆ ಒಳಗಡೆ ನೋಡಿದಷ್ಟ ಸಾರು ನೋಡ್ಬಿಟ್ಟು ನನಗೆ ಒಂಥರ ಕಣ್ಣಲ್ಲಿ ಇರ್ಕೊಂಡ್ಬಿಟ್ಟು ಹೆಂಗೆಂಗೋ ಹೋಗ್ಬಿಡಿಸ್ತಾರೆ ನನಗೆ ಸಾರನ್ನು ನೋಡ್ಬಿಟ್ಟು. ಅವ್ರು ಎಷ್ಟು ಎತ್ತರ ಇದ್ದಾರೆ, ಅವ್ರ ಕಣ್ಣು, ಅವ್ರ ಮೂಗು, ಕೂದಲು ಕೆಂಪಿಗಿದ್ದಾರೆ ಸರ್ ಅವರು. ನನಗೆ
ನಾನು ಇವ್ರು ನೋಡ್ತಾ ಇದ್ದೀನ ಅಂತ ಅನ್ನಿಸ್ಬಿಡು ಸರ್ ನನಗೆ. ನೋಡ್ಬಿಟ್ಟು ನನಗೆ ಖುಷಿ ಆಗೋಯ್ತು ಸರ್ ಅವತ್ತು. ಸರಿ ಸಾಯಂಕಾಲ ತನಕ ಅಲ್ಲೇ ಇದ್ದೆ. ರಾತ್ರಿ ಸರಿ ನಾನು ಬರ್ತೀನಿ ಅಣ್ಣ ಅಂದ್ಬಿಟ್ಟು ನಮ್ಮ ಮನೆಗೆ ನಾನು ಬಂದುಬಿಟ್ಟೆ. ಸರಿ ಹೀಗೆ ಒಂದು 3-4 ಸತಿ ನೋಡಿದ್ರು ಅಣ್ಣ, ಯಾರು ನಮ್ಮ ವಿಷ್ಣು ಅಣ್ಣ. ಸರಿ ಒಂದು ಸಲ ಅವ್ರಿಗೆ ಶೂಟಿಂಗ್ ಏನೋ ರಜಾ ಆಯ್ತು ಅನ್ಸೋದು, ಮಾರನೇ ದಿವಸ ನನಗೂ ಗೊತ್ತಿಲ್ಲ ಅವ್ರಿಗೆ ನನಗೆ. ಸರಿ ಹೊರಗಡೆ ಕೂತಿದ್ದಲ್ಲ ಮನೆ ಒಳಗಡೆ ಕೂತಿರ್ಬೇಕಾದ್ರೆ ಕರೆದ್ರು ನನಗೆ. ಕರೆದ್ಬಿಟ್ಟು ಏನೋ ನಿನ್ನ ಹೆಸರು ಅಂತಂದ್ರು. ನನ್ನ ಹೆಸರು ನೀಲ್ಕಂಠ ಅಣ್ಣ ಅಂತ ಹೇಳಿದೆ. ಸರಿ ಆಯ್ತು ಅಂದ್ಬಿಟ್ಟು ಅವರು ಈ ಕೈನ ಹಿಂಗೆ ಅಂದ್ಬಿಟ್ಟು ಹಿಂಗೆ ಎಲ್ಲ ಅನ್ನಿಸ್ತದೆ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ, ಒಂಥರ ಆಗ್ತಾಯಿದೆ, ಬಾಯೆಲ್ಲ ಒಣಗ್ತಾಯಿದೆ, ಖುಷಿ ಆಗೋಯ್ತು. ಸರಿ ಎಲ್ಲಿರೋದು ನಿಮ್ಮ ಮನೆ ಅಂತ ಕೇಳಿದ್ರು. ಅಣ್ಣ ಗವಿಪನ ಗುಟ್ಟಳ್ಳಿ ಅಣ್ಣ ಇರೋದಂದರೆ. ಓದ್ತಾ ಇದ್ದೇನೋ ಅಂದರು. ಇಲ್ಲಣ್ಣ ನಾನು ಟೈಲರ್ ಅಣ್ಣ, ಟೈಲರ್ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಸರಿ ಆಯಿತು, ಹೆಂಗೆ ಹೋಗ್ತೀಯ ಇವಾಗ ಅಂದರು. ಅಣ್ಣ ನಡ್ಕೊಂಡು ಹೋಗ್ತೀನಿ ಅಣ್ಣ ಅಂತ ಹೇಳಿದ್ರು. ಅಷ್ಟು ದೂರ ನಡ್ಕೊಂಡು ಹೋಗ್ತೀನೋ ನೀನು ಅಂದರು. ಬೇಡ ಇಲ್ಲೇ ಇರೋ ಅಂದರು. ಸರಿ ಅಲ್ಲೇ ಮಲ್ಕೊಂಡೆ ನಾನು. ಮಲ್ಕೊಬಿಟ್ಟೆ. ಸರಿ ಊಟ ಕೊಟ್ಟರು, ಊಟ ಮಾಡಿದೆ. ಸರಿ ಏನು ಅಣ್ಣನ ಮೇಲೆ ಮಲಗಿದ್ದೀನಿ, ನನಗೆ ನಿದ್ದೆನೇ ಬರ್ತಾಯಿಲ್ಲ ಸರ್ ಅವತ್ತು. ಏನು ಒದ್ದಾಡಿ ಕೊನೆಗೆ ನಿದ್ದೆ ಮಾಡಿಲ್ಲ ನಾನು. ಅಣ್ಣನ ಮೇಲೆ ಮಲಗಿದ್ದೀನಿ ನಾನು. ಅಣ್ಣ ಹೇಳ್ಬಿಟ್ಟ ನನಗೆ ಮಲ್ಕೊ ಅಂದ್ಬಿಟ್ಟು ನಾನು ಮಲಗ್ಬಿಟ್ಟಿದ್ದಲ್ಲಿ ನಿದ್ದೆ ಬಂದಿಲ್ಲ. ಆಮೇಲೆ ಸರಿ ಬೆಳಿಗ್ಗೆ ಎದ್ದೆ. ಸರಿ ಅಲ್ಲೇ ಹಿಂಗಿಲ್ಲ ಎಲ್ಲ ಅದು ಮಾಡಿಕೊಂಡೆ. ಸರಿ ಅಣ್ಣ ಇದ್ದರು, ಅವ್ರ ಪಾಡಿಗೆ ಅವರು ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ನೀಲ್ಕಂಠ ಇದ್ದಾನ ಅಂತ ಕೇಳಿದ್ರು. ಅಲ್ಲಿ ಯಾರೋ ಓಡಾಡ್ತಾ ಇದ್ದಾನೆ ಸರ್, ನನ್ನ ನೆನಪಿಲ್ಲ ಅದು. ಇದ್ದಾನೆ ಸರ್, ಕರೀರಿ ಅವ್ನು ಸ್ವಲ್ಪ ಅಂತಂದರು. ನಾನು ಹೊಸಲಿಂದ ಹೊರಗಡೆ ಹೋದೆ. ಹೊಸಲಿಂದ ಹೊರಗೋಗಿ ತಕ್ಷಣ ತುಂಬ ಖುಷಿ ಆಗೋಯ್ತು ಸರ್ ನನಗೆ. ದೇವಸ್ಥಾನ ಹೊರಗೆ ಅಂದ್ಬಿಟ್ಟು ಭಾರಿ ಖುಷಿ ಆಗೋಯ್ತು ನನಗೆ ಇವತ್ತು. ಸರಿ ಒಳಗಡೆ ಹೋದೆ. ಸರಿ ಎಲ್ಲಿ ಅಂದರು. ಇಲ್ಲಿದ್ದಾನೆ ಸರ್ ಅಂತ ಅಲ್ಲಿರೋರು ಹೇಳಿದ್ರು. ಮೇಲೆ ಕಳಿಸು ಅಂದರು. ಮಾಡಿ ಮೇಲೆ ಹೋದೆ ನಾನು. ಮಾಡಿ ಮೇಲೆ ಏನಣ್ಣ ಅಂತ ಹೇಳಿದೆ. ಕೈ ಕಟ್ಕೊಂಬಿಟ್ಟು ಇದ್ದೆ ನಿಂತ್ಕೊಂಬಿಟ್ಟು ಏನಣ್ಣ ಅಂತ ಹೇಳಿದೆ. ಈ ಶರ್ಟು ಪ್ಯಾಂಟ್ ಐರನ್ ಮಾಡ್ಕೊಂಬ ಅಂತಂದರು. ಸರಿ ಅಲ್ಲೇ ಐರನ್ ಮಾಡಿದೆ ನಾನು. ಮಾಡಾದ್ಮೇಲೆ ಹಾಕ್ಕೊಂಡ್ರೆ ಅಣ್ಣ. ಹಾಕ್ಕೊಂಡಾದ್ಮೇಲೆ ನನ್ನ ಈ ಟೌನಲ್ಲಿ ಕರ್ಕೊಂಡೋದ್ರು. ಅವತ್ತು ಟೌನಲ್ಲಿ ಏನೋ ಫಂಕ್ಷನ್ ಇತ್ತು ಅನಿಸುತ್ತೆ. ಕಾರಲ್ಲಿ ಕೂತ್ಕೊಳ್ಳೋ ಅಂತಂದರು. ನನಗೆ ನಡ್ಕೊ ಬರ್ತಾಯಿದೆ ಸರ್ ಅವತ್ತು. ತುಂಬ ನಡ್ಕೊ ಬರ್ತಾಯಿದೆ. ಕೂತ್ಕೊಂಡ್ಬಿಟ್ಟಲ್ಲ ಕಾರಲ್ಲಿ ಎದ್ಬಿಟ್ಟು ನಾನು ಒದ್ದಾಡ್ತಾಯಿದ್ದೀನಿ. ನಾನು ಕಾರೇ ಕೂತಿಲ್ಲ ಸರ್. ನಾನು ಯಾವತ್ತು ನಾವು ಕಾರೇ ನೋಡಿದ್ರೆ ನಾವು ಕಾರ್ ನೋಡಿರ್ತೀವಿ, ಕಾರಲ್ಲಿ ಕೂತಿಲ್ಲ ಅದು. ಎಲ್ಲಿ ನಾವೆಲ್ಲ ನಡ್ಕೊಂಬರೋಲ್ವಾ, ಕಾರಲ್ಲಿ ಕೂತ್ಕೊಳ್ಳೋಂಥವ್ರು. ಸರಿ ಎಲ್ಲಿ ಕೂತ್ಕೋಬೇಕು ನನಗೆ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಳ್ಳೋ ಮುಂದೆ ನಾನು ಕೂತ್ಕೊಂಡೆ, ಅಣ್ಣ ಹಿಂದೆ ಕೂತ್ಕೊಂಡ್ರು. ಸರಿ ಟೌನಲ್ಲಿ ಹೋದ್ವಿ. ಟೌನಲ್ಲಿ ಏನೋ ಫಂಕ್ಷನ್ ಇತ್ತು ಅವತ್ತು. ಏನು ಫಂಕ್ಷನ್ ನೆನಪಿಲ್ಲ ಸರ್, ಮರ್ತೋಗ್ಬಿಟ್ಟಿದ್ದೀನಿ. ಸರಿ ಅಲ್ಲಿ ಸುಗಂಧ ರಾಜದು ಹಾರ ದೊಡ್ಡ ಹಾರ ಹಾಕಿದ್ರು ಅಣ್ಣನಿಗೆ. ಮತ್ತು ಅದೇನೇನೋ ಕೊಟ್ಟರು, ಅದೆಲ್ಲ ನಾನು ಹಿಡ್ಕೊಂಡು ಬಂದೆ ಮನೆಗೆ. ಸರಿ ಹೀಗೆ ನಡೀತಾ ಇತ್ತು. ಸುಮಾರು ದಿವಸ ಹಿಂಗೆ ನಡ್ಕೊಂಡೇ ಇರ್ತಾಯಿತ್ತು ಸರ್ ಅವ್ರದ್ದು. ಆಮೇಲೆ ಒಂದು ದಿವಸ ಅಲ್ಲಿ ಮನೇಲಿ ಮಲಗಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ತೊಂದರೆ ಆಯಿತು ಮನೆಗಳಲ್ಲಿ. ಸರಿ ನಾವು ಖಾಲಿ ಮಾಡಿಬಿಟ್ಟು ಚೆನ್ನೈಗೆ ಹೊಟ್ಟೋದು ಸರ್. ಸಾರ್ ಹೇಳಿದ್ರು ನೀನು ಬಾರೋ ಅಂತಂದರು. ಸರಿ ಅಣ್ಣ ಅಂತ ಬಂದೆ ನಾನು. ಸರಿ ಚೆನ್ನೈಯಲ್ಲಿ ಇರ್ಬೇಕಾದ್ರೆ ಅಣ್ಣನಿಗೆ ಶೂಟಿಂಗ್ ಇತ್ತು, ಅಮ್ಮನಿಗೂ ಶೂಟಿಂಗ್ ಇತ್ತು. ಅವಾಗೆಲ್ಲ ಇರಬೇಕಾದ್ರೆ ಸರಿ ನನಗೇನು ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೋದೆ. ಬಾಬಿ ಅವ್ರದ್ದು ಅಮ್ಮ ಇರ್ತಾಯಿದ್ರು, ಅವ್ರ ತಂದೆ ಇರ್ತಾಯಿದ್ರು, ಮತ್ತು ಶೇಷ ಸಾರ್ ಇರ್ತಾಯಿದ್ರು. ಶೇಷ ಸಾರ್ ಅಂತೇಳಿದ್ರೆ ಬಾಬಿ ಅವ್ರದ್ದು ತಮ್ಮ. ಈ ಯಜಮಾನ ಪಿಕ್ಚರ್ ನಿರ್ದೇಶಕರಲ್ಲ ಸರ್, ಅವ್ರು ಇರ್ತಾಯಿದ್ರು ಸರ್. ಅವ್ರ ಜೊತೆ ಕಾಲ ಕಳೀತಾ ಹೀಗೇ ನಡೀತಾನೆ ಇತ್ತು. ಸರಿ ಒಂದು ದಿವಸ ಅಣ್ಣನೂ ಅಮ್ಮ ಇಬ್ಬರು ಮನೇಲಿ ಇದ್ರು ಅವತ್ತು. ಸರಿ ಅವತ್ತು ನಾಗರಾಜ್ ಸಾರ್ ಅವ್ರ ಹೆಸರು. ಅವರು ಕಾಸ್ಟ್ಯೂಮರ್. ಅವರು ಅಮ್ಮನಿಗೆ ಬಟ್ಟೆ ಹೊಲಿಯೋದು ಅವರೇ ಪರ್ಮನೆಂಟ್. ಅವಾಗಿಂದನೂ ಇವಾಗ ತನಕ ಹೊಲಿತಾ ಇರೋದು ಅವರೇ. ಅಂದರೆ ಇವಾಗಿಲ್ಲ ಸಾರ್ ಅವರು. ಸರಿ ಅಮ್ಮ ಅಣ್ಣ ಅಲ್ಲಿ ಕೂತಿರ್ಬೇಕಾದ್ರೆ ಅವ್ರು ಬಂದರು ಅವತ್ತು. ಬಂದುಬಿಟ್ಟು ಡ್ರೆಸ್ಸೆಲ್ಲ ತೋರಿಸ್ತಾರೆ ಅಮ್ಮಂದು ಯಾವುದೋ ಪಿಕ್ಚರ್ ಶೂಟಿಂಗೇನು. ಸರಿ ತೋರಿಸ್ತಾ ಇರ್ಬೇಕಾದ್ರೆ ನೋಡ್ಬಿಟ್ಟು ನನ್ನ ನೋಡಿದ್ರು ಅಮ್ಮ. ನನ್ನ ಮುಖ ನೋಡ್ಬಿಟ್ಟು ಯಾಕೆ ಅಮ್ಮ ನನ್ನ ನೋಡ್ತಾರೆ ನಮ್ಗೆ ಗೊತ್ತಾಗಿಲ್ಲ. ಸರಿ ಅಮ್ಮ ಅವ್ರು ನೋಡ್ಬಿಟ್ಟು ತೆಲುಗಿನವ್ರಿಗೆ ನಮ್ಮ ಹುಡುಗ ಇವನು ಕರ್ಕೊಂಡೋಗಿ ನೀವು ಇಟ್ಕೊಳ್ಳಿ ಅಂತಂದರು. ಸರಿ ನಾನು ಅಣ್ಣನ ಮುಖ ನೋಡಿದೆ. ಅಣ್ಣ ಸೈಗೆ ಮಾಡಿದ್ರು. ಅಣ್ಣನಿಗೆ ನನ್ನ ಬಿಡೋಕ್ಕೆ ಮನಸ್ಸಿಲ್ಲ. ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಪ್ಕೊಂಡು ಹೋದೆ ನಾನು. ಹೋದ್ಮೇಲೆ ಇದ್ದೆ ಅಲ್ಲಿ ಸುಮಾರು ದಿವಸ ಇದ್ದೆ ನಾನು. ಆಮೇಲೆ ಒಂದು ದಿನ ಸಾರು ಸಿಗ್ತಿರಲಿಲ್ಲ. ಸಾರು ಸಿಗ್ತಾಯಿರಲಿಲ್ಲ, ಅಮ್ಮನೂ ಸಿಗ್ತಾಯಿರಲಿಲ್ಲ ಚೆನ್ನೈಯಲ್ಲಿ. ಬರೀ ಇದೆ ಊಟ ಆಗೋದು ಮಾಡ್ಬೋದು, ಶೇಷಾಚಾರಲ್ಲಿ ಹೋಗೋದಷ್ಟೇ. ಇದು ಯಾತಕ್ಕೆ ಈ ಥರ ಉಜ್ಕೋತೀನಿ ಅಂದರೆ ಅಣ್ಣಂದೆಲ್ಲ ಹೇಳ್ತಾ ಇದ್ದಲ್ಲ, ಆಗ ಬೇಜಾರು ಮಾಡ್ಕೋಬೇಡಿ, ಈ ಥರ ಆಗ್ತಾಯಿದೆ. ಅದೇನೋ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನಗೆ ಆ ಥರ ಕಣ್ಣಲ್ಲಿ ಬರುತ್ತೆ. ಅದು ಯಾವ ಜನ್ಮದ ಋಣನೋ ಗೊತ್ತಿಲ್ಲ. ಅವರು ನಾನು ಅವ್ರ ತಂದೆ ತಾಯಿಯಾಗಿದ್ರು ಏನೋ ನನಗೆ ಗೊತ್ತಿಲ್ಲ. ಅದೇನೋ ಅವರು ನಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ರು ಅಣ್ಣನನ್ನು. ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಸರ್ವಸ್ವ ಅವರೇ ಅಂದ್ಕೊಂಡ್ಬಿಟ್ಟಿದ್ದೀನಿ ನನ್ನ ಅಣ್ಣನನ್ನೇ ನಾನು. ಅದು ಇಷ್ಟು ದಿವಸ ನಾನಿರೋದೇ ಒಂದು ಹೆಚ್ಚು. ಯಾಕೆಂದರೆ ಅವ್ರ ನೆನಪಲ್ಲೇ ಇದ್ದೀನಿ ನಾನು. ಇವಾಗಲೂ ನೆನಪಲ್ಲಿದ್ದೀನಿ. ಸಾರಿ ಆಮೇಲೆ ಸರಿ ಬಂದರು, ಸಿಕ್ಕಿದ್ರು, ಅಣ್ಣ ಬಂದರು. ನಾನು ಆಚೆ ಕಲ್ಲು ಬೆಂಚ್ ಇದೆ ಅಲ್ಲಿ ಮೆಡ್ರಾಸಲ್ಲಿ. ಅಮ್ಮ ಮನೆ ಇದೆಯಲ್ಲ, ಅಮ್ಮ ಅಂದರೆ ಬಾಬಿ ಅಮ್ಮ, ಅವು ಮೈಲಾಪುರದಲ್ಲಿ. ಆ ಕಾಂಪೌಂಡಿಂದ ಆಚೆ ಒಂದು ಕಲ್ಲು ಬೆಂಚ್ ಇದೆ. ಆ ಬೆಂಚಲ್ಲಿ ಕೂತ್ಕೊಂಡಿದ್ದೆ, ನಾನು ಒಬ್ಬನೇ ಕೂತ್ಕೊಂಡಿದ್ದೆ. ಸರಿ ಹಿಂದೆಯಿಂದ ಅಣ್ಣ ಬಂದರು.
ನನಗೆ ಗೊತ್ತಾಗಲಿಲ್ಲ ಅಲ್ಲಿ, ಗೊತ್ತಾಗಿಲ್ಲ. ಸರಿ ಅಣ್ಣ ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ಬಿಟ್ರು. ನನಗೆ ಸುಮ್ಗೆ ನಾನು ನೋಡ್ಕೊಂಡಿದ್ದೆ, ನಾನು ಏನೋ ನೋಡ್ಕೊಂಡು ಸುಮ್ಗೆ ಇದ್ದೆ. ಅಣ್ಣ ಭುಜದ ಮೇಲೆ ಕೈ ಇಟ್ಟರು. ನನಗೆ ನೋಡಿ ಅಣ್ಣ ನಿಂತ್ಕೊಂಡ್ರು. ನಾನು ಎದ್ದು ನಿಂತ್ಕೊಂಡ್ಬಿಟ್ಟೆ. ಕೂತ್ಕೊಳ್ಳೋ ಯಾಕೋ ಅಂದರು. ಇಲ್ಲಣ್ಣ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟೆ. ಸರ್ ಅಣ್ಣ ಕೂತ್ಕೊಂಡು ಯಾಕೋ 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 ಅಂದರು. ಏನೂ ಇಲ್ಲಣ್ಣ ಅಂತ ಹೇಳಿದೆ. ಯಾಕೆ ಇಲ್ಲಿ ಕೂತಿದ್ದೆ ನೀವು, ಒಳ್ಳೆ ಕೂತ್ಕೊತಿದ್ದೆ, ಯಾಕೆ ಇಲ್ಲಿ ಕೂತಿದ್ದೆ ಅಂದರು. ಅಣ್ಣ ನಂಗೆ ಸರ್ ಹೋಗ್ತಾ ಇಲ್ಲ ಅಣ್ಣ ಅಲ್ಲಿ ಟೈಲರ್ ಹತ್ರ ನನಗೆ ಅಂತ ಹೇಳಿದೆ. ಹೌದೇನೋ ಯಾಕೋ ಅಂದರು. ಇಲ್ಲ ಅಣ್ಣ ನಂಗೆ ಸರ್ ಹೋಗ್ತಾ ಇಲ್ಲ ನನಗೆ ಅಂದೆ. ಸರಿ ಕಣ ಆಯ್ತು ಪರವಾಗಿಲ್ಲ ಬಿಡು ಅಂದರು. ಮತ್ತು ಏನು ಮಾಡ್ಬೇಕು ನೀನು ಅಂದರು. ಏನು ಮಾಡ್ಬೇಕಂತ ಏನಿಲ್ಲ ಅಣ್ಣ ನನಗೆ, ಅಲ್ಲಿ ನಂಗೆ ಸರ್ ಹೋಗ್ತಾ ಇಲ್ಲ ಅಂದರು. ಸರಿ ಬೆಂಗಳೂರಿಗೆ ಹೋಗ್ತೀಯ ನೀನು? ಹ್ಞೂ ಅಣ್ಣ ಹೋಗ್ತೀನಿ ಅಣ್ಣ. ಬೆಂಗಳೂರಿಗೆ ಹೋದರೆ ಮಾತ್ರ ನನ್ನ ಬಿಡಬಾರ್ದು ನೀನು. ಇಲ್ಲಣ್ಣ ಏನಣ್ಣ ಹಂಗಂತೀಯ ನೀನು? ಇಲ್ಲಣ್ಣ ಬಿಡೋದಿಲ್ಲ ಅಣ್ಣ. ಸರಿ ನಾನು ಸ್ವಲ್ಪ ದಿವಸ ಇದ್ದು ಮತ್ತೆ ನಾನು ಅಲ್ಲೇ ಬರ್ತೀನಿ ಕೊಂಡು ಬೆಂಗಳೂರಿಗೆ ಬರ್ತೀನಿ. ಸರಿ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತೀನಲ್ಲ ಆವಾಗ ನನ್ನ ಜೊತೆಗೆ ಇರಬೇಕು ನೀನು ಅಂದರು. ಇರ್ತೀನಣ್ಣ ನಾನು ಅಂತೇಳಿ. ಇನ್ನೂ ನನಗೆ ಮದುವೆ ಆಗಿರಲಿಲ್ಲ. ಸರಿ ಅಲ್ಲೊಂದು ತೆಂಗಿನ ಮರ ಇದೆ, ಆ ತೆಂಗಿನ ಮರದ ಕರ್ಕೊಂಡೋದ್ರು. ನನಗೆ ಅಲ್ಲಿ ಯಾತಕ್ಕೆ ತೆಂಗಿನ ಮರದ ಕರ್ಕೊಂಡು ಹೋದ್ರು ಅಣ್ಣ ಅಂತ ನನಗೆ ಗೊತ್ತಾಗಲಿಲ್ಲ ನನಗೆ. ಸರಿ ಆ ತೆಂಗಿನ ಮರನ ಅವರು ಈ ಎಡಗೈಯಲ್ಲಿ ಹಿಂಗೆ ತಪ್ಕೊಂಡ್ರು. ನೀನು ಹಿಡ್ಕೊಡು ಅಂತಂದರು. ನಾನು ಬಲಗೈ ಬಂದು ನಾನು ಬಲಗೈ ಬಂತು, ಅವ್ರದ್ದು ಎಡಗೈ ಬಂತು. ಆಮೇಲೆ ನನಗೆ ಸತ್ಯ ಮಾಡ್ಬೇಕು ನೀನು ಅಂದರು. ಏನು ಮಾಡ್ಬೇಕಣ್ಣ ಅಂತ ಹೇಳಿದೆ. ನೀನು ನನ್ನ ಜೊತೆಗಿರ್ಬೇಕು ಕೊನೆ ತನಕ ಅಂತ ಅಂದರು. ನಾನು ಇರ್ತೀನಣ್ಣ ನಾನು ಇರ್ತೀನಣ್ಣ ಅಂತ ಪ್ರಾಮಿಸ್ ಮಾಡು ಅಂದರು. ಮತ್ತು ಮರ ಬಿಟ್ಬಿಟ್ಟು ಈ ಕಡೆ ಬಂದರು. ಅವರೆಲ್ಲ ಹೊರಡೇ ಇದ್ದರು, ಎಲ್ಲರೂ ಹೊರಡೇ ಇದ್ದರು. ಅಣ್ಣ ಆಚೆ ಮಾತ್ರ ಇದ್ರಲ್ಲ. ಸರಿ ಹಾಗಾಗಿ ಈ ಥರ ತೆಂಗಿನ ಮರ ಕರ್ಕೊಂಬಂದು ನನಗೆ ಭಾಷೆ ಕೊಡು ಅಂದರು. ಕೊಡ್ತೀರಣ್ಣ ಅಂತ ಹೇಳ್ಬಿಟ್ಟು ಈ ಕಡೆ ಅಲ್ಲಿ ಬಟ್ಟೆ ಎಲ್ಲ ಒಗಿತಾರೆ, ಅಲ್ಲೊಂದು ಕೊಳ ಇತ್ತು. ಇನ್ನೊಂದು ಕೊಳ ಅಂದ ತಕ್ಷಣ ನೆನಪಾಯಿತು. ಸರಿ ಇದು ಒಂದು ನಿಮಿಷ ಹೇಳ್ಬಿಡ್ತೀನಿ. ನಾನು ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ನನ್ನ ಬಿಟ್ಟು ಹೋಗ್ಬೇಡಕೋಣ ಅಂತಂದರು. ಇಲ್ಲಣ್ಣ ನಾನು ಬಿಟ್ಟೋಗೋಣ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವ್ರಿಗೆ ನಂಬಿಕೆ ಬಂದಿಲ್ಲ. ಇಲ್ಲ ನೀನು ಪ್ರಾಮಿಸ್ ಮಾಡಬೇಕು. ಇಲ್ಲಣ್ಣ ನಾನು ಬಿಟ್ಟೋಗೋಣ, ದೇವರಾಣೆ ಬಿಟ್ಟೋಗೋಣ ಅಂದ ತಕ್ಷಣ ಅವರು ಎದ್ದು ನಿಂತ್ಕೊಂಡ್ಬಿಟ್ಟು ಹಿಂಗೆ ತಪ್ಕೊಂಡ್ಬಿಟ್ಟು ನನಗೆ ಈ ಆ ಬೆಂಚ್ ಈ ಕಾಲಿಗೆ ತಗಲ್ಬಿಟ್ಟು ನನಗೆ ಈ ಮಂಡಿಯಿಂದ ಕೆಳಗಡೆ ಮೂಳೆ ಇದೆಯಲ್ಲ, ಆ ಮೂಳೆಗೆ ಎಡ್ಜು ತಗಲ್ಬಿಟ್ಟು ನನಗೆ ತುಂಬ ನೋವು ಬಂದ್ಬಿಟ್ಟು ಕಾಲೆಲ್ಲ ಉಜ್ಕೊಂಡೇ ಇದ್ದೆ. ಏನು ಏಟಾಯ್ತಾನೋ ಅಂತಂದರು. ಹೂನಣ್ಣ ಅಂತ ಹೇಳಿದೆ. ಸರಿ ಬಾರೋ ಈ ಕಡೆಗೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಂಟ್ ಸ್ವಲ್ಪ ಮೇಲೆ ಎತ್ತಿದೆ, ಸ್ವಲ್ಪ ರಕ್ತ ಹೆಪ್ಪು ಅಲ್ಲೇ ಬಟ್ಟೆ ಹೋಗಿ ಇದಿತ್ತಲ್ಲ ಕೊಳಾಯಿ, ಆ ಕೊಳಾಯಿ ಹತ್ರ ಪಾಪ ಅಣ್ಣನೇ ಅವರು ನೀರು ಬಿಟ್ಟರು. ಅದಕ್ಕೆ ನನಗೇನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಪಾಪ ಇಷ್ಟು ದೊಡ್ಡವರು ಇವರು ಅಣ್ಣ ನನಗೆ ಈ ಥರ ಮಾಡ್ತಾ ಇರಲ್ಲ ಅಂದ್ಬಿಟ್ಟು ನನಗೆ ಎತ್ತವರು ಮಾಡಲ್ಲ ಬಿಡಿ ಆ ಥರ ಎಲ್ಲರೂ ಪಾಪ ಅವರು ಆ ಥರ ನೀರು ಬಿಟ್ಟಾದಮೇಲೆ ಪ್ರಾಮಿಸ್ ಮಾಡಬೇಕು ಅಣ್ಣ ನನಗೆ ಅಂದರು. ಸರಿ ಆಯ್ತಣ್ಣ ಅಂದ್ಬಿಟ್ಟು ಹಿಂಗೆ ಬಲಗೈಯಲ್ಲಿ ಅವ್ರಿಗೆ ಕೈ ಮೇಲೆ ಹಿಂಗೆ ಪ್ರಾಮಿಸ್ ಮಾಡಿದೆ. ಈ ಕೈ ಅಣ್ಣನಿಗೆ ಆವಾಗ ಇಟ್ಬಿಟ್ಟು ಸತ್ಯ ಮಾಡಿ ನನಗೆ ಅಂದರು. ಮಾಡ್ತೀನಣ್ಣ, ಏನು ಹೇಳಬೇಕು ಹೇಳೋಣ ಅಂತ ಹೇಳಿದೆ. ನನ್ನ ಬಿಟ್ಟು ನೀನು ಹೋಗ್ಬಾರ್ದು ಅಂದರು. ಹೋಗಲ್ಲಣ್ಣ ನಾನು ಅಂತ ಹೇಳಿದೆ. ನಾನು ಸಾಯೋ ತನಕ ನಿಮ್ಮ ಸೇವೆ ಮಾಡ್ಕೊಂಡಿರ್ತಾಳೆ, ನಾನು ಹೋಗಲ್ಲ ಅಂದೆ. ಅಣ್ಣನೇ ಬಿಟ್ಟು ಬಂದ್ಬಿಟ್ಟೆ ಬೆಂಗಳೂರಿಗೆ ಬಿಟ್ಟು ಯಥ ಪ್ರಕಾರ ನಾನು ಟೈಲರ್ ಕೆಲಸ ಮಾಡ್ಕೊಂಡೇ ಇದ್ದೆ. ಸರಿ ಮನೆ ಕಡೆ ಸ್ವಲ್ಪ ನೋಡ್ಕೊಂಡು ಹಾಗೇ ಇದ್ದೆ. ಮಧ್ಯದಲ್ಲಿ ತುಂಬ ನೆನಪಾಗೋರು ಅಣ್ಣ ನನಗೆ. ನಾನು ಚೆನ್ನೈಗೆ ಒಂದು ಸತಿ ಹೋಗ್ತಿದ್ದೆ, ಒಂದೊಂದು ಸತಿ ಅಂತಲ್ಲ ಆವಾಗ ಹೋಗ್ತಾಯಿದ್ದೆ. ಮಾವಿನ ಹಣ್ಣು ತುಂಬ ಇಷ್ಟ ಅಣ್ಣನಿಗೆ. ಇಲ್ಲಿಂದ ನಾನು ತೊಗೊಂಡೋಗ್ತಾಯಿದ್ದೆ ಮಾವಿನ ಹಣ್ಣು, ಭಾಳ ಇಷ್ಟ ಅಣ್ಣನಿಗೆ. ಮಲ್ಗೋಬ ಮಾವಿನ ಹಣ್ಣು, ಬಾದಾಮಿ ಮಾವಿನ ಹಣ್ಣು ಪಂಚಪ್ರಾಣ. ಅವ್ರಿಗೆ ಸ್ವಲ್ಪ ಹಳ್ಳು ಬಂದುಬಿಡ್ತಲ್ಲ, ಹಾಗೆ ಸ್ವಲ್ಪ ಮಾತಾಡೋಕ್ಕೆ ಸರಿ ಆಗ್ತಾಯಿಲ್ಲ, ಕ್ಷಮಿಸಿ ಎಲ್ಲರನ್ನು. ಸರಿ ಒಂದೊಂದು ಸಲ ಸಿಕ್ಕೋರು, ಒಂದೊಂದು ಸಲ ಸಿಗ್ತಾ ಇರಲಿಲ್ಲ. ಸರಿ ನಾನು ಅಲ್ಲೇ ಮಲಗಿದ್ದು ಬೆಳಿಗ್ಗೆ ಬಂದುಬಿಡ್ತಾಯಿದ್ದೆ. ಮತ್ತು ಫಾರಮಲ್ಲಿ ಸುಮಾರು ದಿವಸ ಇದ್ದೆ ನಾನು. ಇಲ್ಲೇ ಇತ್ತು ಫಾರಮ್ ಬನ್ನೇರುಘಟ್ಟ ರೋಡಲ್ಲಿ. ಆ ಫಾರಮಲ್ಲಿ ನಾನು ಅಲ್ಲಿನೂ ಇರ್ತಾಯಿದ್ದೆ ನಾನು. ಸರಿ ಇನ್ನೊಂದು ಈ ಮಧ್ಯದಲ್ಲಿ ಸೇರಿಸ್ಬಿಡ್ತೀನಿ, ನನಗೆ ನೆನಪಾಯಿತು. ಈ ಹಾಲಿಡೇನ್ ಹೋಟ್ಲಿತ್ತು ಅವಾಗ. ಹಾಲಿಡೇನ್ ಹೋಟ್ಲಲ್ಲಿ ಒಂದು ಶೂಟಿಂಗ್ ನಡೀತಾಯಿತ್ತು ಅಥವಾ
ಸ್ಟೋರಿ ನಮ್ಮ ಮಾತುಕತೆ ಇತ್ತು, ನನಗೆ ಮರ್ತೋಗಿದೆ. ಸರಿ ನಾನು ಮುಂದೆ ಕೂತ್ಕೊಂಡಿದ್ದೆ, ಅಣ್ಣ ಹಿಂದೆ ಕೂತ್ಕೊಂಡು ಕಾರಲ್ಲಿ ಬರ್ತಾಯಿದ್ವಿ ನಾವು. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಹಾಲಿಡೇನ್ ಹೋಟ್ಲಿಂದ ಸ್ವಲ್ಪ ಮುಂದಕ್ಕೆ ಅಲ್ಲಿ ಗಾಲ್ಫ್ ಕ್ಲಬ್ ಏನೋ ಒಂದು ಇದೆ ಅನಿಸುತ್ತೆ, ನಾನು ಮರ್ತೋಗಿದ್ದೆ. ಅಲ್ಲಿ ಒಬ್ಬರು ಆಟೋದವರು ಕೆಟ್ಟೋಗ್ಬಿಟ್ಟವರು ಏನೇನೋ ಮಾಡ್ಕೊಂಡು ತಳ್ಕೊಂಡೇನೋ ಇದ್ದರು. ಸರಿ ಅಣ್ಣ ಇದ್ಕೊಂಡ್ಬಿಟ್ಟು ನೋಡ್ಬಿಟ್ಟು ನಿಲ್ಲಿಸು ಅಂದರು, ಕಾರ್ ಓಡಿಸೋರಿಗೆ ನಿಲ್ಲಿಸಿದ್ರು. ಸರಿ ಅಣ್ಣ ಇಳಿದು ಹೋಗ್ಬಿಟ್ಟು ನೋಡಿದ್ರು ಏನಾಗಿದೆ ಅಂದವರು. ಅವ್ರು ಹೇಳೋದಕ್ಕೆ ಒಂಥರ ಇದಾಗೋಗ್ಬಿಡ್ತು. ಯಾರಿಗೆ ಪಾಪ ಆಟೋ ಓಡಿಸ್ತಾ ಇದ್ರಲ್ಲ ಅವ್ರಿಗೆ ಒಂಥರ ಏನೇನೋ ಆಗೋಗ್ಬಿಡ್ತು. ಸರ್ ಕೆಟ್ಟೋಗ್ಬಿಟ್ಟಿದೆ ಸರ್ ಇದು ಅಂದರು. ಸರಿ ಅಣ್ಣನೇ ಪಾಪ ಹಿಂದೆಯಿಂದ ತಳ್ಳಿದ್ರು, ಆಟೋನ ತಳ್ಳಿಬಿಟ್ಟು ಪಕ್ಕದಲ್ಲಿ ಸೇರಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಟರು. ಅವರು ಆಟೋ ಕೆಟ್ಟೋಗಿದೆ ಅನ್ನೋದೇ ಮರ್ತೋಗ್ಬಿಟ್ಟು ಸಾರ್ ಅಂದ್ಬಿಟ್ಟು ಅವರು ಕೈ ಹಿಡ್ಕೊತಾ ಇದ್ದಾರೆ, ಕಾಲು ಹಿಡ್ಕೊತಾ ಇದ್ದಾರೆ. ಫೋಟೋ ತೆಗಿಬೇಕಾದ್ರೆ ಎಲ್ಲಿ ಕ್ಯಾಮ್ರಾಗಳೆಲ್ಲ ಏನಿಲ್ಲ, ಇವಾಗ ಥರ ಹಾಗೆ ಮೊಬೈಲ್ ಇದೆ ಅನ್ಬೋದಾಯ್ತು, ಅವಾಗ ಏನಿಲ್ವಲ್ಲ. ಸರಿ ಪಾಪ ಅವ್ರಿಗೆ ತುಂಬ ಖುಷಿ ಆಗೈತೆ ಅವ್ರಿಗೆ. ಸರಿ ಅಣ್ಣ ಆಯಿತು ಬಾ ಮನೆ ಹತ್ರ ಯಾವಾಗನ ಬಾ ಅಂತ ಬೆನ್ನು ತಟ್ಬಿಟ್ಟು ಅವ್ರಿಗೆ. ಆಮೇಲೆ ಕಾರಲ್ಲಿ ಅಣ್ಣನೊಂದು ಬ್ರೀಟ್ ಕೇಸ್ ಯಾವಾಗಲೂ ಇಟ್ಕೊಂಡೇ ಇರ್ತೀವಿ ನಾವು, ಅದನ್ನು ಇಲ್ಕಟ್ಟ ತೊಗೊಂಬರು ಅಂತಂದರು. ಸರಿ ನಾನು ತೊಗೊಂಬಂದು ಹೀಗೆ ಇಟ್ಕೊಂಡೆ, ಹಿಂಗೆ ಅಣ್ಣನೇ ಅದಕ್ಕೆ ಲಾಕ್ ಇದೆ, ಹಿಂಗೆ ಅಂದ್ಬಿಟ್ಟು ಹಿಂಗಂದರೆ ಅದು ಓಪನ್ ಆಗುತ್ತೆ. ಅದು ಪೆಟ್ಟಿಗೆ, ಆ ಪೆಟ್ಟಿಗೆ ಓಪನ್ ಆದಮೇಲೆ ಅದ್ರಲ್ಲಿ ಎಷ್ಟಿತ್ತೋ ದುಡ್ಡು ನನಗೂ ಗೊತ್ತಿಲ್ಲ, ಅದು ನೋಡಿಲ್ಲ, ಅದು ನಾವು ನೋಡೋಕ್ಕೆ ಹೋಗಲ್ಲ ಅದನ್ನು. ಸರಿ ಅಣ್ಣ ಕೊಟ್ಟರು ಅವ್ರಿಗೆ. ಅವ್ರು ಬೇಡ ಅಂದರು, ಇಟ್ಕೋ ಅದಕ್ಕೆ ಗಾಡಿಗೆ ಏನಕ್ಕಾಗುತ್ತೆ ಇಟ್ಕೊಂಡ್ರು. ಸರಿ ಇಟ್ಕೊಂಡಿದ ತಕ್ಷಣ ಆ ಮನುಷ್ಯ ಅವನಿಗೆ ಅದೇನಾಯ್ತು ಗೊತ್ತಿಲ್ಲ, ಕಾಲು ಗಟ್ಟಿಯಾಗಿ ಹಿಡ್ಕೊಂಬಿಟ್ಟ. ಆಮೇಲೆ ಬಿಡಿಸ್ಬಿಟ್ಟು ಆಮೇಲೆ ಮನೆಗೆ ಯಾವಾಗನ ಬಾ ಅಂತಂದರು. ಸರಿ ಬಂದಿರಬೇಕನ್ಸುತ್ತೆ ಮನೆಗೆ, ನಾನು ಮರ್ತೋಗ್ಬಿಟ್ಟಿದ್ದೀನಿ, ನಾನು ಸುಮಾರು ವರ್ಷ ಆಯ್ತಲ್ಲ ಅದು ಮರ್ತೋಗಿರಬೇಕು. ಆಮೇಲೆ ಫಾರಮ್ ಕತೆ ಹೇಳ್ತಾ ಇದ್ನಲ್ಲ, ಫಾರಮ್ಗೆ ಅವಾಗ ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಸರಿ ಆಮೇಲೆ ಆ ನೋಡಿನಲ್ಲಿ ನಾನು ಮದುವೆ ಮಾಡಿಕೊಂಡು ಯಾರಿಗೂ ಹೇಳೋಕ್ಕಾಗಲಿಲ್ಲ ನಾನು. ಆಯಿತು ಸರಿ ಹಿಂಗೆ ನಡೀತಾ ಇರ್ಬೇಕಾದ್ರೆ ಅಣ್ಣ ಇಲ್ಲೇ ಶಿಫ್ಟ್ ಮಾಡಿಕೊಂಡ್ರು ಮನೆ. ಸರಿ ಅಣ್ಣ ಇಲ್ಲೇ ಬಂದ್ಬಿಟ್ಟು ಯಥಾ ಪ್ರಕಾರ ಸೇಮ್ ಹಿಂಗೆ ಅಣ್ಣನ ಜೊತೆಗಿರೋದು. ಆಮೇಲೆ ಒಂದು ಸಣ್ಣದೊಂದು ಟೈಲರ್ ಅಂಗಡಿ ಇಡಬೇಕಂತ ಅನಿಸ್ಬಿಟ್ಟು ಹಿಟ್ಟೆಡ್ ಟೈಲರ್ ಅಂಗಡಿ, ಅಲ್ಲಿ ನಾನು ನಿಂತು ನೋಡ್ಕೊತಾ ಇದ್ಲು. ಮಧ್ಯೆ ಅಣ್ಣನ ಮನೆ ಹತ್ರನೇ ಅದು, ಅದನ್ನು ಮಧ್ಯೆ ನಾನು ನೋಡ್ಕೊತಿದ್ದೆ, ಹೋಗ್ತಿದ್ದೆ, ಬರ್ತಾಯಿದ್ದೆ, ಇದೇ ಆಗ್ತಾಯಿತ್ತು. ಸರಿ ಇವಾಗ ನಾನು ನಿಂತು ಅಂಗಡಿಲಿಲ್ಲ ಒಂದು 10 ವರ್ಷದಿಂದ. ಇವಾಗ ನಾನಿದ್ದೀನಿ ಅಂಗಡಿಲಿ, ಟೈಲರ್ ಅಂಗಡಿನಲ್ಲಿ, ಚಿಕ್ಕ ಅಂಗಡಿನೇ ಅದು, ಆಗಲ ಒಂದು 3 ಅಡಿ, ಹಿಂಗೆ ಉದ್ದ 13 ಅಡಿ ಬರುತ್ತೆ. ಆ ಅಂಗಡಿ ಇದ್ದೀನಿ, ಅದಲ್ಲೇ ಊಟ ಮಾಡ್ಕೊಂಡು ಇವಾಗಿದ್ದೀನಿ. ಇಲ್ಲ ಹೇಳಿಲ್ಲ, ಅದು ಹೇಳೋಕ್ಕಾಗಿಲ್ಲ. ಅದು ನಾನೇ ಮಾಡ್ಕೊಂಡೆ, ಅದು ಹೇಳೋಕ್ಕಾಗಲಿಲ್ಲ, ಯಾರಿಗೂ ಹೇಳಿಲ್ಲ. ಸರಿ ಅಣ್ಣನ ಮನೆಗೆ ಹತ್ರ ಇಲ್ಲಿ ಅಂದ್ಬಿಟ್ಟು ನಾನು BTM ಲೂಟಲ್ಲಿ ಮನೆ ಮಾಡ್ಬಿಟ್ಟು ಅಣ್ಣನ ಮನೆಗೆ ಹತ್ರ ಆಗುತ್ತಂತೆ. ದಿನ ಹಿಂಗೆ ಹೋಗೋದು ಬರ್ತಾ ಹಂಗೆ ಬರೋದೇನು ಅಲ್ಲೇ ಇರ್ತಿದ್ದೆ. ನಮ್ಮ ಮನೆಗೆ ನಾನು ಹೋಗ್ತಾನೆ ಇಲ್ಲ, ಏನು ಮದುವೆ ಆದರೂ ನಮ್ಮ ಮನೆಗೆ ಹೋಗ್ತಾನೆ ಇರಲಿಲ್ಲ. ಸರಿ ಇಲ್ಲೇ ಇರ್ತಿದ್ದೆ. ಸರಿ ಅಂಗಡಿ ಇಟ್ಟಾಯಿತು. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅಣ್ಣ ಇಲ್ಲೇ 4 ಬ್ಲಾಕ್ ಮನೆಗೆ ಶಿಫ್ಟ್ ಆದರು. ಎಲ್ಲ ಸ್ವಲ್ಪ ಆಲ್ಟ್ರಲ್ಲಿ ಮಾಡ್ಕೊಂಬಿಟ್ಟು ಎಲ್ಲ ಮಾಡಿಕೊಂಡು ಇಲ್ಲೇ ಮನೆಗೆ ಬಂದರು. ಮನೆಗೆ ಬಂದಮೇಲೆ ನಾನು ನಿಂತು ಅಂಗಡಿ ನೋಡ್ಕೊತಾ ಇದ್ಲು. ಸರಿ ನಾನು ಅಣ್ಣನ ತಿದ್ದೆ. ಇನ್ನೊಂದು ವಿಚಾರ ಮಧ್ಯದಲ್ಲಿ ನೆನಪು ಬಂದುಬಿಡ್ತು, ಹೇಳ್ತೀನಿ ನಾನು. ಮನೆಯಲ್ಲಿ ಒಂದು ಲಾಕರ್ ಇದೆ, ಆ ಲಾಕರ್ಗೆ ಸೀಕ್ರೆಟ್ ನಂಬರ್ ಇದೆ. ಆ ನಂಬರ್ ಯಾರಿಗೂ ಗೊತ್ತಿಲ್ಲ ಅದು. ಸರಿ ಅಮ್ಮ ಅಣ್ಣ ಇಬ್ಬರು ನಿಲ್ಕಂಡ ಬಾರೋ ಇಲ್ಲಿ ಅಂದರು. ಏನು ಬಾಬಿ ಅಂತ ಹೇಳಿದೆ. ನಾನೊಂದು ನಂಬರ್ ಹೇಳ್ತೀನಿ ನಿನಗೆ, ಆ ನಂಬರ್ ನೆನ್ಪಿಟ್ಕೋಬೇಕು, ನಾನು ಯಾವಾಗ ಕೇಳಿದ್ರೆ ನೀನು ಹೇಳ್ಬೇಕು ಅನ್ನೋ ಅಂದರು. ಸರಿ ಬಾಬಿ ಅಂತ ಹೇಳಿದೆ. ಸರಿ ಅಮ್ಮ ಹೇಳಿದ್ರು ನಂಬರು, ಅಣ್ಣನ ಅಲ್ಲೇ ನಿಂತಿದ್ರು. ಸರಿ ನಂಬರ್ ಹೇಳಿದ್ರು ನನಗೆ. ಸರ್ ನೆನ್ಪಿಟ್ಕೊಂಡೇ ಇದ್ದೆ ನಾನು. ಆಮೇಲೆ ಸುಮ್ಮನೆ ಆಗೋದು ಎಲ್ಲ ಆಗೋಯ್ತು. ಸರಿ ರಾತ್ರಿ ಮಲ್ಗೋಕೆ ಹೋಗುವಾಗ ಲವ್ ಬಾರೋ ಇಲ್ಲಿ ಅಂದರು. ಏನಣ್ಣ ಅಂತ ಹೇಳಿದೆ. ಏನು ನಂಬರ್ ಗೊತ್ತಿಲ್ಲ ನಿನಗೆ ನೋವು ಅಂದರು. ನನಗೆ ಗೊತ್ತಿಲ್ಲ, ಏನು ಅಮ್ಮ ನಂಬರ್ ಇಟ್ಕೋದ್ರು, ನಾನು ಹೇಳ್ಬೇಕಂದ್ರೆ ನಾನು ಸರಿ ಆಯ್ತಣ್ಣ ಅಂದ್ಬಿಟ್ಟು ನನ್ನ ನಂಬರ್ ಹೇಳಿದ್ರು. ಲವ್ ನನ್ನ ಮಗನೇ ಅದು ಲಾಕರ್ ನಂಬರ್ ಕೊಡು ಲವ್, ಅದು ನಿನ್ಗೆ ಹೇಳಿದ್ರಲ್ಲ ಅದು ಅಂದರು. ಏನೋ ನನಗೆ ಗೊತ್ತಿಲ್ಲ ಅಣ್ಣ ಅದು ಅಂತ ಹೇಳಿದೆ. ನೋಡು ನಿನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅಮ್ಮನಿಗೆ, ನೀನು ಎಷ್ಟು ನಂಬಿದೆ ನೋಡು ಅಮ್ಮ, ನಿನ್ಗೆ ಹೇಳಿದ್ರೆ ಯಾರಿಗೂ ಹೇಳಿಲ್ಲ ಅದು. ಸರಿ ಅಂತದ್ದು. ನನಗೆ ಖುಷಿ ಆಯಿತು, ಅವತ್ತು ತುಂಬ ಖುಷಿ ಆಗೋಯ್ತು. ನನಗೆ ಈ ಮಟ್ಟದಲ್ಲಿ ಇಟ್ಕೊಂಡವ್ರು ಇವರು ಅಂದ್ಬಿಟ್ಟು ನಂಗೆ ಭಾಳ ಖುಷಿ ಆಗೋಯ್ತು. ಸರಿ ಅಣ್ಣ ಯಾವತ್ತನ ಕೇಳ್ತಾಯಿದ್ರು, ಲಾಕರ್ ನಂಬರ್ ಹೇಳು ಅಂತ ತಕ್ಷಣ ಹೇಳ್ತಿದ್ದೆ ನನ್ನದು. ಅಂದರೆ ಅದು ನಂಬರ್ ನಾನು ನಿಮ್ಗೆ ಹೇಳೋದಿಲ್ಲ, ಅದು ಹೇಳಲ್ಲ ನಾನು, ಅದು ನಮ್ಮಲ್ಲಿ ಹೊಟ್ಟೋಗ್ಬಿಟ್ಲೆದು. ಸರಿ ಇದೇ ಥರ ನಡ್ಕೊಂಡು ಹೋಗ್ತಾಯಿತ್ತು. ಮಧ್ಯಾಹ್ನ ಊಟ ಆಗೋಗ್ಬಿಟ್ರೆ ಅಣ್ಣ ಒಂದು 3:30 ತನಕ ರಶ್ ತಗೋತಾರೆ, 3:45 ಏನೋ ಎದ್ದೊಳ್ತಾರೆ. ಎದ್ದೋದ್ಮೇಲೆ ಸರಿ ಕಾಫಿ ಏನೋ ಕೊಡೋಗ್ಬೇಕು, ಅವ್ರಿಗೆ ಏನಕ್ಕೆ ಬೇಕಾಗುತ್ತೆ ಕೊಡ್ತೀನಿ ನಾನು. ಕೊಟ್ಟಾದ್ಮೇಲೆ ಆಚೆ ತುಂಬ ಜನ ಬಂದಿರ್ತಾರೆ, ಅಲ್ಲಿ ಜೈದುವೆ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆಯಲ್ಲ, ಹಾಗಾಗಿ ತುಂಬ ಜನ ಬಂದಿರ್ತಾರೆ ಅವರು. ಅಲ್ಲೆಲ್ಲನೂ ಸಾರು ನೋಡಬೇಕು ಅಂತಾರೆ. ಏನು ವಿಷಯ ಅಂತ ಹೇಳಿದ್ರೆ ಅವರು ಏನೂ ಹೇಳಲ್ಲ.
ಸರಿ ಅಣ್ಣ ನೋಡ್ತಾರೆ ಅಲ್ಲಿಂದನೇ ಏನದು ಅಂತಾರೆ. ಅಣ್ಣ ಯಾರೋ ಬಂದವರಣ್ಣ ಅಭಿಮಾನಿಗಳು ಅಂತಾರೆ. ಕರಿ ಒಳಗಡೆ ಅಂತ ಹೇಳ್ತಾರೆ. ಸರಿ ನಾವು ಹೊರಗಡೆ ಬಿಡ್ತೀವಿ. ಸರಿ ಹೊರಗಡೆ ಹೋಗಿದ ತಕ್ಷಣ ಅವ್ರಿಗೆ ಕೇಳ್ತಾರೆ ಊಟ ಆಯಿತಾ ಅಂತ ಕೇಳ್ತಾರೆ. ಕೆಲವರು ಆಗಿದೆ ಅಂತಾರೆ, ಇಲ್ಲ ಅಂತ ಹೇಳ್ತಾರೆ. ಇಲ್ಲ ಅನ್ನೋರಿಗೆ ಇಲ್ಲಿ ಕಡೆ ನೋಡು ಅಂತ ಹೇಳ್ತಾರೆ. ಸರಿ ನಾನು ಅಲ್ಲಿ ಹೊರಗಡೆ ಕರ್ಕೊಂಡೋಗಿ ಅಲ್ಲೇ ಕೊಳ ಇದೆ, ಕೊಳ ನೀರು ಕೈ ತೊಳ್ಸ್ಕೊಂಡು ಹೊರಗಡೆ ಬನ್ನಿ ಅಂತೀನಿ. ನಮ್ಮದೊಂದು ಸಪ್ರೇಟಾಗಿ ಒಂದು ರೂಮ್ ಇದೆ, ಇದೇ ಥರ ಟೇಬಲಲ್ಲಿ ಇಟ್ಕೊಂಡಿರ್ತೀವಿ ನಾವು. ಆ ರೂಮಲ್ಲಿ ಕುಣಿಸ್ಬಿಟ್ಟು ಅವ್ರಿಗೆ ಊಟ ಕೊಡ್ತೀನಿ. ಊಟ ಎಲ್ಲ ಮಾಡಾದ್ಮೇಲೆ ಫಸ್ಟ್ ಊಟ ಮಾಡಿ ನೀವು, ಆಮೇಲೆ ಮಾತಾಡೋಣ ಅಂತಾರೆ ಸಾರು. ಊಟ ಎಲ್ಲ ಆದಮೇಲೆ ಮಾತಾಡ್ಬಿಟ್ಟು ಆಚೆ ಬರ್ತಾರೆ. ಏನಾಗಬೇಕಾಯ್ತು ನನ್ನಿಂದ ಅಂತ ಹೇಳ್ತಾರೆ. ಅವ್ರ ತೊಂದರೆಗಳು ಹೇಳ್ತಾರೆ. ಈ ಥರ ಜಯದೇವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೀನಿ, ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತಾರೆ. ಎಷ್ಟು ಬೇಕು ಅಂತ ಕೇಳ್ತಾರೆ. ಅವರು ಹೇಳ್ತಾರೆ. ಸರಿ ಅಣ್ಣ ಎಲ್ಲ ವಿಚಾರ ಕೇಳ್ತಾರೆ. ಏನು ಕೆಲಸ ಮಾಡ್ತಾರೆ, ಏನು ಮಾಡ್ತಾರೆ ಅದೆಲ್ಲ ಕೇಳ್ತಾರೆ. ಪಾಪ ಅವರು ಹಳ್ಳಿಯಿಂದ ಬಂದಿರ್ತಾರೆ ಅವ್ರುಗಳು. ಅವ್ರವ್ರ ಕೆಲಸಗಳು ಅವ್ರು ಹೇಳ್ತಾರೆ. ಸರಿ ಅಣ್ಣ ಇಟ್ಕೊಂಡ್ಬಿಟ್ಟು ಕೊಡ್ತಾರೆ. ಪೆಟ್ಟಿಗೆ ತೊಗೊಂಬರೋ ಅಂತಾರೆ. ಪೆಟ್ಟಿಗೆ ಒಂದು ಕೆಂಪು ಪೆಟ್ಟಿದೆ ಅವ್ರದ್ದು ಅಣ್ಣದು. ಅದಕ್ಕೆ ಏನು ಹೇಳ್ತಾರೆ ಬೀಟ್ ಕೇಸ್ ಅಂತ ಅದೇನು ನಂಗೆ ಹೇಳೋಕೆ ಬರೋಲ್ಲ ಅದು ಮತ್ತು ಅಣ್ಣ ಅಲ್ಲಿ ಲಾಕ್ ಮಾಡಿ ಹಿಂಗಂದ್ರು. ಸರಿ ಅದ್ರಲ್ಲಿ ದುಡ್ಡು ಇತ್ತು, ಹಿಂಗೆ ಮುಡ್ಸ್ಬಿಟ್ಟು ಹಿಂಗೆ ಕೊಡ್ತಾರೆ ಅವ್ರಿಗೆ. ಕೊಟ್ಬಿಟ್ಟು ಅವರು ಪಾಪ ದೊಡ್ಡವರೇ ಇರ್ತಾರೆ. ಅವ್ರಿಗೆಲ್ಲನೂ ಕಾಲಕ್ಕೆ ನಮಸ್ಕಾರ ಮಾಡ್ತಾರೆ. ಅಯ್ಯೋ ಅಂತ ಹಿಂದೆ ಹೊಟ್ಟೋಗ್ತಾರೆ ಅಣ್ಣ. ಹಿಂದೆ ಹೋಗ್ತಾರೆ. ಆಮೇಲೆ ಅವರು ಪಕ್ಕದಲ್ಲಿ ಮಕ್ಕಳೆಲ್ಲ ಬಂದಿರ್ತಾರೆ. ಆ ಮಕ್ಕಳೆಲ್ಲ ಬಂದಿದ್ದರೆ ನಿಲ್ಗಂಟ ಹೋಗೋ ಹಣ್ಣು ಕೊಡು ಅಂತ ಹೇಳ್ತಾರೆ. ಒಳಗಡೆ ಹಣ್ಣೇನೋ ಇರ್ತದೆ. ಅಲ್ಲಿ ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಒಂದು ಟೇಬಲ್ ಇದೆ. ಆ ಟೇಬಲಲ್ಲಿ ನಾವುಗಳು ಎಲ್ಲ ಥರ ಹಣ್ಣು ಇಟ್ಟಿರ್ತೀವಿ ಅದರಲ್ಲಿ. ಅಲ್ಲಿ ಆ ಹಣ್ಣಲ್ಲಿ ಅದು ತೊಗೊಂಬಂದು ಆ ಮಗು ಕೊಡ್ತೀನಿ. ಸರಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ ಅವ್ರುಗಳು. ಆಮೇಲೆ ಇನ್ನೊಂದು ದಿವಸ ಮನೇಲಿ ಯಾರೂ ಇರಲಿಲ್ಲ. ಅಲ್ಲ ಅವಾಗೋಗಿ ಯಾರೂ ಇರ್ತಾ ಇರಲಿಲ್ಲ ಮನೆಗಳಲ್ಲಿ. ಅದು ಮನೆಯಲ್ಲಿ ಸರಿ ಸಾರಿ ಇರೋರು ಅಮ್ಮನಿಗೆ ಶೂಟಿಂಗ್ ಇರ್ತಾಯಿತ್ತು. ಅಮ್ಮ ಶೂಟಿಂಗೆಲ್ಲ ಬ್ಯುಸಿಯಾಗಿದ್ರು. ಆವಾಗ ಅಣ್ಣನಿಗೂ ಬ್ಯುಸಿ ಆಗಿತ್ತು. ಯಾವಾಗ ಒಂದು ಸತಿ ಬ್ರೇಕ್ ಇರ್ತಾಯಿತ್ತು ಅಣ್ಣನಿಗೆ. ಆವಾಗ ಅಣ್ಣ ಮನೇಲೇ ಇರೋರು. ಅವಾಗ ಸರಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಇದೇ ಆಗುತ್ತಲ್ಲ. ಬೆಳಿಗ್ಗೆ ತಿಂಡಿ ಆಗುತ್ತೆ, ಮತ್ತು 11:30 ಜ್ಯೂಸ್ ಕೊಡಬೇಕು, ಮತ್ತು ಊಟ ಕೊಡಬೇಕು. ಊಟ ಆದಮೇಲೆ 3:30ಗೆ ಎದ್ದೊಳ್ತಾರೆ. ಅವಾಗೇನೇನೋ ಸ್ವಲ್ಪ ಅವ್ರಿಗೆ ಕುರುಕುಲು ತಿಂಡಿ ಕೊಡಬೇಕು ಅಣ್ಣನಿಗೆ. 3:15ಗೆ ತಿಂತಾರೆ. ತಿಂದಾದಮೇಲೆ ಸರಿ ಆಚೆ ಎಲ್ಲ ಒಂದು ರೌಂಡ್ ಹಾಕ್ತಾರೆ. ಗೇಟಿಂದ ಆಚೆ ಬರ್ತಾರೆ, ನೋಡ್ತಾರೆ, ಯಾರಿಗಾನ ನೋಡ್ತಾರೆ. ಸುಮ್ಮನೆ ಒಂದು ರಿಲ್ಯಾಕ್ಸ್ಗೆ ಬರ್ತಾರೆ, ನೋಡ್ತಾರೆ. ನೋಡಾದ್ಮೇಲೆ ಯಾರನ್ನ ಮಾತಾಡಿಸ್ತಾರೆ. ಆಮೇಲೆ ಫೋಟೋ ತೆಗಿತಾರೆ. ಆಮೇಲೆ ಹೊರಗಡೆ ಬರ್ತೀವಿ. ಸರಿ ಸಾಯಂಕಾಲ ತನಕ ಅಲ್ಲೇ ಇರ್ತೀವಿ ನಾವು. ಆಮೇಲೆ ಸಾಯಂಕಾಲ ಒಂದು 8:30 8:45 ಎಲ್ಲನೂ ನಿಂತ್ಕೋತೀವಿ ನಾವು ಬಾಗ್ಲತ್ರ. ಅಣ್ಣ ನಾವು ಹೋಗ್ತೀವಿ ಅಂತ ಎಲ್ಲರೂ ನಾವು ಮನೆಗಳಿಗೆ. ಅವು ಎಲ್ಲರಿಗೂ ಹಿಂಗಂತಾರೆ ನನಗೆ ಮಾತ್ರ ಸರಿ ಅಣ್ಣ ಅಂತೀನಿ. ಊಟ ಮಾಡ್ದೇವೆ ನೀನು ಅಂದರೆ ಆಯ್ತು ಅಣ್ಣ ಅಂತೀನಿ. ಸರಿ ಊಟ ಎಲ್ಲ ಆಯಿತು. ಆದಮೇಲೆ ಆಚೆ ಎಲ್ಲ ರೌಂಡ್ ಹೊಡಿತೀವಿ ಇಬ್ರೂ. ಆಮೇಲೆ ನಾನು ಹಿಂದೆ ಇದ್ದರೆ ಮುಂದೆ ಬರೋ ಅಂತಾರೆ. ಅವ್ರಿಗೆ ಹಿಂದೆಯಿಂದ ಮಾತಾಡ್ಬಾರ್ದು, ಅವ್ರಿಗೆ ಪಕ್ಕದಲ್ಲಿ ಮಾತಾಡಬಾರ್ದು. ನಾವು ಮುಂದೆ ಬರ್ಬೇಕು. ಹಿಂಗೆ ಎದುರಿಗೆ ಮಾತಾಡ್ಬೇಕು. ನಾನು ಅವ್ರ ಹತ್ರ ಏನು ಮಾತಾಡೋನು ಎದುರಿಗೆ ಮಾತಾಡಬೇಕು. ಮುಂದೆ ಬರೋ ಅಂತ ಹೇಳ್ತಾರೆ. ಸರಿ ಏನಂತ ಮುಂದೆ ಮಾತಾಡ್ತಾ ಇರ್ತಾರೆ ಅವರು. ಸರಿ ಮಾತಾಡಿದ್ಮೇಲೆ ಮೇಲ್ಗಡೆ ಅಣ್ಣಂದೇ ಒಂದು ಸಪ್ರೇಟಾಗಿ ಒಂದು ರೂಮ್ ಇದೆ. ಆ ರೂಮಲ್ಲಿ ಮ್ಯೂಸಿಕ್ದು ಒಂದು ಸಿಸ್ಟಮ್ ಇದೆ. ಎಲ್ಲನೂ ಡ್ರಮ್ಸು ಮತ್ತು ಅದೇನೇನೋ ಇದೆ, ನಂಗೆ ಹೇಳಕ್ಕೆ ಬರೋಲ್ಲ ಅದೆಲ್ಲ ಇದೆ. ಸರಿ ಒಂದು ಟ್ರ್ಯಾಕ್ ಹಾಕ್ತಾರೆ. ಟ್ರ್ಯಾಕ್ ಹಾಕ್ಬಿಟ್ಟು ಅಣ್ಣ ಒಂದು ಮೈಕಲ್ಲಿ ಹಾಡಾಡ್ತಾರೆ. ಹಾಡಾಡ್ತಾ ಇರ್ತಾರೆ. ಅಲ್ಲಿ ಕೆಳಗಡೆ ನಾವು ವಾಚ್ಮ್ಯಾನ್ಗೆ ಹೇಳ್ತೀವಿ ಯಾರನ್ನೂ ಬಿಡಬೇಡಿ ಮೇಲ್ಗಡೆ ಅಂತ, ಯಾರೂ ಬರೋಲ್ಲ ಅಷ್ಟೊತ್ತಿಗೆಲ್ಲನೂ. ಸರಿ ಯಾರನ್ನೂ ಬಿಡಬೇಡಿ ಅಂತ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ ನಾವು. ಸರಿ ಎಲ್ಲ ಫುಲ್ಲೆಲ್ಲ ಬಂದ್ ಮಾಡಿಬಿಟ್ಟು ನಾವು ನಮ್ಮ ಮೇಲೆ ಬಂದುಬಿಟ್ಟಿರ್ತೀನಿ. ಸರಿ ಅಣ್ಣ ಅಲ್ಲಿ ಆಟಾಡ್ತಾ ಇರ್ತಾರೆ. ಕೆಳಗೆ ಕೂತ್ಕೊಂಡು ಕೇಳ್ತಾ ಇರ್ತೀನಿ. ಎಲ್ಲ ಹಾಡು ಆಡ್ತಾ ಆಡೋ ಖುಷಿಗೆ. ಸರಿ ಆದಮೇಲೆ ಬಿಡಾಯಿಟ್ಟಿದ್ದೀನೋ ಅಂತ ಹೇಳ್ತಾರೆ. ಹೂನಣ್ಣ ಇಟ್ಕೊಂಡಿದ್ದೀನಿ ಅಂತ ಕೊಡೋ ಅಂತಾರೆ. ಜೋಬಲ್ಲಿ ಇಟ್ಕೊಂಡಿರ್ತಾರೆ. ಕೇಳ್ತಾರೆ ಅವರು ಯಾವಾಗ ಏನೇನು ಕೇಳ್ತಾರೆ ಅದು ಎಲ್ಲ ನಾನು ಜೋಬಲ್ಲಿ ಇಟ್ಕೊಂಡಿರ್ತೀನಿ. ನಾನು ಈ ಜೋಬಲ್ಲ, ಅದು ಬೇರೆ ಥರ ಇರುತ್ತೆ, ಅದು ಇಟ್ಕೊಂಡಿರ್ತೀನಿ. ಸರಿ ಒಂದು ಚಿಕ್ಕದೊಂದು ಕೊಡ್ತೀನಿ ಫಸ್ಟ್ ಅವ್ರಿಗೆ. ಅವ್ನು ನೋಡೋಣ ಅಂದ್ಬಿಟ್ಟು. ಸರಿ ಚಿಕ್ಕದಲ್ಲ ಆದಮೇಲೆ ಇನ್ನೊಂದಿದೆಯೋ ಅಂತ ಹೇಳ್ತಾರೆ. ಹೂನಣ್ಣ ಅಂತೀನಿ. ಸರಿ ದಪ್ಪ ಕೊಡಬೇಕು ಅವ್ರಿಗೆ. ಇಷ್ಟು ದಪ್ಪ ಇರಬೇಕು, 4 ಎಲೆ ಅದು ಮಡಚಿ ಅದು ನಾನೇ ಹಾಕ್ಸ್ಕೊಂಬರೋದು. ಅದು ನನಗೆ ಗೊತ್ತಾಗುತ್ತೆ ಅಣ್ಣನಿಗೆ ಯಾವ ಥರ ಬೀಡ ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಅವಾಗ ಮಾತ್ರ ನವರತ್ನ ಕಿಮ್ಮಂ ಬೀಡ ತಂದಿರ್ತೀನಿ. ನನಗೆ ಬೆಳಿಗ್ಗೆನೇ ಗೊತ್ತಾಗ್ಬಿಡ್ತದೆ ಅವ್ರ ಮೂಡು. ಸರಿ ನವರತ್ನ ಕಿಮ್ಮಂ ಬೀಡ ತಂದಿಟ್ಟಿರ್ತೀನಿ. ಸರಿ ಅವರು ಜಗಿಯೋವಾಗ ಅವ್ರಿಗೆ ಬಾಯಿ ತುಂಬ ಇರಬೇಕು, ಇಲ್ಲಿ ಆಚೆ ಬರಬೇಕು ಬೇಗಿವೆದು ಬೀಡ. ಸರಿ ಎಲ್ಲ ಆಯ್ತದೆ. ಎಲ್ಲ ಆದಮೇಲೆ ಸರಿ ಮತ್ತೆ ಒಂದು ಸತಿ ಆಚೆ ಎಲ್ಲ ಬರ್ತಾರೆ. ಆಚೆ ಬಂದುಬಿಟ್ಟು ಅಜ್ಜಿ ರೂಮ್ಗೆ ಹೋಗ್ತಾರೆ. ಅಜ್ಜಿ ರೂಮ್ ಅಂದರೆ ಅವ್ರ ತಾಯಿಯವ್ರ ರೂಮ್ಗೆ. ಅಲ್ಲಿ ಹೋಗ್ಬಿಟ್ಟು ಅಜ್ಜಿಗೆ ತಾತನಿಗೆ ನೋಡಿಕೊಂಡು ನಮಸ್ಕಾರ ಮಾಡಿಬಿಟ್ಟು ಮಾಡಿ ಮೇಲೆ ಬರ್ತಾರೆ. ನಾನು ಕೆಳಗಡೆ ಮಲಗಿರ್ತೀನಿ ನಾನು. ಸರಿ ಅಣ್ಣ ಟಿ ವಿ ನೋಡ್ತಾ ಇರ್ತಾರೆ. ಹಿಂಗೆ ಮಂಚ ಇರುತ್ತಲ್ಲ, ಆ ಮಂಚದ ಮೇಲೆ ಹಿಂಗೆ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಕಾಲಾಗಲ ಮಾಡ್ಬಿಟ್ಟು ಹಿಂಗೆ ಆ ಮಂಚದ ಕಡಿತಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ಅಣ್ಣ ಕೆಳಗಡೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವರು. ಸರಿ ನೋಡೋದಂಗೆ ನೋಡ್ತಾ ಇರ್ತದೆ. ಆಮೇಲೆ ನಾನು ಇನ್ನೂ ಮಲಗಿರಲ್ವಲ್ಲ, ಹಿಂಗೆ ಗೊತ್ತಾಗ್ತಾ ಇರ್ತದಲ್ಲ, ಅದು ಸೋಪುಗಳೆಲ್ಲ ತಗಿಲ್ತಾ ಇರ್ತದೆ. ಲವ್ ಅಂತಾರೆ.
ಹಣ ಅಂತೀನಿ, ಏನೋ ಇನ್ನೂ ಮಲಗಿಲ್ಲನೋ ಅಂತಾರೆ. ಇಲ್ಲ ಅಣ್ಣ ಅಂತೀನಿ, ಮತ್ತೆ ಬಾರೋ ಅಂತಾರೆ. ಮೇಲೆ ಬರ್ತೀವಿ, ಸರಿ ಅವ್ರಲ್ಲಿ ಕೂತು ನೋಡ್ತಾ ಇದ್ದಾರೆ, ಪಕ್ಕದಲ್ಲಿ ನನ್ನ ಕುಂಡಿಸ್ಕೋದು ಕೂತ್ಕೋ ಅಂತಾರೆ. ಕೂತ್ಕೊಂಡು ನೋಡ್ತಾ ಇರ್ತೀವಿ. ಸರಿ ನೋಡೋ ತನಕ ನೋಡಾದಮೇಲೆ ಲೈಟ್ ಆರಿಸ್ಬಿಡ್ತಾರೆ. ಮತ್ತು ಚಿಕ್ಕದೊಂದು ಲೈಟ್ ಇರುತ್ತೆ, ಅದು ಬೆಳಕು ಸ್ವಲ್ಪ ಬೆಳಕು ಬರುತ್ತೆ. ಎಲ್ಲ ಟಿ ವಿ ಎಲ್ಲ ನಾನೇ ಹಾರಿಸ್ತೀನಿ. ಸರಿ ಅಣ್ಣ ಪಾಟ್ಕಣ್ಣ ಮಂಚದ ಮಲ್ಕೋತಾರೆ, ನಾನು ಕೆಳಗಡೆ ಮಲ್ಕೋತೀನಿ. ಅವಾಗ ಗೊರಕೆ ಹೊಡಿತಾ ಇಲ್ಲ ನಾನು, ಇವಾಗ ಗೊರಕೆ ಹೊಡಿತೀನಿ ನಾನು. ಇವಾಗ ತುಂಬ ಗೊರಕೆ ಹೊಡಿತೀನಿ ನಾನು ಇವಾಗ, ಸಿಕ್ಕಾಬಿಟ್ಟೆ ಅದೇನೋ ಗೊತ್ತಿಲ್ಲ. ಸರಿ ಅಣ್ಣ ಮಂಚದ ಮಲ್ಕೊಂಡು ನಾನು ಕೆಳಗಡೆ ಮಲಗಿರ್ತೀನಿ. ಅವರು ತುಂಬ ಕತೆ ಹೇಳ್ತಾಯಿದ್ರು. ಕತೆ ಅಂದರೆ ಅವರು ಸ್ವಂತದ್ದು ವೈಯಕ್ತಿಕ ಆ ಕತೆ ಎಲ್ಲ ಹೇಳೋರು ನನಗೆ ಎಲ್ಲ ಹಂಚ್ಕೋತಾ ಇದ್ದೆ ನನಗೆ. ಸರಿ ನಾನು ಕೂತ್ಕೊಂಡ್ಬಿಡ್ತಿದ್ದೆ, ನಾನು ಕೂತ್ಕೊಂಡು ಎಲ್ಲ ಕೇಳ್ಕೊಂಡಿದ್ದೆ. ಅಲ್ಲಿ ಪ್ರಾಮಿಸ್ ಮಾಡಿದರು, ಎಲ್ಲಿ ಚೆನ್ನೈಯಲ್ಲಿ ಯಾರಿಗೂ ಹೇಳಬಾರ್ದು, ನಾನು ಹತ್ರ ಇರಬೇಕು ಅಂತ. ಇರಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಯಾರಿಗೂ ಈ ವಿಷಯ ಹೇಳೋದಿಲ್ಲ. ನೀವು ಏನು ಮಾಡೋರು ನಾನು ಈ ವಿಷಯ ಹೇಳಲ್ಲ, ಅಣ್ಣನ ವಿಷಯ ಎಲ್ಲ ಹೇಳಲ್ಲ, ನನ್ನಲ್ಲೇ ಬಂದ್ಬಿಡ್ಲಿ ಅದು. ಸರಿ ಅಲ್ಲಿ ಮಲ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ. ಸರಿ ನಾನು ಕೇಳ್ಕೊಂಡಿರ್ತೀನಿ. ಕೆಲವು ಟೈಮಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿದೆ ಅಣ್ಣ ಹೇಳಬೇಕಾದ್ರೆ. ಅದು ಅವರು ಕೂತ್ಕೊಂಡ್ಬಿಡ್ತಾರೆ ಆ ಟೈಮ್ಗೆ. ಅದು ಹೇಳೋ ಟೈಮಲ್ಲಿ ಅವರು ಕೂತ್ಕೊಂಡ್ಬಿಟ್ಟಿರ್ತಾರೆ. ನಾನು ಆಲ್ರೆಡಿ ಕೂತ್ಕೊಂಡೇ ಕೇಳ್ತಾ ಇರ್ತೀನಿ. ಯಾವುದನ್ನು ಭಾಳ ಇದಾಗಿರ್ಬೇಕಾದ್ರೆ ಕುಂತ್ಕೊಂಡ್ಬಿಡ್ತಾರೆ. ಕುಂತ್ಕೊಂಡ್ಬಿಟ್ಟು ಕಣ್ಣು ಒದ್ದೆ ಆಗುತ್ತೆ, ನನಗೂ ಒದ್ದೆ ಆಗುತ್ತೆ, ಅವ್ರಿಗೂ ಒದ್ದೆ ಆಗುತ್ತೆ. ಸರಿ ಮಲಗಿರ್ತೀವಿ. ಸರಿ ಆಯಿತು ಹೇಳ್ಕೊಳ್ತಾ ಇದ್ರು ಅವರು. ಸರಿ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಡಿ. ಎದ್ದ ಪ್ರಕಾರ ಬೆಳಿಗ್ಗೆ ಆಯಿತು. ಸರಿ ಬೆಳಿಗ್ಗೆ ತಿಂಡಿ ಕೊಟ್ಟಾಯಿತು. ಸರಿ ಮಧ್ಯಾಹ್ನ ಊಟ ಆದಮೇಲೆ ಒಂದು 3:30 ಅವತ್ತು ಗುರುವಾರ ಬಂದುಬಿಟ್ಟಿದೆ. ಅವತ್ತು ಮಾರನೇ ದಿವಸ ಗುರುವಾರ ಬಂದಿತ್ತು. ಸರಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋದ್ವಿ. ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಶೋಕ್ ಹೋಟ್ಲಿಗೆ ಹೋದ ಅವತ್ತು ನಾವು. ಅಶೋಕ್ ಹೋಟ್ಲಲ್ಲಿ ಟೆನ್ನಿಸ್ ಆಡ್ತಾರೆ. ಸರಿ ಕಾರಲ್ಲೇ ನಾವು ಇಟ್ಕೊಂಡಿರ್ತೀವಿ ಅವ್ರಿಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲರೂ. ಸರಿ ಅಲ್ಲೇ ಒಂದು ರೂಮ್ ಇದೆ ಅಣ್ಣನಿಗೆ ಅಶೋಕ್ ಹೋಟ್ಲಲ್ಲಿ. ಅಲ್ಲಿ ಹೋದ್ವಿ, ಫ್ರೆಶ್ ಆದರು, ಮತ್ತು ಹಾಕ್ಕೊಂಡ್ರು ಅದು ಬಟ್ಟೆ ಹಾಕ್ಕೋಬೇಕಲ್ಲ, ಅದು ಹಾಕ್ಕೊಂಡ್ರು. ಸರಿ ಇದು ಆಡೋಕ್ಕೆ ಬಂದ್ವಿ ಟೆನ್ನಿಸು. ಅಲ್ಲಿ ಟೆನ್ನಿಸ್ ಕೋರ್ಟ್ ಇದೆ ಕೆಳಗಡೆ, ಸ್ವಿಮ್ಮಿಂಗ್ ಪೂಲ್ ಪಕ್ಕ ಅಶೋಕ್ ಹೋಟ್ಲ್ ಹತ್ರ. ಅಲ್ಲಿ ಅವ್ರ ಪಾರ್ಟ್ನರ್ ಒಬ್ಬರಿರ್ತಾರೆ, ಆ ಕಡೆ ಇವ್ರು ಈ ಕಡೆ ಆಡ್ತಾ ಇರ್ತಾರೆ. ಸರಿ ಅಣ್ಣಂದು ಬಾಲ್ ಮಾತ್ರ ಎಡಗಡೆ ಬರ್ತಾ ಇರ್ತದೆ. ಆ ಕಡೆ ಬರಬೇಕಾದ್ರೆ ಜಾಸ್ತಿ ಎಡಗಡೆ ಬಿಡೋದು ಅಣ್ಣನ ಬಾಲು. ಆ ಅಣ್ಣನ ಬಾಲನ್ನ ನಾವು ಎರಡು ಇಟ್ಕೊಂಡಿರ್ತೀವಿ. ನಾನು ಒಂದು ಜೋಬಲ್ಲಿ ಇಟ್ಕೊಂಡಿರ್ತೀನಿ, ಒಂದು ಬಿಟ್ಟಿದ ತಕ್ಷಣ ಇಟ್ಕೊಂಡ್ಬಿಟ್ಟ ತಕ್ಷಣ ಅದು ಹುಡ್ಕೊಂಡು ನಾನು ತರ್ತೀನಿ. ನನ್ನದು ಇದಾಗುತ್ತೆ. ಮತ್ತು ರಾತ್ರಿ ಮನೆಗೆ ಬಂದುಬಿಡ್ತೀವಿ. ಮತ್ತು ಬರ್ಬೇಕಾದ್ರೆ ಅದೇ ಮಧ್ಯದಲ್ಲಿ ಬರ್ಬೇಕಾದ್ರೆ RV ರೋಡಲ್ಲಿ ಚಿರುಮುರಿ ತಿಂತೀವಿ ನಾವು. ಚಿರುಮುರಿ ತುಂಬ ಇಷ್ಟ ಅಣ್ಣನಿಗೆ. ಅದು ಅಲ್ಲೊಂದು RV ಕಾಲೇಜ್ ಹತ್ರ ಒಂದು ಗಾಡಿ ಇತ್ತು. ಆ ಗಾಡಿನಲ್ಲಿ ನಮ್ಮ ಕಾರ್ ನೋಡಿದ ತಕ್ಷಣ ಪಾಪ ಆತ ಬರೋರು ಬಂದ್ಬಿಟ್ಟು ಏನೇನು ಬೇಕೆಲ್ಲ ಕೊಡೋ ನಮಗೆ. ಸ್ವಲ್ಪ ಕೊಡು ಅನ್ನೋರು ಅಣ್ಣ. ಅವರು ಜಾಸ್ತಿ ಕೊಡ್ಬಿಡ್ತಾಯಿದ್ರು, ಸ್ವಲ್ಪ ತಿಂತಾಯಿದ್ರು ಅಣ್ಣ. ಸರಿ ನಾವು ತಿಂತಾಯಿದ್ವಿ. ತಿಂದಾದ್ಮೇಲೆ ಸರಿ ಅವ್ರಿಗೆ ಕಾಸು ಬೇಡ ಅಂತಾರೆ. ಇಲ್ಲ ಅಂದರು. ಆಮೇಲೆ ನೀಲ್ಕಂಠ ಅಂದರು. ಸರಿ ನನ್ನ ಜೋಬಲ್ಲಿದ್ದೆ, ನಾನು ಕೊಟ್ಟೆ. ಸರಿ ನಾವು ಬಂದುಬಿಡ್ತಾಯಿದ್ವಿ. ಹಿಂಗೆ ನಡೀತಾ ಇತ್ತು. ಸರಿ ನಾವು ತಿರುಪತಿ ಹೋಗ್ತೀವಿ. ನಾವು ಫೆಬ್ರವರಿ 27ನೇ ತಾರೀಕು ಅಣ್ಣನ ಮದುವೆ ಆಗಿದ್ದ ದಿವಸ ನಾವು ಇಲ್ಲಿ 25ನೇ ತಾರೀಕೆ ಹೊರಟ್ಬಿಡ್ತೀವಿ. ನಾವು 25ನೇ ತಾರೀಕು ಹೊರಟ್ಬಿಟ್ರೆ ನಾವು ಅಲ್ಲಿ 3 ರಾತ್ರಿ ಮಲ್ಗ್ತೀವಿ. ನಾವು 3 ರಾತ್ರಿ ಅಲ್ಲಿ ಇರಲೇಬೇಕು, ಅದು ಅಮ್ಮ ಹೇಳಿರೋದು ಆ ಥರ. 3 ರಾತ್ರಿ ಅಲ್ಲಿ ಮಲಗಬೇಕು ಅಂದ್ಬಿಟ್ಟು ನಾವು ಇರ್ತಾಯಿದ್ವಿ. ಸರಿ ಒಂದು ಸಲ ನಾವುಗಳು ಒಂದು ಸಲ ಅಣ್ಣನಿಗೆ ಬೆಟ್ಟ ಹತ್ತಿಸಿದ್ದೀವಿ. ನಾವು ಸುಮಾರು ವರ್ಷಕ್ಕೆ ಮುಂಚೆ ಬೆಟ್ಟ ಹತ್ತಿಸಿದ್ದೀವಿ ಅಣ್ಣನಿಗೆ. ಬೆಟ್ಟ ಹತ್ತಿದ್ರು ಅಣ್ಣನೂ. ನಮ್ಮ ಜೊತೆಗೆ ಶಿವರಾಮಣ್ಣ ಇದ್ದರು. ಆಮೇಲೆ ಅಣ್ಣನ ಸ್ನೇಹಿತರು ಒಬ್ಬರು ದೇಶಪಾಂಡೆ ಅಂತಿದ್ರು, ಅವರಿದ್ದರು. ಮತ್ತು ಸುಮಾರು ಫ್ರೆಂಡ್ಸ್ ಎಲ್ಲ ಇದ್ದರು. ಸರಿ ನಾವೆಲ್ಲ ಹತ್ಕೊಂಡು ಬರ್ತಾಯಿದ್ವಿ. ಸರಿ ಮಧ್ಯೆ ಈ ಸೋಡಾ ಮಾರೋರು, ಗೋಲಿ ಸೋಡಾ ಹಾಕ್ಬಿಟ್ಟು ಆ ಮೆಣಸೆಲ್ಲ ಹಾಕ್ಬಿಟ್ಟು ಕೊಡೋರು ಅಣ್ಣನಿಗೆ. ಅಣ್ಣ ಕುಡಿಕೊಂಡು ಅಲ್ಲೆಲ್ಲ ರಶ್ ತೊಗೊಂಡು ಪರಂಗಿ ಹಣ್ಣು ತಿನ್ಕೊಂಡು ಮಧ್ಯೆ ಪರಂಗಿ ಹಣ್ಣು ಚೇಪೆಕಾಗಿ ಸಿಕ್ಕುತ್ತೆ ಅಲ್ಲೆಲ್ಲ ಮಧ್ಯೆ ಬೆಟ್ಟದ ಹತ್ಬೇಕಾರೆ. ಸರಿ ಅದೆಲ್ಲ ತಿನ್ಕೊಂಡು ಮಧ್ಯೆ ಟೀ ಕುಡ್ಕೊಂಡು ಬೆಟ್ಟ ಹತ್ಕೊಂಡು ಬಂದಿದ್ದೀವಿ. ಇನ್ನೂ ಎಷ್ಟು ದೂರ ನೋವು ಅಂತ ಇದ್ದಾರೆ ಅಣ್ಣ. ಬಂದ್ಬಿಡ್ತಾಣ. ನಾನು ಸುಮಾರು ಸತಿ ಹತ್ತಿದ್ದೀನಿ. ನಾನು ತುಂಬ ಸಲ ಹತ್ತಿದ್ದೆ ನಾನು ಬೆಟ್ಟಕ್ಕೆ, ತಿರುಪತಿ ಬೆಟ್ಟ. ಸರಿ ಆಮೇಲೆ ಅವರು ದೇವ್ರು ನೆನೆಸ್ಕೊಂಡು ಗೋವಿಂದ ಅಂದ್ಕೊಂಡು ಬೆಟ್ಟ ಹತ್ಕೊಂಡು ಬಂದ್ವಿ ನಾವು. ಕೆಲವರು ಯಾವುದೋ ಒಂದು ಬುಕ್ಗಳೇ ಇಟ್ಕೋತಾಯಿದ್ರು. ಆ ಬುಕ್ಕಲ್ಲಿ ಸಿಗ್ನೇಚರ್ ಮಾಡ್ಕೋತಾಯಿದ್ರು, ಅಣ್ಣನ ಆಟೋಗ್ರಾಫ್ ಅಂತಾಯಿದ್ರು ಮಾಡ್ತಾರೆ. ಅವಾಗಲೇ ಕ್ಯಾಮ್ರಾಗಳು ಇರ್ತಾ ಇರಲಿಲ್ವಲ್ಲ, ಹಾಗಾಗಿ ಆಟೋಗ್ರಾಫಲ್ಲಿ ಮಾಡ್ಕೋತಾಯಿದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಾವು ತಿರುಪತಿ ಬೆಟ್ಟ ಅಂದ್ಬಿಟ್ಟು ದೇವ್ರ ದರ್ಶನ ಅಷ್ಟೇ ಮಾಡ್ಕೊತಾ ಇದ್ದಿದ್ದು. ಉರುಳು ಸೇವೆ ನಾವು ಮಾಡಿದ್ದೀವಿ. ಉರುಳು ಸೇವೆ ಮಾಡೋದು ನಮ್ಗೆ ಗೊತ್ತೇ ಇರಲಿಲ್ಲ. ಅವತ್ತು ಬೆಳಗಿನ ಜಾವನೇ ಅಮ್ಮ ಅವತ್ತು ಹೇಳ್ತಾರೆ, ಯಾರ್ಯಾರು ಉರುಳು ಸೇವೆ ಮಾಡೋಕ್ಕೆ ಬರ್ತಾರೋ ಬನ್ನಿ ನಮ್ಮ ಜೊತೆಗೆ ಅಂತೇಳಿ. ಅಮ್ಮ ನಾನು ಬರ್ತೀನಿ ಎಲ್ಲರೂ. ಸರಿ ಇದೆಲ್ಲರೂ ನಾವೆಲ್ಲ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಬೇಗ ಎದ್ಬಿಟ್ಟು ಅಲ್ಲೇ ಕೊಳ ಇದೆ, ಆ ಕೊಳದಲ್ಲೆಲ್ಲ ಮುಳುಗ್ಸೋರು ನಮ್ಮನ್ನು. ಅವರು ಭಾರತೀಯಮ್ಮವ್ರು ಚಿಕ್ಕಪ್ಪ ಇದ್ದಾರೆ, ಕಾಕ ಅಂತೀವಿ ನಾವು ಅವ್ರಿಗೆಲ್ಲರೂ. ಅವರು ಬರ ಅಂದವರು. ಸರಿ ನಾವು
ಮುಳುಗ್ಸೋರು ಅಮ್ಮನ ಅಲ್ಲೇ ಇರ್ತಾರೆ ಕೊಳದಲ್ಲೇ. ನಮಗೆಲ್ಲ ಮುಳುಗ್ಸೋರು ಅಮ್ಮನೇ. ಅಮ್ಮ ಮುಳುಗಿಸ್ಬಿಟ್ಟು ಎದ್ಬಿಟ್ಟು ಆಮೇಲೆ ಬೆಟ್ಟದ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾಯಿದ್ವಿ. ಉರುಳು ಸೇವೆ ಮಾಡೋರಿಗೆಲ್ಲ ಫ್ರೀ ದರ್ಶನ ಆವತ್ತು. ಆವಾಗ ಆ ಉರುಳು ಸೇವೆ ಯಾರು ಮಾಡ್ತಾರೋ ಅವ್ರಿಗೆಲ್ಲ ಫ್ರೀ ದರ್ಶನ. ಸರಿ, ಉರುಳು ಸೇವೆ ಎಲ್ಲ ಮಾಡ್ಕೊಂಬರ್ತೀವಿ. ಮಾಡ್ಕೊಂಡು ಆದಮೇಲೆ ಒಳಗಡೆ ದರ್ಶನ ಮಾಡಿಕೊಂಡು ಬರೋದು. ಇವಾಗ ಉರುಳು ಸೇವೆ ಎಲ್ಲ ನಿಲ್ಲಿಸ್ಬಿಟ್ಟಾರೆ, ಅವಾಗೆಲ್ಲ ಇತ್ತು ಅಲ್ಲಿ ಉರುಳು ಸೇವೆ ಮಾಡಿದ್ದೀವಿ. ಸರಿ, 3 ದಿವಸ ಆದಮೇಲೆ ಬರ್ತಾಯಿದ್ವಿ ನಾವು. ಬರಬೇಕಾದ್ರೆ ದಾರಿನಲ್ಲಿ ಅಲ್ಲಿ ಚಿತ್ತೂರು ಆದಮೇಲೆ ಒಂದು ಸಣ್ಣದೊಂದು ಗುಡಿಸ್ಲಾಕ ಒಂದು ಪೆಟ್ಟಿಗೆ ಅಂಗಡಿ ಇದೆ, ನಮ್ಮ ವರ್ತನೆ ಅದು ಆವತ್ತಿನ ದಿವಸ 28ನೇ ತಾರೀಕು ಬೆಳಿಗ್ಗೆ ಆಕೆ ಕಾಯ್ಕೊಂಡಿದ್ಲು, ಬರಲಿಲ್ವಲ್ಲ ಇವರು ಅಂತ. ನಾವು ಅರೇ ರೋಡಲ್ಲಿ ಬರ್ತಾಯಿದ್ವಿ ನಾವು. ಅಲ್ಲೇ ತಿರುಪತಿನಲ್ಲೇ ನಾಷ್ಟ ಎಲ್ಲ ಆಗೋಗ್ಬಿಡುತ್ತೆ. ಸರಿ, ಬರ್ಬೇಕಾದ್ರೆ ಅಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಇರ್ತದೆ, ಗುಡಿಸ್ಲಾಕೊಂಡಿರ್ತಾರೆ ಅದರಲ್ಲಿ. ಅದೆಲ್ಲ ಇರ್ತದೆ, ಎಳ್ನೀರು ಇರ್ತದೆ, ಮತ್ತು ಉಪ್ಪು ಕಳ್ಳೆ, ಮತ್ತು ಇನ್ನೂ ಏನೇನೋ ಇರ್ತದೆಲ್ಲ ತೊಗೊಂಡು ತಿಂತಾರೆ ಅಣ್ಣ. ಸರಿ, 2009ಗೆ ನಾವು ತಿರುಪತಿಗೆ ಹೋಗಿದ್ವಿ. ತಿರುಪತಿಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆಚೆ ನಾವು ಸ್ವಲ್ಪ ದಿದ್ವಿ. ನಾವು ಸಿ ಎಮ್ ಬಂದಿದ್ರು ಆ ಟೈಮಲ್ಲಿ, ಸಿ ಎಮ್ ಬಂದಿದ್ದರು. ಸರಿ, ಸಿ ಎಮ್ದು ಬರ್ತಾಯಿದ್ದಾರೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಫುಲ್ ಎಲ್ಲರೂ ಖಾಲಿ ಮಾಡಿಬಿಟ್ರು. ಅದು ಫುಲ್ ದೇವಸ್ಥಾನನೇ ಖಾಲಿ ಸರ್, ಯಾರೂ ಇಲ್ಲ ಸರ್. ಅಲ್ಲಿ ಒಂದು ನರಪಿಳ್ಳೆ ಇಲ್ಲ ಸರ್ ಒಳಗಡೆ. ಅಲ್ಲ ಎಂಟ್ರೆನ್ಸ್ ಇದೆ, ನಾವು ಮೇನ್ ಡೋರ್ ಹೋಗ್ತೀವಲ್ಲ ಅಲ್ಲಲ್ಲ, ಅಲ್ಲಿ ಒಂದು ಗೇಟ್ ಇದೆ, ಅಲ್ಲಿ ಬಿಡ್ತಾರಲ್ಲ, ಅಲ್ಲಿಂದ ಯಾರೂ ಇಲ್ಲ ಸರ್. ಅಲ್ಲಿ ಯಾರೂ ಇರಲಿಲ್ಲ. ಸಿ ಎಮ್ಮು ಮತ್ತು ಅಶೋಕ್ ಅಣ್ಣ ಮತ್ತು ಶೋಭಕ್ಕ ಮತ್ತು ಇನ್ನೂ ಸುಮಾರು ಅವ್ರ ಜೊತೆಗಿರೋರೆಲ್ಲನೂ, ಅವ್ರ ಜೊತೆಗೆ ಎಲ್ಲರೂ ಬಂದಿದ್ರು, ಸುಮಾರು ಜನ ಬಂದಿದ್ದರು. ಆಮೇಲೆ ಸಿ ಎಮ್ ನೋಡ್ಬಿಟ್ರು, ಅಣ್ಣನ ನೋಡಿದ್ರು, ಬನ್ನಿ ಈಗ ನಮ್ಮ ಜೊತೆಗೆ ಅಂದರು. ನಾವು ಅವ್ರ ಜೊತೆಗೆ ಹೋದ್ವಿ. ಸರಿ, ಅಣ್ಣನ ಮುಂದೆ ಬಿಟ್ಟರು ಅವರು. ಸರಿ, ಅಣ್ಣ ಮುಂದೆ ಬಂದರು. ಅವರೆಲ್ಲ ಹಂಗೆ ಜೊತೆಗೆಲ್ಲ ಸೇರ್ಕೊಂಡು ಮುಂದೆಯಿಂದ ಅಂತ ಏನೂ ಇಲ್ಲ, ಎಲ್ಲ ಜೊತೆಗೆ ಬಂದ್ವಿ. ಬರಬೇಕಾದ್ರೆ ಅಲ್ಲಿ ಆ ಆಂಧ್ರದವರು ಯಾರೋ ಒಬ್ಬರು ವೀಡಿಯೋ ತೆಗೆದ್ರು, ನ್ಯೂಸ್ ಚಾನಲು ಯಾರೋ ಗೊತ್ತಿಲ್ಲ, ಅದು ಅಲ್ಲಿ ನಿಂತ್ಕೊಂಡು ತೆಗಿತಾಯಿದ್ರು. ಆ ವಿಡಿಯೋ ಎಲ್ಲ ವೈರಲ್ ಆಗಿದೆ ಅನಿಸುತ್ತೆ. ಮತ್ತು ಅದರಲ್ಲಿ ಸ್ಕ್ರೀನ್ ಶಾಟ್ ತೆಗೆದುಬಿಟ್ಟು ನಾನೊಂದು ಫೋಟೋ ಹಾಕ್ಕೊಂಡಿದ್ದೆ. ನಾನು ಸಾರ್ ಹಿಂದೆನೇ ಇರ್ತೀನಿ, ನಾನು ಸಾರನ್ನ ಬಿಡೋದೇ ಇಲ್ಲ. ನಾವು ಒಳಗಡೆ ಅಷ್ಟೇ, ಆಚೆನೂ ಅಷ್ಟೇ. ಸರಿ, ಒಳಗಡೆಲ್ಲ ನಾವು ತುಂಬ ಹೊತ್ತು ಇದು ಗರ್ಭಗುಡಿ ಹತ್ರ ಒಳಗಡೆನೇ ಇದ್ವಿ. ಸಿ ಎಮ್ಮು, ನಾವು, ಅಣ್ಣ ಮತ್ತು ಭಾರತಿ ಅಮ್ಮ, ನಮ್ಮ ಜೊತೆಗೆ ಬಂದಿರೋರು, ಅವ್ರ ಜೊತೆಗೆ ಬಂದು ಎಲ್ಲರೂ ಅಲ್ಲಿ ಕೂತಿದ್ವಿ. ಸರಿ, ಸುಮಾರು ಹೊತ್ತಿದ್ವಿ ನಾವು. ಸುಮಾರು ಹೊತ್ತಿದ್ಮೇಲೆ ಅದೇನು ಭಾಗ್ಯ ನೋಡಿ ನಮ್ಮಗಳಿಗೆ. ಅದು ಆ ಸ್ವಾಮಿ ಹತ್ರ ಇರೋದು ಇಲ್ಲಿ ಇರ್ತಾರಲ್ಲ, ಅದೇನು ನಂಗೆ ಹೇಳಕ್ಕೆ ಬರೋಲ್ಲ, ಬೇಜಾರು ಮಾಡ್ಕೋಬೇಡಿ. ಅದು ಇಟ್ಟರು ಸರಿ, ಅಣ್ಣನಿಗೆ ಇಟ್ಟರು, ಎಲ್ಲರಿಗೂ ಇಟ್ಟರು. ಸರಿ, ಸ್ವಾಮಿ ಪಾದದ ಹತ್ರ ಪ್ರಸಾದ ಇತ್ತು ಅವತ್ತು ಯಾವಾರೂ ಅಭಿಷೇಕ ಮಾಡಿರೋ ಏನೋ ಗೊತ್ತಿಲ್ಲ, ಅದು ಯಾವ್ದು ಪ್ರಸಾದ ಇತ್ತು. ಆ ಪ್ರಸಾದ ಸರಿ ಅಲ್ಲಿರೋರು ಎಲ್ಲರಿಗೂ ಕೊಟ್ಟರು, ನಮಗೂ ಕೊಟ್ಟರು. ಸರಿ, ನಾವು ಬಂದ್ಬಿಟ್ಟಿದೆ. ಅಲ್ಲಿ ಒಳಗಡೆ ಹೋಗೋ ಎಂಟ್ರೆನ್ಸ್ ಇರಲಿಲ್ಲ, ಮೆಟ್ಲು ಹೋಗ್ತೀವಿ. ಅಲ್ಲೊಂದು ಇದಿದೆಲ್ಲ, ಇದಿದೆ, ಮಂಟಪ ಇದೆ. ಅಲ್ಲಿ ಎಡಗಡೆ ಒಂದು ದೊಡ್ಡ ಒಂದು ಹಾಲ್ ಇದೆ. ಹಾಲಲ್ಲೆಲ್ಲ ಕಾರ್ಪೆಟ್ ಹಾಕ್ಬಿಟ್ಟಿದ್ರು. ಕಾರ್ಪೆಟಲ್ಲಿ ಅಲ್ಲಿರೋರೆಲ್ಲ ಇಲ್ಲಿ ಕೂತ್ಕೊಂಡಿದ್ರು, ಯಾರೂ ಇಲ್ಲ, ಎಲ್ಲ ನಾವುಗಳೇ ಅಲ್ಲಿ ಇದ್ದಿದ್ದು. ಸರಿ, ಅಣ್ಣ, ಆಮೇಲೆ ಶೋಭಕ್ಕ, ಅಶೋಕಣ್ಣ ಎಲ್ಲ ಅಲ್ಲಿ ಕೂತಿದ್ರು. ಸರಿ, ಅವರೇ ಅರ್ಚಕರು ಯಾರೋ ಒಂದು ತಟ್ಟೆಯಲ್ಲಿ ಒಂದು ಪ್ರಸಾದ ತೊಗೊಂಬಂದು ಪ್ರಸಾದ ಕೊಟ್ಟರು. ಸರಿ, ನಾವು ತಿಂದ್ವಿ. ಸರಿ, ನಾವು ಮತ್ತೆ ಬಂದುಬಿಟ್ಟು ಅವರೆಲ್ಲ ಇನ್ನೂ ಅಲ್ಲೇ ಇದ್ದರು. ನಾವು ಗರ್ಭಗುಡಿಯಿಂದ ಆಚೆ ಬರ್ತಾ ಇರಬೇಕಾದ್ರೆ ಅವರು ಯಾರೋ ವೀಡಿಯೋ ತೆಗಿತಾ ಇದ್ದಾರೆ. ಅದೇ ನಾನು ಹಾಕಿದ್ದು. ಮತ್ತು ತಿರುಪತಿ ಗರ್ಭಗುಡಿ ಒಳಗಡೆ ಇದೆಯಲ್ಲ, ಗರ್ಭಗುಡಿ ಎಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ತುಂಬ ಫೋಟೋ ತೆಗೆದವ್ರೆ ಅವ್ರುಗಳು. ತುಂಬ ಫೋಟೋ ತೆಗೆದವ್ರೆ, ಅಣ್ಣನ ಫೋಟೋ, ನನ್ನ ಫೋಟೋ, ಮತ್ತು ಅದೇ ನಂದೇ ಅಂತಲ್ಲ, ನಮ್ಮ ಜೊತೆಗೆಲ್ಲ ಇದೀವಲ್ಲ ಎಲ್ಲರದ್ದು ಫೋಟೋ ತೆಗೆದವ್ರೆ. ಸರಿ, ಬಂದಾದಮೇಲೆ ಅದೇ ಕೊನೆ ಫೋಟೋ ಆಗೋಯ್ತು. ಕೊನೆ ದರ್ಶನ ಅಣ್ಣಂದು, ಕೊನೆ ದರ್ಶನ ಅದು ಅಣ್ಣಂದು ಎಲ್ಲ ನೆನಪಾಗೋಯ್ತು ಅಷ್ಟೇ. ಅದೊಂದು ಹಾಕಿದ್ದೀನಲ್ಲ, ಅಣ್ಣ ಹಿಂಗೆ ಬಗ್ಕೊಂಡು ಬರ್ತಾಯಿದ್ದಾರೆ. ಅದು ನಾನು ಬಗ್ಗಿದ್ದೀನಲ್ಲಿ. ಅದು ಏನಕ್ಕೆ ಅಲ್ಲಿ ಬಗ್ಗಿದ್ದೀನಿ ಅಂತ, ಅಣ್ಣ ಬಗ್ಗಿರೋದು, ನಾನು ಈ ಥರ ಬಗ್ಗಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ನೀರು ಹರಿತಾ ಇರ್ತದೆ, ಮೆಟ್ಲು ಹತ್ತಬೇಕು. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ನೀರು ಹರಿತಾ ಇರ್ತದೆ, ಮೆಟ್ಲು ಹತ್ತಬೇಕು. ಕಾರ್ಪೆಟಿಂದ ಮೆಟ್ಲು ಬಂದುಬಿಟ್ಟು ಆ ಮೆಟ್ಲ ಮೇಲೆ ಕಾಲಿಟ್ಟು ಮತ್ತೆ ಬರಬೇಕು. ಸರಿ, ನಾವು ಬಂದಿದ್ದಲ್ಲಿ ಅದಕ್ಕೆ ಕೆಳಗಡೆ ನೋಡ್ತಾ ಇರೋದು ನಾವಲ್ಲಿ. ಅವತ್ತು ಬಂದ್ವಿ. ಅದೇ ಕೊನೆಯ ದರ್ಶನ ಅಣ್ಣಂದು. ವೆಂಕಟರಮಣ ಸ್ವಾಮಿ ನೋಡೋಗಿ ಎಲ್ಲರೂ ಅಣ್ಣಂದೇ ಗ್ಯಾಪ್ ಹೋಗುತ್ತೆ, ಅಣ್ಣ ಲಾಸ್ಟ್ ದರ್ಶನ ಅಂತ. ಆ ದೇವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ ಬಾಲಾಜಿಗೆ, ಬೇಗ ಕರ್ಕೊಂಬಿಟ್ಟು ಅಣ್ಣಂದು. ಇದು ಅದೇನೋ ಅವ್ರಿಗೂ ನನಗೂ ಬಾಂಧವ್ಯ, ನನಗೆ ಗೊತ್ತಿಲ್ಲ. ನನ್ನ ತಂದೆ ತಾಯಿಗಳಿಗೆ ನಾನು ಇಷ್ಟೊಂದು ಅಡ್ತಿಲ್ಲ. ಅಂದರೆ ಜನ್ಮ ಕೊಟ್ಟವ್ರಿಗೆ ನಾವು ಅಳ್ಳೇಬೇಕು ಅಂತ ಏನಿಲ್ಲ, ಅದು ಅಳು ಬರುತ್ತೆ. ಅದು ಅಂದರೆ ನಾವು ಹತ್ಬಿಟ್ಟು ಮರ್ತೋಗ್ತೀವಿ. ವರ್ಷಕ್ಕೊಂದ್ಸತಿ ಅವ್ರನ್ನ ಏನೋ ಜನ್ಮ ಕೊಟ್ಟವ್ರೆ ಅಂದ್ಬಿಟ್ಟು ಅವ್ರಿಗೆ ಪೂಜೆ ಮಾಡ್ತೀವಿ ನಾವು. ಇವ್ರಿಗೆ ಅದು ಯಾವ ಜನ್ಮದ ಋಣನೋ ನನಗೆ ಗೊತ್ತಿಲ್ಲ. ಅವ್ರನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೆ ನಾನು, ಅವ್ರು ನನ್ನ ಹಚ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ ವಿಷಯ ಹೇಳಿದ್ರು
ನನ್ನ ತಂದೆ ತಾಯಿಗೆ ಇಷ್ಟೊಂದು ಗೊತ್ತಿಲ್ಲ. ನಾನು ಎಷ್ಟು ಸತಿ ಹೇಳ್ಕೊಂಡೆ ಗೊತ್ತಾ, ನಾನು ಪೂಜೆ ಮಾಡ್ತೀವಲ್ಲ ಬೆಳಿಗ್ಗೆ ಸ್ನಾನ ಆದ್ಮೇಲೆ ಪೂಜೆ ಮಾಡ್ತೀವಿ, ದೇವ್ರ ಕೈ ಮಡಿನೆಲ್ಲ ಕೈ ಮುಗಿಬೇಕಾದ್ರೆ ಬೇಗ ಕರ್ಕೊಂಡು ನನ್ನ ಬೇಗ ಕರ್ಕೊಂತೀನಿ, ಅಣ್ಣನ ಜೊತೆಗೆ ಸೇರಿಸ್ಬಿಡು ಅಂತ. ನೋಡಿ, ಇದು ಅಣ್ಣನ ಪ್ರಸಾದನೇ, ಇದು ಇಲ್ಲಿ ಇಟ್ಕೊಂಡಿದ್ದೀವಲ್ಲ ನಾವು. ನೋಡಿ ಅಣ್ಣನದು ಎಲ್ಲ ನಾನು ನೋಡಿ, ಅಣ್ಣನ ವಿಷ್ಣು ಸಾರದು ಅಣ್ಣ ಇಲ್ಲಿ ಇಟ್ಕೊಂಡೇ ಇರ್ತಾರೆ, ಅವ್ರದ್ದೇ ಇದು, ಅವ್ರ ನೆನಪೇ ಇದು ಅಣ್ಣನೇ. ಇದು ನಮ್ಮ ವಿಷ್ಣು ಸಾರ್ ಇದಲ್ಲ, ಅವ್ರು ಲಾಸ್ಟ್ ತಂಗಿಯವರು. ಅವರು ನಾವೆಲ್ಲ ಪಾಪಕ ಅಂತೀವಿ, ಅವ್ರ ಮನೆಯವರೆಲ್ಲ ಪಾಪು ಅಂತಾರೆ. ಅವರು ಹೊಟ್ಟೋದ್ರವರು, ಅಣ್ಣ ಮೈಸೂರಿದ್ರು ಅವಾಗ. ಸರಿ ಬೆಳಿಗ್ಗೆ ಅಣ್ಣನಿಗೆ ಗೊತ್ತಾಯಿತು, ಸರಿ ನಾನು ಪಾಪಕ್ಕ ಮನೆಗೆ ಹೋಗ್ಬೇಕಾದ್ರೆ ಅಲ್ಲೇ ಓಡಾಡ್ಕೊಂಡು ಅಲ್ಲೇ ಇದ್ದೆ. ಸರಿ ಅಣ್ಣ ಬರ್ತಾರೆ ಅಂತ ಅಣ್ಣ ಬಂದರು. ಅಣ್ಣ ಬರೋ ಟೈಮಲ್ಲಿ ನಾನು ಒಳಗಡೆ ಇದ್ದೆ. ಒಳಗಡೆ ಇದು ತೆಂಗಿನ ಚಿಪ್ ಬೇಕಾಗಿತ್ತು ಆಚೆ ಹಾಕೋದಕ್ಕೆ. ಸರಿ ಒಳಗಡೆ ಹೋಗ್ಬಿಟ್ಟು ಹುಡುಕ್ತಾ ಇದ್ದೆ ಹಿತ್ತಲಲ್ಲಿ. ಅವ್ರ ದೊಡ್ಡ ಮನೆ ಅಲ್ಲೆಲ್ಲ ಅವ್ರದ್ದು ಫಿಬ್ಲಾಕಲ್ಲಿ ಮನೆ ಇರೋದು, 7 ಬ್ಲಾಕೋ 5 ಬ್ಲಾಕೋ ಜಯನಗರದಲ್ಲಿ. ಅಲ್ಲಿ ತೆಂಗಿನ ಚಿಪ್ ಎಲ್ಲ ಹುಡುಕ್ತಾ ಇದ್ದೆ. ತೆಂಗಿನ ಚಿಪ್ ತೊಗೊಂಬಂದು ಆಚೆ ಎಲ್ಲ ಬೆಂಕಿ ಎಲ್ಲ ರೆಡಿ ಮಾಡ್ತಿದ್ದೆ. ಸರಿ ಅಣ್ಣ ಬಂದರು, ಎಲ್ಲ ಅವ್ನು ಕಾಣ್ತಾ ಇಲ್ಲ ಅಂದರು. ಅಲ್ಲಿದ್ದ ನೋಡಿ ಸರ್ ಅಂದರು. ನೋಡಿದ್ರು ನನಗೆ, ಬರವಿಲ್ಲ ಅಂದರು. ಹೋದೆ. ಸರಿ ಒಂದು ಸಲ ನೋಡಿದ್ರು ನನ್ನ. ನೋಡಿದ್ಮೇಲೆ ಸರಿ ಒಳಗಡೆ ಹೋಗೋಣ ಅಂದ್ಬಿಟ್ಟು ಅವರು ಆ ಕಾರ್ ಬಾಕ್ಲು ಫುಲ್ಲು ಆಚೆ ಫುಲ್ಲು ತೆಗೆದ್ಬಿಟ್ಟು ಈ ಭುಜದ ಮೇಲೆ ಕೈ ಹಾಕಿದ್ರು ಹಿಂಗೆ. ಅಣ್ಣ ಕೈ ಹಾಕ್ಬಿಟ್ಟು ಒಳಗಡೆ ಕರ್ಕೊಂಡೋದ್ವಿ. ಅಲ್ಲಿ ನಿಂತ್ಕೊಂಡ್ರು. ಅವ್ರ ತಂಗಿನ ನೋಡಿದ್ರು. ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಚೆ ಬಂದರು. ಮತ್ತು ಈ ಭುಜದ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಆಚೆ ಬಂದರು ಅವರು. ಬಂದಿದ ತಕ್ಷಣವೇ ಕಾರಲ್ಲಿ ಕೂತ್ಕೊಂಡವರು. ಸರಿ ಕಾರ್ ಫುಲ್ಲು ಓಪನ್ ಮಾಡಿಬಿಟ್ಟಿದ್ವಿ ನಾವು. ಆ ಕಾರ್ ಬಾಗಿಲು ಅಣ್ಣ ಕೂತಿದ್ರು. ಸರಿ ನನಗೆ ಒಳಗಡೆ ಕೆಲಸ ಇತ್ತು. ಒಳಗಡೆ ಅಲ್ಲಿ ಯಾರನ್ನ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಕೆಲಸ ಇತ್ತು. ನನಗೆ ಒಳಗಡೆ ಇದ್ದೆ. ಸರಿ ಅಲ್ಲಿ ಕೆಲವು ಆರ್ಟಿಸ್ಟು ಬಂದಿದ್ರಲ್ಲಿ. ಅವ್ರು ಆರ್ಟಿಸ್ಟೆಲ್ಲನೂ ಹೊರಡಿದ್ರು. ಇನ್ನೊಂದು ಆರ್ಟಿಸ್ಟ್ ಹೊರಡೆ ಹೋಗ್ತಾ ಇರ್ಬೇಕಾದ್ರೆ ಅವರು ನೀಲ್ಕಂಠ ಕರೀರಿ ಅಂದರು. ಸಾರ್ ಕರೀತಾರೆ ನೋಡಿ ನೀಲ್ಕಂಠ ಅಂದರು. ಸರಿ ಆಚೆ ಬಂದೆ. ಏನಣ್ಣ ಅಂತ ಹೇಳಿದೆ. ಮಗ ಕಾಫಿ ಬೇಕು ಕಣೋ ಅಂದರು. ತರ್ತೀರಣ್ಣ ಅಂತ ಹೇಳಿದೆ. ಎಲ್ಲೋಗಿ ತರ್ತೀಯ ಅಂದರು. ನಾನು ತರ್ತೀರಣ್ಣ ಬೇಗ ಅಂತ ಹೇಳಿದೆ. ಸರಿ ಒಳಗಡೆ ಹೋಗ್ಬಿಟ್ಟು ಫ್ಲಾಸ್ಕ್ ನಾನೇ ಹುಡುಕಿದೆ. ಅಲ್ಲಿ ಒಳಗಡೆ ಫ್ಲಾಸ್ಕ್ ಇತ್ತು, ತೊಗೊಂಬಿಟ್ಟು ತರ್ತೀರಣ್ಣ ಅಂತ ಹೇಳಿದೆ. ಆಮೇಲೆ ಅಲ್ಲಿರೋರೆ, ನಮಗೆ ಗೊತ್ತಿರೋರೆ, ಮನೇಲಿರೋರೆ, ಅವರು ಎಲ್ಲೋಗ್ತಾನೆ ನೀಲ್ಕಂಠ ಅಂದರು. ಅಣ್ಣನ ಕಾಫಿ ಬೇಕಂತೆ, ಅದಕ್ಕೆ ಹೋಗ್ತಾಯಿದ್ದೀನಿ, ಲೇಟ್ ಆಗೋಗ್ಬಿಡ್ತದೆ ಬಾ ಅಂದ್ಬಿಟ್ಟು ಅವ್ರ ಗಾಡಿಯಲ್ಲೇ ಕುಂಡಿಸ್ಕೊಂಡು 2 ವೀಲರಲ್ಲಿ ಕುಂಡಿಸ್ಕೊಂಡು ಅಲ್ಲೇ 2ನೇ ರೋಡಲ್ಲೇ ಒಬ್ಬರು ನಮಗೆ ಗೊತ್ತಿರೋರು ಮನೆ, ಅಣ್ಣಂಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು, ಅವರು ಆ ಮನೆಗೆ ಹೋದ್ವಿ. ಸರಿ ಬೆಲ್ ಮಾಡಿದ್ವಿ. ಏನು ನಿಲ್ಕಂಠ ಅಂದರು. ಅಣ್ಣನಿಗೆ ಕಾಫಿ ಬೇಕಂತಂದರು. ಕೊಡ್ತೀನಿ ಹಿಂದೆ ಬಾ ಅಂದರು. ಫ್ಲಾಸ್ಕಲ್ಲಿ ಕಾಫಿ ತಂದರು. ಸರಿ ನಮಗೆ ಮುಂದೆ ಬಂದ್ಬಿಟ್ಟು ನಾವು ಅಷ್ಟೊತ್ತಿಗೆ ಮುಂದೆ ನೀವು ಬನ್ನಿ ಅಂದರು. ಸರಿ ಮುಂದೆ ಬಾಕ್ಲಲ್ಲಿ ನಿಂತ್ಕೊಂಡಿದ್ವಿ. ಸರಿ ನಮಗೂ ಕಾಫಿ ಕೊಟ್ಟರು ಅವರು ಇಬ್ಬರಿಗೂ ಕಾಫಿ ಕುಡಿದ್ವಿ. ಸರಿ ತಗೋ ನೀಲ್ಕಂಠ ಅಂದ್ಬಿಟ್ಟು ಫ್ಲಾಸ್ಕಲ್ಲಿ ಕಾಫಿ ಕೊಟ್ಟರು. ತಂದುಬಿಟ್ಟು ಮೇಲೆ ಒಳಗಡೆ ಹೋಗ್ಬಿಟ್ಟು ಮಗ್ ಹುಡುಕ್ದೆ. ಮಗ್ ಬೇಕು ಅಣ್ಣನಿಗೆ, ಹಿಡಿ ಮಗ್ ಬೇಕು. ಈ ಥರ ಈಗ ಹಿಡಿತೀವಲ್ಲ ನಾವು, ಆ ಥರ ಮಗ್ ಬೇಕು. ಸರಿ ಅದನ್ನು ತೊಳ್ಕೊಂಡು ಅದರಲ್ಲಿ ಕಾಫಿ ಹಾಕ್ಕೊಂಡು ಕೊಟ್ಟೆ ಅಣ್ಣನಿಗೆ. ಅಣ್ಣ ಕಾಫಿ ಕುಡಿದ್ರು. ಕಾಫಿ ಚೆನ್ನಾಗಿದೆ, ಎಲ್ಲೋ ತಂದೆ ಅಂದರು. ಅಣ್ಣ ಇಲ್ಲೇ ತಂದೆ ಅಣ್ಣ ಅಂತ ಅವ್ರಿಗೆ ಹೇಳಿದೆ. ಸರಿ ಅಂತಂದರು. ಆಮೇಲೆ ಫ್ಲಾಸ್ಕು ಒಳಗಡೆ ತೊಗೊಂಡೋದೆ ಅಡುಗೆ ಮನೆಗೆ ಇಟ್ಬಿಟ್ಟೆ. ನನ್ನ ಪಾಟ್ರೆ ಬಿಟ್ಕೊಂಡ್ಬಿಟ್ಟೆ. ಸರಿ ಬರಲೇ ಇಲ್ಲ ನಾನು ಆಚೆಗೆ. ನಾನು ತಿರ್ಗಾ ಕರೆದ್ರು ಅವರು, ಅಲ್ಲಿ ಓಡಾಡ್ಕೊಂಡಿರೋರಿಗೆ ಕರೆದು ನೀಲ್ಕಂಠ ಕರಿ ಅಂದರು. ಸರಿ ಬಂದೆ. ಏನಣ್ಣ ಅಂತ ಹೇಳಿದೆ. ಹಾಗೇ ನನಗೆ ನೋಡಿದ್ರು ನನ್ನ. ಯಾವತ್ತೂ ಆ ಥರ ನೋಡಲ್ಲ ಅವರು. ಸುಮಾರು ಒಂದು 3-4 ಸೆಕೆಂಡ್ ನೋಡಿದ್ರು. ನೋಡಾದಮೇಲೆ ಈ ಕೆನ್ನೆಗೆ ಹಿಂಗೆ ಅಂದರು. 3 ಸಲ ಹಿಂಗೆ ಅಂದರು. ಅಂದ್ಬಿಟ್ಟು ಒಂದು ಸಲ ಇಲ್ಲಿ ತಲೆಗೆ ಮುತ್ತು ಕೊಟ್ಬಿಟ್ಟು ಹಿಂಗಂದ್ರು. ಆಮೇಲೆ ಮನೆಗೆ ಅವ್ರ ಪಾಟಿಗೆ ಅವ್ರ ಅಣ್ಣ ಬಂದರು ಟಿ ಬ್ಲಾಕ್ ಮನೆಗೆ. ಸರಿ ನಾನು ಅಲ್ಲೇ ಇದ್ದು ಅಲ್ಲೇ ಬನ್ಶಿಗೆ ಚಿತಾಗಾರ ಇದೆಲ್ಲ ಅಲ್ಲೆಲ್ಲ ಆಯಿತು. ಸರಿ ಮನೆಗೆ ಬಂದ್ವಿ. ಅಣ್ಣ ಅಲ್ಲಿ ಆಚೆ ಕೂತಿದ್ರು. ಎಲ್ಲ ಆಯ್ತಾನೋ ಮಗ ಅಂದರು. ಆಯ್ತಣ್ಣ ಅಂತ ಹೇಳಿದೆ. ಅಜ್ಜಿ ರೂಮ್ ಬಾರೋ ಅಂದರು. ಸರಿ ಅಜ್ಜಿ ರೂಮ್ ಅಂತ ಹೇಳಿದ್ರೆ ಅಣ್ಣ ಅವ್ರ ತಾಯಿಯವ್ರದ್ದು. ಸರಿ ನಾನು ಬೇಗ ಸ್ನಾನ ಮಾಡಿಕೊಂಡೆ. ತುಂಬ ಸುಸ್ತು ಬೇರೆ ಆಗ್ತಾಯಿತ್ತು. ಬೆಳಗ್ಗೆ ಏನೂ ತಿಂದಿರಲಿಲ್ಲ, ಭಾಳ ಸುಸ್ತಾಯ್ತು. ಬೇಗ ಸ್ನಾನ ಮಾಡಿಕೊಂಡು ಬಂದೆ ಅಣ್ಣ ಹತ್ರ. ಏನಣ್ಣ ಅಂತ ಹೇಳಿದೆ. ಕಾಫಿ ತೊಗೊಂಬರೋ ಅಂದರು. ಸರಿ ಕಾಫಿ ತೊಗೊಂಬಂದೆ. ಕಾಫಿ ಮಾಡಿಕೊಂಡು ಸರಿ ಇಟ್ಕೊಂಡೆ. ಮಗ್ಗಲ್ಲಿ ಒಂದು ಬೆಳ್ಳಿ ಬಟ್ಲಲ್ಲಿ ಬೆಣ್ಣೆ ಮುರುಕಿತ್ತಲ್ಲಿ. ಬೆಣ್ಣೆ ಮುರುಕು ಮತ್ತು ಇದು ಕಾಫಿ ಕೊಟ್ಟೆ ಅಣ್ಣನಿಗೆ. ಅಣ್ಣ ಕಾಫಿ ಕುಡಿದ್ರು, ಬೆಣ್ಣೆ ಮುರುಕು ತಿಂದರು.
ನೀನು ತಿಂದೇನೋ ಏನೋ ಅಂದರು. ಇಲ್ಲಣ್ಣ ಅಂತ ಹೇಳಿದೆ. ಸರಿ, ಅವ್ರು ಅರ್ಧ ಕುಡಿದಿದ್ದು ಕಾಫಿ ನನಗೆ ಕೊಟ್ಟರು. ಕುಡಿಯೋ ಇದು ಅಂದರು. ಸರಿ, ನಾನು ಕುಡಿದೆ ಅನ್ನೋದು. ಸರಿ, ಬೆಣ್ಣೆ ಮುರುಕು ಅವರು ಅದೇ ನನಗೆ ಕೊಟ್ಬಿಟ್ರು, ತಿನ್ನೋ ನೀನು ಅಂದರು. ತಿಂದಾದಮೇಲೆ ಸರಿ ಹೀಗೆ ಏನು ಮಾತಾಡ್ಕೊಂಡಿರ್ಬೇಕಲ್ಲ, ಲಾಸ್ಟಲ್ಲಿ ಅವರು ತಪ್ಕೊಂಡ್ಬಿಟ್ರು ನನ್ನ. ಸರಿ, ಅಣ್ಣ ತಪ್ಕೊಂಡ ಮೇಲೆ ಸರಿ ಅವರು ಹೆಂಗೆ ನಡೀತಾ ಇದೆಯೋ ಅಂಗಡಿ ಅಂತಂದರು. ನಡೀತಾ ಇದೆ ಅಣ್ಣ ಅಂತ ಹೇಳಿದೆ. ಅವ್ರ ಅಣ್ಣ ನಿಮ್ಮ ಮನೆಯವ್ರಿಗೆ ಕೇಳಿದೆ ಅಂತ ಹೇಳು ಅಂದರು. ಯಾವತ್ತೂ ಆ ಥರ ಅಂದವರಲ್ಲ, ಅದೇನೋ ಗೊತ್ತಿಲ್ಲ. ಮಗಳು ಚೆನ್ನಾಗಿದ್ದಾಳೆ ಅಂದ್ಲು. ಹ್ಞೂ ಅಣ್ಣ, ನಾವು ಚೆನ್ನಾಗಿದ್ದಾರೆ, ನಾನು ಕೇಳಿದೆ ಅಂತ ಹೇಳು ಅಂತಂದರು. ಸರಿ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಅವತ್ತು ಅಲ್ಲಿ ಇರಲಿಲ್ಲ, ನನ್ನ ಕೈಲಿ ಆಗಲೇ ಇರೋದಕ್ಕೆ. ಅಣ್ಣ ಬೇರೆ ಈ ಥರ ಎಲ್ಲ ಹೇಳ್ಬಿಟ್ಟಲ್ಲ, ನನ್ನ ಕೈಲಿ ಇರೋಕ್ಕಾಗಲ್ಲ. ಸರಿ, ನಾನು ಬರ್ತೀನಿ ಅಂದ್ಬಿಟ್ಟು ನಾನು ನಮ್ಮನೆಗೆ ಬಂದುಬಿಟ್ಟೆ ನಾನು. ಸರಿ, ಅಣ್ಣ ಅಲ್ಲೇ ಇದ್ದು ಮೈಸೂರಿಗೆ ಹೋದರು. ಮೈಸೂರಿಗೆ ಹೋದ್ಮೇಲೆ ಗೊತ್ತಲ್ಲ ನಿಮಗೆ, ಬಂದ್ರಲ್ಲ ಅಣ್ಣ, ಮಲ್ಕೊಂಡು ಬಂದರು ಆಟಕ್ಕೆ. ಅದೇ ಕೊಡಿ ಲಾಸ್ಟ್ ಕಾಫಿಯೇ ಕೊಟ್ಟಿದ್ದೆ ಅಷ್ಟೇ ಅಣ್ಣನಿಗೆ. 30 ವರ್ಷದಿಂದ ಏನೇನು ಕೊಟ್ಟಿದ್ದೀನಿ ಅಣ್ಣನಿಗೆ, ಅದು ಲಾಸ್ಟ್ ಕಾಫಿ ಆಗೋಯ್ತಲ್ಲ ಅವ್ರಿಗೆ ಅಂತ. ಕಾಫಿ ನೋಡೋಗಲ್ಲ ನನಗೆ ನೆನಪುತ್ತೆ. ಅದು ಅಣ್ಣ ಹೋಗಿದ್ದ ವಿಷಯ ಹೇಗೆ ಗೊತ್ತಾಯ್ತು ಅಂತೇಳಿದ್ರೆ, ನಾನು ನಮ್ಮನೇಲಿದ್ದೆ ಆವತ್ತು. ನಮ್ಮನೇಲಿ ಹೋಗ್ಬಿಟ್ಟಿದ್ದೆ ನಾನು. ಸರಿ, ಅಣ್ಣನ ಮನೇಲಿ ಯಾರೂ ಇರಲಿಲ್ಲ ಆವತ್ತು. ಸರಿ, ನಾನು ನಮ್ಮನೆಗೆ ಇದ್ದೆ. ಮಧ್ಯರಾತ್ರಿ ಟೈಮ್ ನೋಡೋಕ್ಕಾಗಲ್ಲ. ಇದು ಲ್ಯಾಂಡ್ಲೈನ್ ಅದು ಹೊಡ್ಕೋತಾ ಇತ್ತು. ಯಾರು ಇಷ್ಟೊತ್ತಲ್ಲಿ ಅಂದ್ಬಿಟ್ಟು ನಾವು ನೋಡ್ಬಿಟ್ಟು ಫೋನ್ ಹಲೋ ಅಂದರೆ ಈ ಥರ ಸಾರು ಹೊಟ್ಟೋದ್ರು. ಯಾವ ಸಾರು ಅಂದರೆ ವಿಷ್ಣು ಸಾರು ಹೊಟ್ಟೋದ್ರು. ಮನೆಯಿಂದ ಫೋನ್ ಬಂದಿತ್ತು, ವಿಷ್ಣು ಸಾರು ಮನೆಯಿಂದ ಫೋನ್ ಮಾಡಿದರು. ವಿಷ್ಣು ಸಾರು ಹೊಟ್ಟೋದ್ರು. ನನಗೆ ಬಿದ್ದೋಗ್ಬಿಟ್ಟೆ ನಾನು. ನನಗೆ ಕಣ್ಣೆಲ್ಲ ಒಂಥರ ಕಪ್ಪಾಗೋಗ್ಬಿಡ್ತು, ಬಿದ್ದೋಗ್ಬಿಟ್ಟೆ. ಅದು ನೇತಾಡ್ತಾನೆ ಇತ್ತು ಫೋನ್ ಮೈರು. ಆಮೇಲೆ ನಾನು ಹೆಂಡತಿ ಬಂದಳು, ಬಿದ್ದೋಗಿದ್ದ ಶಬ್ದ ಬಂದಿದ್ದು ಬಂದಳು. ಅವಳು ಹಲೋ ಅಂದಳು. ಸರಿ, ಈ ಥರ ಸಾರು ಹೊಟ್ಟೋದ್ರು ಅಂತಂದರು. ಆಮೇಲೆ ನಾನು ಹೆಂಡತಿ ಬಿಸಿಲು, ನನಗೆ ಸ್ವಲ್ಪ ನೀರೆಲ್ಲ ಹಿಂಗೆ ಅಂದ್ಬಿಟ್ಟು ನೀರು ಕೊಟ್ಟರು. ಬಿಸಿಲು ಅಲ್ಲಿ ಟಿ ವಿ ಹಾಕಿದ್ರೆ ಬರ್ತಾಯಿದ್ರು ಅಂದ್ಬಿಟ್ಟು. ಆಮೇಲೆ ಅವಾಗ ಬಂದೆ. ಮನೆಗೆ ಬಂದರೆ ಆಗಲೇ ಸ್ವಲ್ಪ ಜನ ಬಂದಿದ್ದರು. ತುಂಬ ಜನ ಬಂದುಬಿಟ್ಟಿದ್ರು, ಸಿಕ್ಕಾಪಟ್ಟೆ ಜನ. ಎಲ್ಲ ಆರ್ಟಿಸ್ಟು ಒಳಗಡೆ ಎಲ್ಲ ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೂತ್ಕೊಂಡ್ಬಿಟ್ರು. ಸರಿ, ನಾನು ಮಾಡಿ ಮೇಲೆ ಹೋಗ್ಬಿಟ್ಟು ಅಣ್ಣನ ರೂಮು, ಅಮ್ಮನ ರೂಮು, ಎಲ್ಲ ರೂಮ್ಗಳನ್ನು ಲಾಕ್ ಮಾಡಿದೆ. ಲಾಕ್ ಮಾಡಿ ಕೆರಡೆ ಬಂದರೆ ಕೆರಡೆ ಜನ ಯಾತು ಕೇಳಿದ, ಸಿಕ್ಕಾಪಟ್ಟೆ ಜನ. ಆಚೆ ಎಲ್ಲ ಗೇಟ್ ತಳ್ತಾರೆ, ಮಾಡ್ತಾರೆ. ಅದಾದ್ರ ಆಯಿತು. ಆಮೇಲೆ ಮಧ್ಯದಲ್ಲಿ ಕೆಲವರೆಲ್ಲರೂ ನೀರು ಬೇಕು ಅಂತ ಕೇಳ್ತಾರೆ. ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಅಡುಗೆ ಮನೆಯೆಲ್ಲ ಜನಗಳಿದ್ದಾರೆ. ಯಾಕೆ ಅಣ್ಣನ ಫ್ರೆಂಡ್ಸು, ಅಮ್ಮನ ಫ್ರೆಂಡ್ಸು ಮತ್ತು ಎಲ್ಲರೂ ಇದ್ರಲ್ಲಿ ಹಂಗೆ ಒಳಗಡೆ. ಅದು ನಮ್ಗೆ ಹೇಳ್ತಾರೆ, ಅಳು ಬರುತ್ತೆ. ಆಮೇಲೆ ಇದು ಸರಿ, ನಾವು ಬಂದ್ಬಿಟ್ವಿ. ಬಂದಾದಮೇಲೆ ಅಣ್ಣನಿಗೆ ಆಚೆ ಇಟ್ಟಾದಮೇಲೆ ತುಂಬ ಜನ ಬಂದಿದ್ದರು. ಎಲ್ಲರೂ ಬಂದ್ಬಿಟ್ಟು ನೋಡ್ಕೊಂಡು ಮಾತಾಡ್ಸ್ತಾಯಿದ್ರು. ಎಲ್ಲರೂ ಅವರವರು ಮಾತಾಡ್ತಾಯಿದ್ರು. ಸರಿ, ಅದಲ್ಲೊಬ್ಬರು ನನಗೆ ಬೈತಾಯಿದ್ರು, ನೀಲ್ಕಂಠ ಅಣ್ಣ ಎಷ್ಟು ಸತಿ ಕೇಳ್ತಾಯಿದ್ರು ಕೊಡೋ ನಿನಗೆ, ಮೈಸೂರಿಗೂ ನಾನು ನೋಡೋಕೆ ಹೋಗೋಗಲ್ಲ, ನೀಲ್ಕಂಠ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ನೀನು ಒಂದು ಸಲ ನೋಡೋಕ್ಕಾಗಿಲ್ವ ಅಣ್ಣನಿಗೆ? ನೋಡೋ ಅಲ್ಲಿಗಿದ್ದಾರೆ, ಹೆಂಗೋ ನೋಡ್ತೀಯ ಇವಾಗ. ಅಣ್ಣನ ಮಲಗಿಸ್ಬಿಟ್ಟು ಸರಿ ನಾವೆಲ್ಲ ಕೂತ್ಕೊಂಡು ನೋಡ್ತಾ ಇದ್ವಿ. ಅಣ್ಣನಿಗೆ ಆಯಿತು, ಅಗ್ನಿಸ್ಪರ್ಶ ಆಯಿತು. ಆದಮೇಲೆ ಸರಿ ನಾವು ಮನೆಗೆ ಬಂದುಬಿಟ್ವಿ. ನಮ್ಮ ಮನೆಗಳಿಗೆ ಬಂದಾದಮೇಲೆ ಅಲ್ಲೇ ಸ್ನಾನ ಆಯಿತು, ಅಲ್ಲೇ ಎಲ್ಲ ಆಯಿತು. ಬೆಳಿಗ್ಗೆ ಎದ್ಬಿಟ್ಟು ಅಲ್ಲಿ ಹೋದ್ವಿ ನಾವು. ಬೂದಿ ಬೇಕಾಗಿತ್ತಲ್ಲ ನಮ್ಗಳಿಗೆ. ಸರಿ, ಬೂದಿ ತೊಗೊಂಡಾದ್ಮೇಲೆ ಅದಕ್ಕೇನೇನು ಕಾರ್ಯಗಳಿತ್ತದೆಲ್ಲ ಮಾಡಿಕೊಂಡು ನಾವು ಬೂದಿ ತೊಗೊಂಡು ಶ್ರೀರಂಗಪಟ್ಟಣದಲ್ಲಿ ಅದು ಅಲ್ಲೇ ಬಿಟ್ವಿ. ಅಲ್ಲಿ ಪೂಜೆ ಎಲ್ಲ ಮಾಡಾದಮೇಲೆ ಬಿಟ್ವಿ. ಆಮೇಲೆ ಇನ್ನೊಂದು ದಿವಸ ಗೋಕರ್ಣಕ್ಕೆ ಹೋದ್ವಿ ಸರ್ ನಾವು. ಗೋಕರ್ಣದಲ್ಲೆಲ್ಲನೂ ಪೂಜೆ ಮಾಡಿದ್ವಿ. ಅಲ್ಲೇ ಒಂದು ಜಾಗ ಇದೆ, ಅದಕ್ಕೆ ಆ ಜಾಗದಲ್ಲೆಲ್ಲ ಪವಿತ್ರ ಮಾಡಿಬಿಟ್ಟು ಅಲ್ಲಿ ಅಣ್ಣಂದು ಅದೆಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ಅಮ್ಮ ಪೂಜೆ ಮಾಡಿದ್ರು. ಆಮೇಲೆ ನಾನು ಮಾಡ್ತಾಯಿದ್ದೀನಿ, ಅಲ್ಲಿ ನೀವು ನೋಡಿರ್ಬೇಕನ್ಸುತ್ತೆ, ಫೋಟೋ ಇದೆ ಅದು. ಮಾಡಾದಮೇಲೆ ಸರಿ ಅಲ್ಲಿ ಬಿಟ್ಬಿಟ್ಟು ಬಂದ್ವಿ. ಆಮೇಲೆ ಅಲ್ಲಿ ಒಬ್ಬರು ಅರ್ಚಕರು ಅಲ್ಲಿ ಇದ್ಕೊಂಡ್ಬಿಟ್ಟು ಅವ್ರು ಇನ್ನೊಬ್ಬರು ನಮ್ಮನ್ನು ಕರ್ಕೊಂಬಂದಿರ್ತಾರೆ ಅಲ್ಲೆಲ್ಲ ಮಾಡಿಸೋದಕ್ಕೆ. ಅವ್ರು ಕರ್ಕೊಂಡೋದ್ರು ನಮ್ಮನ್ನು. ಕರ್ಕೊಂಡೋಗ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರು ಒಬ್ಬಿದ್ದಾರೆ. ಆ ಅರ್ಚಕರು ಇಟ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಅವರು ಇಟ್ಕೊಂಡಿರು, ಯಾರೋ ನಮ್ಮನ್ನು ಕರ್ಕೊಂಡು ಎಲ್ಲ ಮಾಡಿಸ್ರಲ್ಲ, ಅವ್ರು ಸ್ವಲ್ಪ ಇಟ್ಕೊಂಡಿರೋ ಬೂದಿನ ಇಟ್ಕೊಂಡಿದ್ಬಿಟ್ಟು ಅವರೇ ಇಲ್ಲಿ ಬನ್ನಿ ಅಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನ ಎದುರುಗಡೆ ಒಂದು ಬಾವಿ ಇದೆ. ಆ
ಆ ಬಾವಿಲಿ ಇಲ್ಲಿ ಬಿಡಿ ಅಮ್ಮ ಅಂದ್ಬಿಟ್ಟು ಅಲ್ಲಿ ಬಿಟ್ಟರು. ಅಲ್ಲಿ ಬಿಟ್ಟಾದಮೇಲೆ ಅಲ್ಲಿ ಹೇಳೋದಲ್ಲಿ ಅವರೇ ಹೇಳಿದ್ದು, ಯಾರು ಹೇಳಿದ್ದು, ಅಲ್ಲಿರೋರಲ್ಲಿ ಅರ್ಚಕಗಳಿದ್ದು, ಇದರಲ್ಲಿ ಗಾಂಧೀಜಿದು ಬಿಟ್ಟಿದ್ದಾರೆ, ಆಮೇಲೆ ವಿಷ್ಣು ಸರ್ದು ಇವಾಗ ಬಿಟ್ಟಿದ್ದಾರೆ ಅಂತ ಅರ್ಚಕರು ಹೇಳಿದ್ರು. ಸರಿ, ನಮಗೂ ಸಂತೋಷ ಆಯಿತು. ಆಮೇಲೆ ಅಲ್ಲೇ ಬಂದ್ವಿ, ಅಲ್ಲೇ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಒಂದು ಫೋಟೋ ತೊಗೊಂಡ್ರು ನಮ್ಮದೆಲ್ಲ, ಆ ದೇವ್ರ ಮುಂದೆ ನಿಂತ್ಕೊಂಡು ಲೈನಿಗೆ ನಾವೆಲ್ಲ ನಿಂತ್ಕೊಂಡಿದ್ದೀವಿ. ಅದನ್ನ ಫೋಟೋ ತೆಗೆದ್ರು. ಇವಾಗ ಆ ದೇವಸ್ಥಾನ ಹಾಕಿರ್ಬೋದು, ನನಗೆ ಗೊತ್ತಿಲ್ಲ ಅದು. ನಾವು ಮೋಹನ್ ಬಾಬು ಸರ್ ಇದ್ದಾರಲ್ಲ, ತೆಲುಗು ಆ್ಯಕ್ಟರ್ ಅವರು ಮನೆಗೆ ಹೋಗ್ಬೇಕಾಯಿತು ಹೈದ್ರಾಬಾದ್ಗೆ. ಸರಿ, ನಾವು ಇಲ್ಲೇ ನೈಟ್ ಟ್ರೈನ್ ಇದೆ, ಅದು ನೈಟ್ ಟ್ರೈನ್ ಹತ್ತಿದ್ವಿ. ನಾನು, ಭಾರತಿಯಮ್ಮ, ವಿಷ್ಣು ಸಾರು, ನಮ್ಮ ರಾಧಾ, ನಾವು 4 ಜನ ಹೋದ್ವಿ. ಸರಿ, ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಊಟ ಬಂತು. ಸರಿ, ಊಟ ಎಲ್ಲ ಒಳಗಡೆ ಇಟ್ಬಿಟ್ಟು ಸರಿ ಅಣ್ಣ ಆಚೆ ಬರಬೇಕಾಗಿತ್ತು. ಸರಿ, ಅಣ್ಣನ ನೋಡಿದೆ ನಾನು. ಅಣ್ಣ ಬರೋಕ್ಕೆ ಮುಂಚೆನೇ ಆ ಟ್ರೈನಲ್ಲಿ 2 ಟೈರ್ ಅದು 2 ಟೈರ್ AC, ಅದು 4 ಸೀಟ್ ಇರೋದು, ಕೆಳಗಡೆ 2 ಮೇಲೆ 2 ಇರುತ್ತೆ ಅದು. ಸರಿ, ಅಣ್ಣ ಆಚೆ ಹೋಗ್ಬೇಕಾಗಿತ್ತು. ಸರಿ, ನಾನು ಸ್ಕ್ರೀನ್ ತೆಗೆದ್ಬಿಟ್ಟು ಈ ಕಡೆ ಆ ಕಡೆ ನೋಡಿದೆ, ಯಾರನ್ನ ಓಡಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ನಾನು ಈ ಕಡೆ ಆ ಕಡೆ ನೋಡಿದೆ, ಯಾರೂ ಇಲ್ಲ. ಸರಿ ಬಾಣ್ಣ ಅಂತ ಹೇಳಿದೆ, ಕರ್ಕೊಂಡೋದೆ. ಅಣ್ಣ ಹೋಗೋ ಟೈಮ್ ಕರೆಕ್ಟಾಗಿ ಅವ್ರು ಯಾರು ಇನ್ನೊಬ್ರು ನೋಡ್ರು. ನಾನು ನೋಡ್ಬಿಟ್ಟು ಸಾರ್ ಅಂತ ಓಡಿ ಬಂದರು. ನನಗೆ ಪರಿಚಯ ಇಲ್ಲ ಅವರು, ಯಾರು ನನಗೆ ಗೊತ್ತಿಲ್ಲ. ಅವರು ಸಾರ್ ಅಂದರು, ನಮಸ್ಕಾರ ಅಂತ ಅವ್ರು ಅಂದರು. ಸರಿ ನಮಸ್ಕಾರ ನಾನು ಹೇಳಿದೆ, ನನಗೆ ಯಾರೋ ಗೊತ್ತಿಲ್ಲ ಅವರು. ಆಮೇಲೆ ಎತ್ಕೊಂಡ್ಬಿಟ್ಟು ಏನು ಸರ್ ನೀವು ಇಲ್ಲಿ ಅಂತಂದರು. ಸಾರಿದ್ದಾರೆ ಸುಮ್ಗೇರಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಗೊತ್ತವ್ರಿಗೆ, ಸಾರ್ ಅಂದ್ಬಿಟ್ಟು ಗೊತ್ತವ್ರಿಗೆ, ಸಾರ್ ಬಂದವರು ಸಾರ್ ಅಂತ ಏನು ಅವ್ರು ಖುಷಿ ಆಗೋಯ್ತು. ಸಾರ್ ಬಂದಿದ್ದಾರೆ ಅಂದ್ಬಿಟ್ಟು ಆಮೇಲೆ ತಕ್ಷಣ ಓಡೋಗ್ಬಿಟ್ರು ಸಾರ್. ಅವರು ಓಡೋಗ್ಬಿಟ್ಟು ಅವ್ರ ಮಿಸ್ಸಸ್ಗೆ ಅವ್ರ ಮಕ್ಕಳೆಲ್ಲ ಕರ್ಕೊಂಡ್ಬಿಟ್ಟು ಸಾರ್ ಬರೋ ಟೈಮ್ ಕರೆಕ್ಟಾಗಿ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರು ಅಲ್ಲಿ. ಸಾರ್ ಬಂದಾದಮೇಲೆ ಸರಿ ಟವಲ್ ಕಡೆ ಕೈಯೆಲ್ಲ ಹೊರ್ಸ್ಕೊಂಡು ಬಂದರು ಅವರು. ಸಾರ್ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಅಂತ ಅವರು ಹೇಳ್ತಾರೆ. ಯಾರಿಗೆ? ನಮ್ಮ ವಿಷ್ಣು ಸರ್ಗೆ. ಏನಪ್ಪ ಅಂತ ಅವ್ರು ಕೇಳಿದ್ರು. ಸಾರ್ ಒಂದು ಸಲ ಬೆಂಗಳೂರು ಬಂದಿದ್ದೆ ನಾನು. ಆವಾಗ ನಾನು ನಿಮ್ಮ ಮನೆಗೆ ಬಂದಿದ್ದೆ ಸರ್. ನಾನು ನನ್ನ ತಾಯಿ, ಅದೇ ಅವ್ರ ತಾಯಿ, ಅವ್ರು ಬಂದ್ರಲ್ಲ ಅವ್ರ ತಾಯಿ ಮನೆಗೆ ಬಂದಿದ್ರಂತೆ. ನನಗೆ ಗೊತ್ತಿಲ್ಲ, ಅವ್ರು ಹೇಳೋದೆಲ್ಲ ಜ್ಞಾಪಕ ಬರ್ತಾಯಿತ್ತು. ಹೌದು ಅಂತ ಅವ್ರು ನೆನಪಾಯ್ತಾಯಿತ್ತು. ನಾವು ಏನು ಮಾಡ್ತೀವಿ ಅಂದರೆ, ಅಣ್ಣನ ಮನೆಯಲ್ಲಿ ಅಣ್ಣ ಊಟ ಆದಮೇಲೆ ಸ್ವಲ್ಪ ರೆಸ್ಟ್ ತಗೋದ್ರೆ, ಆಗ ನಾವು ಊಟ ಮಾಡ್ಬಿಟ್ಟು ಆಚೆ ಬಂದುಬಿಡ್ತೀವಿ. ನಾವು ಗೇಟ್ ಹತ್ರ ಕೂತ್ಕೊಂಡಿರ್ತೀವಿ. ಯಾರನ್ನ ಒಂದು ಮಾತಾಡ್ತಾರೆ ನಮ್ಮ ಹತ್ರ. ಸರಿ, ಆ ಟೈಮ್ ಕರೆಕ್ಟಾಗಿ ಇವರು ತಾಯಿ ಮಗ ಇಬ್ಬರು ಬಂದುಬಿಟ್ಟು ಪಾಪ ಸುಮ್ಗೆ ನಿಂತ್ಕೊಂಡಿದ್ರು ಅವರು. ಅದೇನೋ ಸಂಕೋಚನೋ ಏನೋ ನನಗೆ ಗೊತ್ತಿಲ್ಲ, ಸುಮ್ಗೆ ನಿಂತ್ಕೊಂಡಿದ್ರು. ಏನು ಸರ್ ಅಂತ ಕೇಳಿದೆ, ನಾನೇ ಕೇಳಿದೆ ಏನು ಅಂತ. ಸರ್ ಈ ಥರ ಆಗೋಗ್ಬಿಟ್ಟಿದೆ ಸರ್, ನಮಗೆ ನಮ್ಮ ಬ್ಯಾಗೇ ಕಳ್ತನ ಆಗೋಗ್ಬಿಟ್ಟಿದೆ ಸರ್, ಅದರಲ್ಲಿ ಬಸ್ಗೆಲ್ಲ ದುಡ್ಡಿಲ್ಲ ಸರ್, ನಮಗೆ ಬಸ್ಗೆ ಹೋಗ್ಬೇಕು, ದುಡ್ಡು ಬೇಕು ಸರ್ ಅಂತ ಅಂದರು. ಸರಿ, ನಾನು ನಿಂತ್ಕೊಂಡ್ಬಿಟ್ಟು ಸರಿ ಕೂತ್ಕೊಪ್ಪ ಸ್ವಲ್ಪ ತಂದುಬಿಟ್ಟು ಕುಣಿಸ್ಬಿಟ್ಟು ಒಳಗಡೆ ಹೋದೆ. ಸರಿ, ಅಣ್ಣಂಗೆ ನೋಡಿದೆ, ಅಣ್ಣ ಇನ್ನೂ ಮಲಗಿದಾರ ಇಲ್ವಾ ಅಂತ. ಹಿಂಗೆ ಹೋಗೋದು ಹಿಂಗೆ ಬರೋದು. ಅವ್ರು ನೋಡ್ತಾನೆ ಇದ್ರು ನನ್ನ. ಏಯ್ ಬರ ಇಲ್ಲಿ, ಏನು ಅದು ಅಂದರು. ಅಣ್ಣ ಯಾರೋ ಬಂದಾರಣ್ಣ ಇಬ್ಬರು, ಪಾಪ ಅವರು ಏನಂತೆ ಅಂದರು. ಪಾಪ ಈ ಥರ ಅಂತ ತಕ್ಷಣ ಓಡ್ಬಿಟ್ರಣ್ಣ. ತಕ್ಷಣ ಅವರು ರಿಲ್ಯಾಕ್ಸ್ ಮಾಡ್ತಾ ಇದ್ದವರು ಓಡ್ಬಿಟ್ರು ಆಚೆಗೆ ಬಂದ್ಬಿಟ್ಟು ಕರೆ ಒಳಗಡೆ ಅಂತ ಅಂದರು. ನಾನು ಹೊರಗಡೆ ಬಂದ ತಕ್ಷಣ ತಾಯಿ ಮಗ ಇಬ್ಬರು ಬಂದ್ಬಿಟ್ಟು ಅವ್ರಿಗೆ ಹೇಳಿದ್ರು, ಈ ಥರ ನಾನು ಬೆಂಗಳೂರಿಗೆ ಬಂದಿದ್ವಿ ನಾವು, ಬಸ್ಸಲ್ಲಿ ನಾನು ಚೀಲ ಕಳೆದೋಯ್ತು, ಚೀಲದಲ್ಲೆಲ್ಲ ದುಡ್ಡೆಲ್ಲ ಇಟ್ಕೊಂಡಿದ್ದೆ ನಾನು. ಇವಾಗ ನಾವು ಊರಿಗೆ ಹೋಗೋಕ್ಕೆ ಬಸ್ ಚಾರ್ಜ್ ಬೇಕು, ನಮ್ಗೆ ಬಸ್ ಚಾರ್ಜ್ ಇಲ್ಲ, ನೀವು ಕೊಡಿ ಅಂತ ಅಣ್ಣನ ಕೇಳಿದ್ರು. ಊಟ ಆಯಿತಾ ಫಸ್ಟು ಅಂತ ಕೇಳ್ತಾರೆ ಅಣ್ಣ. ಇನ್ನೂ ಆಯಿಲ್ಲಾದ್ರು ಪಾಪ ಅವರಿಬ್ರು. ಸರಿ ನೀಲ್ಕಂಠ ಅಂತಂದರು. ಸರಿ, ನಾನು ಹೊರಡೆ ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಪೈಪ್ ಇದೆ, ಅಲ್ಲಿ ಅದು ಬರ್ಮೇಡಲ್ಲೇ ಕೊಳೆ ಹಾಕ್ಸ್ಬಿಟ್ಟಿದ್ದೀವಿ ನಾವು ಅಲ್ಲೇ. ಆ ಕೊಳ ಏನಕ್ಕೆ ಬಂದವ್ರಿಗೆಲ್ಲ ಊಟ ಹಾಕೋದಕ್ಕೆ, ಕೈ ತೊಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅಲ್ಲಿ ಇದೆ ಅಲ್ಲಿ. ಸರಿ ಕೈ ತೊಳ್ಕೊಳ್ಳಿ ಬನ್ನಿ ಅಂತ ಹೇಳ್ಬಿಟ್ಟು ಕೈ ತೊಳ್ಕೊಂಡು ಅವರಿಬ್ಬರು ಪಾಪ ಬಂದರು. ಒಳಗಡೆ ರೂಮಲ್ಲಿ ಕುಣಿಸ್ಬಿಟ್ಟು ಸರಿ ಊಟ ಬಡಿಸೋ ತನಕ ಸುಮ್ಮನೆ ಇಬ್ಬರು ಊಟ ಮಾಡೋ ತನಕನೂ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪಾಪ ಆಕೆ ನನಗೆ, ಅಪ್ಪ ಮಗನೇ ನೀನು ಹೊಟ್ಟೆ ತಣ್ಣಗಿರ್ಲಪ್ಪ ಅಂದರು. ಅಯ್ಯೋ ನನ್ನ ಹೊಟ್ಟೆ ಯಾಕಮ್ಮ ಹೇಳ್ತೀರಾ ಅಂತೇಳಿ, ನೋಡಪ್ಪ ನನಗೆ ಊಟ ಕೊಡ್ತಾಯಿದ್ದೆ, ನಾನು ತಿಂದು ತುಂಬ ದಿವಸ ಆಗ್ತದೆ, ತುಂಬ ಹೊತ್ತಾಯಿತು ಊಟ ಮಾಡಿ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲಪ್ಪ, ಸುತ್ತಿ ಸುಸ್ತಾಗೋಗ್ಬಿಟ್ಟಿತ್ತು, ನೀನು ಊಟ ಕೊಡಲಿಲ್ಲ, ನೀನು ಹೊಟ್ಟೆ ತಣ್ಣಗಿರ್ಲಪ್ಪ, ನಿನ್ನ ಮಕ್ಕಳೆಲ್ಲ ಚೆನ್ನಾಗಿರ್ಲಪ್ಪ ಅಂತ ನನಗಂತೂ. ಅಯ್ಯೋ ತಾಯಿ ನನಗೆ ಹೇಳ್ಬಿಡಮ್ಮ, ನಾವಲ್ಲ ಯಜಮಾನ್ರು ಆಚೆ ಕೂದ್ರು, ಆ ಪುಣ್ಯಾತ್ಮರವರು, ಅವರು ಊಟ ಕೊಡು, ನಾವು ಕೊಡ್ತಾರೆ, ನಮ್ದು ಏನಿಲ್ಲ ತಾಯಿ ಅಂತ ಹೇಳಿದೆ. ಏನೋ ನೀವು ಕೊಟ್ಟಲ್ಲಪ್ಪ ನಮಗೆ ಅಂತ ಊಟ ಮಾಡಿದವರು. ಸರಿ, ಇಬ್ಬರು ಪಾಪ ತುಂಬ ಊಟ ಮಾಡಿದ್ರು, ಅಲ್ಲ ತುಂಬ ಅಂತಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ್ರು ಪಾಪ ಅವರು. ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಸರಿ ಆಚೆ ಬಂದ್ಬಿಟ್ಟು ಅಣ್ಣ ಕೇಳಿದ್ರು, ಯಾವ ಊರು, ಏನು ಮಾಡ್ತೀರಾ, ಏನಕ್ಕೆ ಬಂದರೆ ಎಲ್ಲ ಕೇಳಿದ್ರು. ಅವರೆಲ್ಲ ಹೇಳ್ತಾಯಿದ್ರು, ಈ ಥರ ಎಲ್ಲ ಹೇಳ್ತಾಯಿತ್ತು. ಸರಿ ಅಣ್ಣ ಎಷ್ಟಾಗುತ್ತೆ ನಿಮ್ಮ ಚಾರ್ಜು ಅಂತ ಹೇಳಿದ್ರು. ಅವರು ಎಷ್ಟೋ ಅಂತ ಹೇಳಿದ್ರು. ಸರಿ, ಆಮೇಲೆ ನೀಲ್ಕಂಠ ಅಂದರು. ಮತ್ತೆ ಆಯ್ತು ಅಣ್ಣ ಅಂದ್ಬಿಟ್ಟು ಅಣ್ಣಂದು ಪೆಟ್ಟಿಗೆ ಇದೆ ತಂದಾದಮೇಲೆ
ಅದು ಹಿಂಗೆ ನಂಬರ್ಸ್ ಇದೆ ಸರ್, ಅದು ಈ ಥರ ಲೈನಿಗೆ 2 ಕಡೆ ನಂಬರ್ಸ್ ಇದೆ. ಅದನ್ನು ಹಿಂಗೆ ಅನ್ಬೇಕು. ಆ ನಂಬರ್ ಏನೋ ಅಣ್ಣ ಇಟ್ಕೊಂಡ್ರೆ ಆ ನಂಬರ್ ಬಂದೋಗ್ಬಿಟ್ಟು ಹಿಂಗಂದರೆ ಓಪನ್ ಆಗೋಗ್ಬಿಡುತ್ತೆ. ಅದು ಓಪನ್ ಆದಮೇಲೆ ಅದು ಕೊಟ್ಟರು. ಆ ಹುಡುಗನ ಕೊಟ್ಟರು ಬಸ್ ಚಾರ್ಜ್ಗೆ, ಇದು ತೊಗೊಂಡು ಹೋಗಪ್ಪ ನೀನು ಅಂತ ಬಸ್ ಚಾರ್ಜ್ ಅವ್ರು ಕೊಟ್ಟರು. ಆಮೇಲೆ ಎಕ್ಸ್ಟ್ರಾ ತೊಗೊಂಡ್ರು ಅಣ್ಣ ಆ ಪೆಟ್ಟಿಗೆಯಿಂದ. ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಹಾಕಿ ಕೊಟ್ಟರು ಆ ತಾಯಿಗೆ. ಇದು ಬಸ್ ಚಾರ್ಜ್ ನೀವು ಇಟ್ಕೊಪ್ಪ ನೀನು, ಇದು ನಿಮ್ಮ ಖರ್ಚಿಗೆ ಇಟ್ಕೊಂಬ ನೀನೇನೋ ಖರ್ಚು ಮಾಡ್ಕೊ, ನಿಮ್ಮ ಮನೆಗೇನ ತೊಗೊಂಡೋಗು, ಹಣ್ಣು ಏನೋ ತೊಗೊಂಡು ಮಕ್ಳು ಇರ್ತಾರಲ್ಲ ಅಂದ್ಬಿಟ್ಟು ಆ ತಾಯಿ ಕೊಟ್ಟರು ಅಣ್ಣ. ಆ ಅಮ್ಮನಿಗೆ ತುಂಬ ಖುಷಿ ಆಗೋಗ್ಬಿಟ್ಟು ಇಬ್ಬರಿಗೂ ನಮಸ್ಕಾರ ಮಾಡ್ರು ಅಣ್ಣನಿಗೆ ಅಂತ ಅಂದರು. ಸರಿ ಅವರು ಹೊಟ್ಟೋದು. ಆಮೇಲೆ ಇದಾಯ್ತಲ್ಲ ಇದು ಅಂತ ಹೇಳಿದ್ರು ಆ ಹುಡುಗ ಅಣ್ಣನಿಗೆ, ಈ ಥರ ಎಲ್ಲ ಅಂತ ಅಂದರು. ಅವಾಗ ಎಲ್ಲಿ ನಿಮ್ಮ ತಾಯಿ ಅಂದರು. ಇಲ್ಲ ನಮ್ಮ ತಾಯಿ ಹೊಟ್ಟೋದ್ರು ಸರ್ ಅಂತ ಅವ್ರು ಹೇಳಿದ್ರು. ಇನ್ನು ನಾನು ನಿಂತಿ ಸರ್ ಇವಳು, ಇನ್ನು ನನ್ನ ಮಕ್ಕಳು ಇವಾಗ ನಾನು ಅನುಕೂಲವಾಗಿದ್ದೀನಿ ಸರ್, ನಾನೆಲ್ಲೋ ಹೋಗ್ತಾಯಿದ್ದೀನಿ ಸರ್, ನಿಮ್ಮ ಇವ್ರು ನೋಡಿದೆ, ನಾನು ನೀಲ್ಕಂಠ ಸರ್ ನೋಡಿದೆ, ಅದಕ್ಕೆ ಬಂದೆ ಸರ್ ಅಂತ ಅಂದ್ಬಿಟ್ಟು ಅವ್ರು ನಮಸ್ಕಾರ ಮಾಡ್ಬಿಟ್ಟು ಅವ್ರು ಹೋದರು. ಸರಿ ಅಣ್ಣ ಹೊರಗಡೆ ಬಂದರು, ಟ್ರೈನ್ ಒಳಗಡೆ ಊಟಕ್ಕೆ. ಸರಿ ಅಲ್ಲಿ ಅಣ್ಣ ಕೂತ್ಕೊಂಡಾದ್ಮೇಲೆ ಅಮ್ಮ ಹೋಗ್ಬೇಕಾಗಿತ್ತು. ಸರಿ ರಾಧಾ ಹೋದ. ನಾವು ಒಬ್ಬೊಬ್ಬರನ್ನೇ ಬಿಟ್ಟು ಹೋಗಲ್ಲ ಸರ್, ಅಮ್ಮ ಆಗಲಿ ಅಣ್ಣ ಆಗಲಿ ಇಬ್ಬರಿಗೂ ಯಾರಿಗೂ ಒಬ್ಬೊಬ್ಬರೇ ಬಿಟ್ಟು ಹೋಗಲ್ಲ, ಯಾರನ್ನೋ ಒಬ್ರ ಜೊತೆಗೆ ಇದ್ದೇ ಇರ್ತೀವಿ. ಅಂತ ನಾನು ಇರ್ತೀನಿ, ರಾಧಾ ಇರ್ತಾನೆ, ಆ ಥರ. ಅಣ್ಣ ಬಂದು ಕೂತ್ಕೊಂಡ್ರು. ಸರಿ ಅಮ್ಮ ಬೇಗ ಬಂದುಬಿಟ್ರು. ಅಮ್ಮ ಬೇಗ ಬಂದುಬಿಟ್ಟು ಅಮ್ಮ ಕೂತ್ಕೊಂಡಾದ್ಮೇಲೆ ಬ್ಯಾಗಿಂದ ನಾನು ಟವಲ್ ತೆಗೆದೆ ಅಮ್ಮನ ತೊಡೆ ಮೇಲೆ ಹಾಕೋಕ್ಕೆ, ಊಟ ಮಾಡಬೇಕಲ್ಲ ಭಾರತಿ ಅಮ್ಮನಿಗೆ. ಸರಿ ವಿಷ್ಣು ಅಣ್ಣನಿಗೆ ಟವಲ್ ಇಲ್ಲಿ ಹಾಕ್ದೆ ತೊಡೆ ಮೇಲೆ, ಇಬ್ಬರಿಗೂ ತೊಡೆ ಮೇಲೆ ಹಾಕ್ತಾ ಇರ್ಬೇಕಾದ್ರೆ ಅಣ್ಣ ನನಗೆ ಹಿಂಗೆ ಏನು ನೋಡ್ತಾ ಇದ್ದ ಅಣ್ಣ. ಅಮ್ಮ ಇದ್ಕೊಂಡು ಏನಮ್ಮ ಹಂಗೆ ನೋಡ್ತಾ ಇದ್ದೆ ಅವನ್ನ ಅಂದರು. ಅಲ್ಲಮ್ಮ ಈ ನನ್ನ ಮಗ ಇಷ್ಟು ದಿವಸ ನನ್ನ ತಿದ್ದಾನಲ್ಲ, ನನ್ನ ಏನೂ ಕೇಳಿಲ್ವಲ್ಲ ಇವನು. ಅವ್ನು ರವಿ ಹೇಳಿದ್ದು ಕರೆಕ್ಟು. ರವಿ ಸರ್ ಹೇಳ್ತಾಯಿದ್ರು, ರವಿ ಹೇಳಿದ್ದು ಕರೆಕ್ಟಾಗಿ ಹೇಳೋರೆ ಇವರು. ಏನು ಹೇಳಿದ್ರು ಅಂತ ಅಮ್ಮ ಕೇಳಿದ್ರು ಅಣ್ಣನಿಗೆ. ಅದಕ್ಕೆ ಅವತ್ತು ನಾನು ಪ್ಯಾಂಟ್ ಟೈಟ್ ಮಾಡ್ಕೊಂಬಂದಲ್ಲ 2 ಪ್ಯಾಂಟು, ಅದರಲ್ಲಿ ಅವತ್ತು ಅವರು ಸಂಬಳ ದುಡ್ಡು ಇಟ್ಟವ್ರಂತೆ ಆ ಪ್ಯಾಂಟಲ್ಲಿ. ಮರ್ತೋಗ್ಬಿಟ್ಟವ್ರು ಅವರು. ಈ ಬೆಲ್ಟಲ್ಲಿ ಒಂದು ಜೋಬ್ ಬರುತ್ತಲ್ಲ ಆ ಪ್ಯಾಕೆಟಲ್ಲಿ ದುಡ್ಡು ಇಟ್ಟಿದ್ದಂತೆ ರವಿ ಅಂದರೆ ರವಿ ಸರ್ ಅದರಲ್ಲಿ ಇಟ್ಟಿದ್ರಂತೆ ಅವ್ರ ಸಂಬಳದ ದುಡ್ಡನ್ನು. ಸರಿ ಮೊನ್ನೆ ಇವ್ನು ಪ್ಯಾಂಟ್ ಕೊಟ್ಬಿಟ್ಟವ್ರು, ನೋಡಿಲ್ವಂತೆ ಅವರು. ಇವ್ನಿಗೆ ಪ್ಯಾಂಟ್ ಕೊಟ್ಟು ಕಳಿಸ್ಬಿಟ್ಟವ್ರೆ, ಟೈಟ್ ಮಾಡ್ಕೊಂಬರೋ ಅಂದ್ಬಿಟ್ಟು ಇವ್ನು ತೊಗೊಂಡು ಹೊಟ್ಟೋಗಿದ್ದಾನೆ. ಆಮೇಲೆ ತೊಗೊಂಡು ಹೊಟ್ಟೋಗೋದಂತೆ. ರವಿ ಸರ್ ಹೇಳ್ತಾ ಇರೋದು ನನಗಿದೆಲ್ಲನೂ ಅಂತ ಅಣ್ಣ ಹೇಳಿದ್ದು. ಇವ್ನು ತೊಗೊಂಡೋದಂತೆ. ಸರಿ ನಾನು ಪ್ಯಾಂಟ್ ಟೈಟ್ ಮಾಡ್ಬೇಕಾದ್ರೆ ಇದು ಹಿಂಗೆ ಅಲ್ಲಾಡ್ತಾ ಇತ್ತು ಸರ್, ಅದು ಪಾಕೆಟ್ ಹತ್ರ ಏನೋ ದಪ್ಪ ಇತ್ತು. ನಾನು ನೋಡೋಕ್ಕೋಗಿಲ್ಲ, ನಾನು ಹಿಂಗೆ ಸರ್ ದಪ್ಪ ಇತ್ತು. ಏನೋ ದುಡ್ಡೇನೋ ಇರ್ಬೋದು ಅಂದ್ಬಿಟ್ಟು ನಾನು ಪಿನ್ ಹಾಕ್ದೆ ಸರ್. ಅದಕ್ಕೆ ಏನಂತ ನಾನು ನೋಡಿಲ್ಲ, 2 ಪಿನ್ ಹಾಕ್ದೆ. ಎಲ್ಲಿ ಬಿದ್ದೋಗ್ಬಿಟ್ಟು ನಮ್ಮ ಮೇಲೆ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟು 2 ಪಿನ್ ಹಾಕ್ದೆ. ಅದಕ್ಕೆ ಪಿನ್ ಹಾಕ್ಬಿಟ್ಟು ಹಂಗೆ ಮಡಿಸಿಬಿಟ್ಟು ತೊಗೊಂಡೋಗಿ ಅಣ್ಣನ ಕೊಟ್ಟೆ. ಅವರು ತೊಗೊಂಡು ಹೊರಟೋಗ್ಬಿಟ್ರು ರವಿ ಅಣ್ಣ 2 ಪ್ಯಾಂಟ್ನ. ಹೋಗ್ಬಿಟ್ಟು ನೋಡಿದ್ರೆ ಅನಿಸುತ್ತೆ ಅವರು. ನೋಡೋದ್ಬಿಟ್ಟು ಪಿನ್ನೆಲ್ಲ ಬಿಚ್ಚಿ ನೋಡೋರೆ, ಪಾಪ ದುಡ್ಡು ಹಂಗೆ ಇತ್ತು. ಮನೇಲಿ ಎಲ್ಲರಿಗೂ ಹೇಳಿದರೆ ನೀಲ್ಕಂಠ ತಂದನು ವಾಪಸ್ ದುಡ್ಡು ಅಂದ್ಬಿಟ್ಟು ಎಲ್ಲ ಹೇಳಿದರೆ. ನನಗೆ ವಿಷಯ ಗೊತ್ತಿಲ್ಲ, ಅಣ್ಣ ಅಲ್ಲ ಅಮ್ಮನಿಗೆ ಹೇಳ್ತಾ ಇದ್ರಲ್ಲ ಆವಾಗಲೇ ಗೊತ್ತಾಗಿದ್ದು ನನಗೆ ದುಡ್ಡು ಇತ್ತು ಅಂತ. ಪಿನ್ ಹಾಕಿದಂತೂ ನಾನು ನೋಡೋಕೆ ಹೋಗಿಲ್ಲ ಅದನ್ನು ಏನಿದೆ ಅಂದ್ಬಿಟ್ಟು. ಸರಿ ಒಳಗಡೆ ಹೆಂಗಸ್ರಿಗೆಲ್ಲ ಹೇಳಿದ್ದಾರೆ ಅಣ್ಣ, ರವಿ ಸರ್ ನೋಡಿದೆ ದುಡ್ಡು ಇದರಲ್ಲಿ ಅಂತ ಹೇಳ್ಬಿಟ್ಟು 2 ಪಿನ್ ಹಾಕಿದ್ದೆ. ಆಮೇಲೆ ಆಚೆ ಬಂದ್ಬಿಟ್ಟು ಪ್ಯಾಂಟ್ ಮಾಡಿಕೊಟ್ಟಿದ್ದಿಲ್ಲ ಟೈಟು. ಇದು ಯಾತಕ್ಕಿದೆ ಹೇಳಿಲ್ಲ ಅಂದರೆ ಇನ್ನೊಂದ್ಸಲ ಹೇಳೋಣ ಅಂದ್ಬಿಟ್ಟು ನಾನು ಹೊಟ್ಟೋಗ್ಬಿಟ್ಟು. ಅವತ್ತು ತುಂಬ ಟಯರ್ಡ್ ಆಗೋಗ್ಬಿಟ್ಟಿತ್ತು ಅವತ್ತು ನನಗೆ. ಹಾಗಾಗಿ ಅವತ್ತು ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ ನಾನು, ಏನು ಅನ್ಕೋಬೇಡಿ ನೀವು. ಸರಿ ಒಳಗಡೆಲ್ಲ ಹೆಂಗಸ್ರೆಲ್ಲನೂ ತೋರಿಸ್ರು, ನೋಡೋದು ದುಡ್ಡೆಲ್ಲ ಹಾಗೆ ಇದೆ ಅಂತ ಹೇಳಿದ್ರು. ಸರಿ ಆಚೆ ಬಂದರು ರವಿ ಸರ್. ಬಂದ್ಬಿಟ್ಟು ಬರೋ ಇಲ್ಲಿ ಅಂತ ಹೇಳಿದ್ರು. ಸರಿ ಏನಣ್ಣ ಅಂತ ಹೇಳಿದೆ. ಸರಿ ಇದು ತೊಗೊಳ್ಳೋ ಅಂದ್ಬಿಟ್ಟು ನನಗೆ 2 ಪ್ಯಾಂಟ್ ಮಾಡಿದ್ದಕ್ಕೆ 8 ರೂಪಾಯಿ ಕೊಟ್ಟರು. 8 ರೂಪಾಯಿ ಅಂದ್ಬಿಟ್ಟು ಅಯ್ಯೋ ನನಗೆ ಬೇಡ ಅಂದೆ. ಇಲ್ಲ ಇಟ್ಕೊಳ್ಳೋ ಅಯ್ಯೋ ನನಗೆ ಬೇಡಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ ಅವರು. ಹಂಗೆ ಈ ನನ್ನ ಮಗ ನನ್ನ ಏನೂ ಕೇಳಿಲ್ಲ ಇವನು ಆ ಥರ. ರವಿ ಸರ್ ಅವತ್ತು ಹೇಳಿದ್ರು, ಅವತ್ತು ನನಗೇನೆ ನಾನು ಫೋನ್ ಮಾಡ್ತಾ ಇದ್ದೀನಲ್ಲ, ಅವಾಗ ಫೋನ್ ಮಾಡುವಾಗ ರವಿ ಸರ್ ಹೇಳಿದ್ರು, ರವಿ ಹೇಳಿದ್ರು ಅವರು, ಇವನು ನೀಲ್ಕಂಠ ಇದಲ್ಲ ದುಡ್ಡು ಆಸೆ ಪಡೋಲ್ಲ ಕಣವನು, ನಂದು ಈ ಥರ ಆಗೋಗ್ಬಿಟ್ಟಿದ್ದು. ಬೆಲ್ಟಲ್ಲಿ ಇಟ್ಟಿದ್ದ ದುಡ್ಡು, ಬೆಲ್ಟು ಪಾಕೆಟಲ್ಲಿ ಸಂಬಳದ ದುಡ್ಡೆಲ್ಲ ಅದೆಲ್ಲ ಇಟ್ಟಿದೆ. ಅವ್ನು ಪಿನ್ ಹಾಕೊಂಬಂದು ಅನ್ಕೊಂಡು ಅವನು ಇನ್ನೆಂಥ ಹುಡುಗ ಇರಬೇಕು ಅವನು ಅಂತ ಹೇಳಿದ್ರಂತೆ ರವಿ ಸರ್ಗೆ. ಅವ್ನು ದುಡ್ಡು ಆಸೆ ಪಡೋಲ್ಲ ಅವನು, ಅಂಥ ಹುಡುಗ ಅಲ್ಲ ಅಂತ. ಇವರೇನೋ ಫೋನ್ ಮಾಡೋವಾಗ ಏನೋ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ ಅದು. ಸರಿ ಅಣ್ಣ ವಿಚಾರಿಸ್ಕೊಂಡೆಲ್ಲ ಹೇಳಿದಲ್ಲ ಅವತ್ತು. ಸರಿ ಇದು ಊಟ ಬಡಿಸೋವಾಗ ಇದೆಲ್ಲ ಹೇಳ್ತಾ ಇದ್ರು ಅದು. ಆವಾಗ ಹಿಂಗೆ ನೋಡ್ತಾ ಇರ್ಬೇಕಾದ್ರೆ ಅಮ್ಮ ಹೇಳಿದ್ರು, ನಿಮ್ಮ ಶಿಷ್ಯ ನೀವು ಕೇಳಿ ಅಂತ ಹೇಳಿದ್ರು. ಅಣ್ಣನೇ ಹೇಳ್ತಾಯಿದ್ರು, ನಾನು ಹೆಲ್ಪ್ ಮಾಡಲೇನೋ ಅಂತ. ಬೇಡಣ್ಣ ನನಗೆ ಅಂತ ಇದ್ದೆ ನಾನು, ಯಾಕೆಂದರೆ ಮೆರಿಟ್ ಸೀಟ್ ಸಿಕ್ತಲ್ವ ಅದಕ್ಕೆ ಬೇಡ ಅಂತಿತ್ತು. ಅವಾಗ ನಾನು ಹೇಳಿದೆ, ಅಣ್ಣ ನನಗೆ ಯಾಕಣ್ಣ ಬೇಕು, ನಂದು ಅಂಗಡಿ ಇದೆಯಲ್ಲ ಅಣ್ಣ, ಅಂಗಡಿಲೇ ದುಡಿತಾ ಇದ್ದೆ ನಾನು. ನನ್ನ ಮಗಳಿಗೆ ಅಲ್ಲೇ LKG ಹಿಡಿದು BE ತನಕ ಅದಲ್ಲೇ ದುಡಿದು ಓದಿಸಿದ್ದೀನಿ.
ಅದರಲ್ಲಿ ಕೆಲಸನೂ ಸಿಕ್ಕಿದಣ್ಣ ಇವಾಗ ಇದಕ್ಕೆ ಹೋಗ್ತಾಳೆ, ಅದು IBM ಕೆಲಸಕ್ಕೆ ಹೋಗ್ತಾಳೆ, IBM ಕಂಪ್ನಿಗೆ ಹೋಗ್ತಾಳೆ ಅವಳು, ಅದ್ರಲ್ಲಿ ಹೋಗ್ತಾ ಇದ್ದಾಳೆ. ಸರಿ, ಅದಲ್ಲೇ ದುಡಿದ್ಬಿಟ್ಟು ನಾನು ಮದುವೆನೂ ಮಾಡಿದೆ ನನ್ನ ಮಗಳಿಗೆ. ಆ ಚಿಕ್ಕ ಅಂಗಡಿನಲ್ಲೇ ನಾನು, ನನ್ನ ಮಗಳು, ನನ್ನ ಹೆಂಡತಿ ಮೂವರು ದುಡ್ದಿದ್ದೀವಿ ಅದರಲ್ಲೇ. ನಾನು ಮಧ್ಯೆ ಮಧ್ಯೆ ಹೋಗ್ತಾಯಿದ್ದೆ. ಆದರೆ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅಣ್ಣ ಇರಲಿಲ್ಲ ಮದುವೆ ಮಾಡೋ ಟೈಮ್. ನನ್ನ ಮಗಳಿಗೆ ಮದುವೆ ಮಾಡೋ ಟೈಮಲ್ಲಿ ಅಣ್ಣ ಇರಲಿಲ್ಲ. ಅಣ್ಣ 2009 ಹೊಲಿದ್ರು. ನನ್ನ ಮಗಳಿಗೆ 2011 ಮಗಳು ಮದುವೆ ಮಾಡಿದ್ದು ನಾನು. ಸರಿ, ಈ ಥರ ಆಯ್ತಲ್ಲ. ಸರಿ, ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇಷ್ಟೊಂದು ಕಥೆ ನಡೀತು. ಈ ನನ್ನ ಮಗ ನನಗೇನು ಕೇಳಲ್ಲ ಅಂದರು. ಅವಾಗ ನಾನು ಇದೆಲ್ಲ ಹೇಳಬೇಕಾಗಿದೆ ಅಷ್ಟೇ. ನನ್ನ ಅಂಗಡಿಲಿ ದುಡಿತಾ ಇದ್ದೀನಿ, ಇನ್ಯಾಕೆ ಬೇಕು ಅಣ್ಣನ ತಗೋಬೇಕು ನಾನು, ಇನ್ಯಾಕೆ ಬೇಕು ಅಂದ್ಬಿಟ್ಟು ನಾನು ಕೇಳೋಕೆ ಹೋಗಲಿಲ್ಲ. ಅಣ್ಣನಿಗೆ ಯಾವತ್ತೂ ಕೇಳಿಲ್ಲ. LKGಯಿಂದ ಹಿಡಿದು BE ತನಕ ಆ ಅಂಗಡಿಯಲ್ಲೇ ದುಡಿದು ಊಟನೂ ಇವಾಗಲೂ ಅದನ್ನೇ ಮಾಡ್ತಾಯಿದ್ದೀವಿ ನಾವು. ಇವಾಗಲೂ ಊಟ ಮಾಡ್ತಾಯಿದ್ದೀವಿ ಇದರಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ, ಯಾವ ಪುಣ್ಯ ನನಗೆ ಗೊತ್ತಿಲ್ಲ, ನನ್ನ ಮಗಳು LKGಯಿಂದ ಹಿಡಿದು BE ತನಕ ಟ್ಯೂಷನ್ಗೆ ಹೋಗಿಲ್ಲ. ಅವಳೊಬ್ಬಳೇ ಓದ್ಕೊಂಡಿರೋದು. ಅವಳೊಬ್ಬಳು ಅಂಗಡಿಗೆ ಬರ್ತಾಯಿದ್ದೆ. ಅವಳು ಅಂಗಡಿ, ಚಿಕ್ಕ ಅಂಗಡಿಯಲ್ಲೇ ಮೇಲೆ ಹಠ ಹಾಕ್ಸಿದ್ದೀವಿ. ಅಲ್ಲಿ ಪಾಪ ಅವಳು ಓದ್ಕೋತಾ ಇಲ್ಲ. ಅಲ್ಲಿ ಚಿಕ್ಕದೊಂದು ಲೈಟ್ ಹಾಕ್ಕೊಟ್ಟವಳು ಅವ್ರ ಅಮ್ಮನೇ. ಅಲ್ಲಿ ಓದ್ಕೋತಾ ಇದ್ಲು. ಅವಳಿಗೊಂದು ಕೆಲಸ ಸಿಕ್ಕಿದೆ IBM ಅಲ್ಲಿ, ಕೆಲ್ಸಕ್ಕೆ ಹೋಗ್ತಾಳೆ. ಆಮೇಲೆ ನಮ್ಮ ಮದುವೆ ಎಲ್ಲ ಆಯ್ತು ಅವಳಿಗೆ. ಅವಳು ಚೆನ್ನಾಗಿದ್ದಾರೆ, ಒಳ್ಳೆ ಮಡದಿ ಸಿಕ್ಕವಳೆ, ಒಳ್ಳೆ ಮಗಳು ಸಿಕ್ಕಿದಾಳೆ, ಒಳ್ಳೆ ಹಳಿಯ, ಒಳ್ಳೆ ಮೊಮ್ಮಕ್ಕಳು. ಇದು ಎಲ್ಲದಕ್ಕಿಂತ ಹೆಚ್ಚು ಅಂತೇಳಿದ್ರೆ ಒಳ್ಳೆ ವಿಷ್ಣು ಸಾರು, ಒಳ್ಳೆ ಭಾರತೀಯ ಸಿಕ್ಕ ಯಾವ ಜಲ್ ಪುಡ್ಯನವರು ನಮಗೆ ಸಿಕ್ಕಿದ್ದಾರೆ. ಸರಿ, ಊಟ ಎಲ್ಲ ಬಡಿಸಿ ಇದಕ್ಕೆ ಇಷ್ಟು ಹೇಳಿದ್ವಿ ಕತೆ. ಅದು ಅವತ್ತು ಹೇಳೋಕ್ಕಾಗಲಿ ಅಂತ ಹೇಳ್ಬಿಟ್ಟಿದ್ದು. ಸರಿ, ಊಟ ಎಲ್ಲ ಬಡಿಸ್ದೆ. ಊಟ ಎಲ್ಲ ಮಾಡಿದ್ರೆ ಅಣ್ಣ. ಸರಿ, ಊಟ ಆದಮೇಲೆ ಆಚೆ ಅಣ್ಣ ಊಟ ಆದಮೇಲೆ ತಟ್ಟೆಲಿ ಮಾತ್ರ ಕೈ ತೊಳೆಯಲ್ಲ ಅವರು. ಆಚೆನೇ ಬಂದು ಕೈ ತೊಳೆಯೋದು. ಸರಿ, ಒಂದು ತೊಟ್ಟು ನೀರು ಹಾಕ್ತಾರೆ ತಟ್ಟೆಗೆ. ಒಂದು ತೊಟ್ಟು ನೀರು ಹಾಕ್ಬಿಟ್ಟು ಆಚೆ ಬಂದರು. ಆಚೆ ಹೋಗ್ಬಿಟ್ಟು ಸರಿ ಎಲ್ಲ ಕಡೆ ನೋಡಿದೆ ನಾನು, ಯಾರನ್ನ ಓಡಾಡ್ತಾ ಇದ್ದಾರೆ ಅಂತ. ಯಾರೂ ಓಡಾಡ್ತಾ ಇಲ್ಲ. ಸರಿ, 1-2 ಸಲ ಹೀಗೆ ಓಡಾಡ್ಬಿಟ್ಟು ಸರಿ ಅಮ್ಮನ ಬಂದು, ಅಮ್ಮ ಕೈ ತೊಳ್ಕೊಂಡ್ರು. ಅಲ್ಲಿ ಆಯಿತು. ತಟ್ಟೆಲ್ಲ ಅಲ್ಲಿ ಕೆಳಗಡೆ ಇಟ್ಟೆ. ಅವ್ರು ಬಂದು ಯಾರೋ ತೊಗೊಂಡೋದ್ರು. ಸರಿ, ಆವತ್ತಿನ ದಿವಸ ಮಾತ್ರ ಬೀಡ ತೊಗೊಂಡೋಗಲ್ಲ ನಾನು ನವರತ್ನ ಕೀಮಮ್ ತೊಗೊಂಡೋಗಲ್ಲ ನಾನು. ಅದು ಅಲ್ಲೇ ಹಾಕ್ಕೊಡ್ತೀನಿ. ಅದು ಒಂದು ಚೀಲದ ಇಟ್ಕೊಂಡ್ಬಿಡ್ತೀವಿ ನಾವು. ಅದು ಅಮ್ಮನ ಬೀಡ ಅದೇ ಚೀಲ ಬೇರೆ, ಅಣ್ಣನ ಬೀಡನೇ ಚೀಲ ಬೇರೆ. 2 ಚೀಲ ಇರುತ್ತೆ, 2 ಥರ ಇರುತ್ತೆ. ಅದು 2 ಥರ ಅಡಿಕೆ ಇರುತ್ತೆ ಅದರಲ್ಲಿ. ಸರಿ, ಅಲ್ಲೇ ಒಂದು ಸ್ವಲ್ಪ ಒದ್ದೆ ಮಾಡಿಕೊಂಡು ಏನೋ ಎಲೆಗಳನ್ನ ಅಮ್ಮನಿಗೆ 2 ಎಲೆ ಹಾಕಬೇಕು. ಸ್ವಲ್ಪ ದೊಡ್ಡಿರಬೇಕು ಅಮ್ಮನಿಗೆ ಎಲೆಗಳು. 2 ದೊಡ್ಡ ಎಲೆ ಹಾಕ್ಬಿಟ್ಟು ಅಮ್ಮನಿಗೆ ಸ್ವಲ್ಪ ಸುಣ್ಣ ಜಾಸ್ತಿ ಆಗುತ್ತೆ ಅಮ್ಮನಿಗೆ. ಸರಿ, ಅಮ್ಮನಿಗೆಲ್ಲ ಹಾಕ್ಬಿಟ್ಟು ಅಮ್ಮನಿಗೆ ಕೊಟ್ಟೆ. ಸರಿ, ಅಮ್ಮ ತಿಂತಾನೆ ಇದ್ದರು. ಸರಿ, ಅಣ್ಣನಿಗೆ ಕೊಟ್ಟೆ. ಅಣ್ಣನಿಗೆ ಚಿಕ್ಕ ಚಿಕ್ಕ ಎಲೆ ಬೇಕು, 2 ಎಲೆ ಬೇಕು. 2 ಎಲೆ ಹಾಕ್ಬಿಟ್ಟು ಅವ್ರು ಕೊಟ್ಟೆ. ಸರಿ, ಊಟ ತಿಂದಾಯಿತು. ಸರಿ, ಅಣ್ಣ ಗುಡ್ ನೈಟ್ ಕೊಡು ಅಂತಂದರು. ಇದು ಇಲ್ಲಿ ಕೆಳಗಡೆ 2 ಸೀಟ್ ಇರ್ತದೆ, ಇಲ್ಲಿ ಮೇಲ್ಗಡೆ 2 ಸೀಟ್ ಇರ್ತದೆ. ನಾನು ಇಲ್ಲಿ ಅಣ್ಣ ಇಲ್ಲಿ ಕೆಳಗಡೆ ಮಲಗಿದ್ರು, ನಾನು ಇಲ್ಲಿ ಮಲಗಿದ್ದೆ. ಇಲ್ಲಿ ಭಾರತೀಯಮ್ಮ ಮಲಗಿದ್ರು, ಇಲ್ಲಿ ರಾಧಾ ಮಲಗಿದ್ದ. ಸರಿ, ಅಣ್ಣ ನೋಡಿದ್ರು, ಅಣ್ಣ ನಾನು ಅಲ್ಲಿಲ್ವಲ್ಲ, ಇಲ್ಲಿಂದ ಅಲ್ಲಿ ನೋಡ್ರು, ಅಲ್ಲಿ ನಾನು ಇರಲಿಲ್ಲ. ಹಿಂಗಂದ್ರು. ಆಮೇಲೆ ನಾನು ಈ ಕಡೆ ಹೋದೆ, ರಾಧಾ ಈ ಕಡೆ ಬಂದ. ನಾನು ಕರೆಕ್ಟಾಗಿ ಅಲ್ಲಿ ನೋಡ್ತಾರೆ ಅಣ್ಣ ನನ್ನ, ಹಿಂಗೆ ನೋಡೋ ಥರ ಇರಬೇಕು. ಸರಿ, ಮಲ್ಕೊಂಡೆ. ಅವ್ರು ನನ್ನ ನೋಡಿದ್ರೆ ನಾನು ನೋಡ್ತಾ ಇದ್ದೀನಿ, ಮಲ್ಕೊಂಡಾಯಿತು. ಆಮೇಲೆ ಅದು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ 2 ಟೈರ್ಸ್ AC ಬೋಗಿ ಅಲ್ವಾ ಅದು. ಆ ಬೋಗಿನಲ್ಲಿ ನನ್ನ ಮಗು ಮಲ್ಗೋ ಕಡೆ ಕರೆಕ್ಟಾಗಿ ಚಿಲ್ಕ ಇದೆ ಅಲ್ಲಿ. ಕರೆಕ್ಟಾಗಿ ಆ ಚಿಲ್ಕ ತೆಗೆದ್ರೆ ಓಪನ್ ಆಗುತ್ತೆ. ಅದು ಆ ಕಡೆಯಿಂದ ಬಂದರೆ ಚಿಲ್ಕ ತೆಗೋಕ್ಕಾಗಲ್ಲ. ಅದು ಎದ್ದಬೇಕು, ಎಲ್ಲರೂ ತೊಂದರೆ ಆಗುತ್ತೆ. ಸರಿ, ಮಧ್ಯರಾತ್ರಿಯಲ್ಲಿ ನಂಗೆ ನಿದ್ದೆ ಬರೋಲ್ಲ ಸರಿಯಾಗಿ. ಅಣ್ಣ ಜೊತೆಗೆ ಇದ್ಬಿಟ್ರೆ ಸರಿಯಾಗಿ ನಾನು ನಿದ್ದೆನೇ ಬರೋಲ್ಲ. ಸರಿ, ನಮ್ಮ ಮಧ್ಯರಾತ್ರಿಯಲ್ಲಿ ಎದ್ದವ್ರೆ, ನಾನು ಮಲಗೇ ಇದ್ದಿಲ್ಲ, ಎದ್ದಿರ್ತೀನಿ. ಸರಿ ಅಂದ್ಬಿಟ್ಟು ಹಿಂಗೆ ಅಂದರು ಅಣ್ಣ. ಸರಿ, ಅಣ್ಣ ಆಚೆ ಹೋಗ್ಬೇಕಾಗಿತ್ತು ಅಂದ್ಬಿಟ್ಟು ಸರಿ ಮೇಲೆ ನಾನು ಮಲಗಿದ್ನಲ್ಲ ಅಲ್ಲೇ ಚಿಲ್ಕ ಹಿಂಗೆ ತೆಗೆದ್ಬಿಟ್ಟು ಈ ಕಡೆ ಆ ಕಡೆ ನೋಡಿದೆ, ಯಾರೂ ಇಲ್ಲ ಅಣ್ಣ ಬಾಣ್ಣ ಅಂತ ಹೇಳಿದೆ. ಸರಿ, ಅಣ್ಣ ಹೋದರು. ಸರಿ, ಬಂದು ಮಲ್ಕೊಂಬಿಟ್ವಿ. ಅದು ಆ ಟ್ರೈನ್ ಬಂದುಬಿಟ್ಟು ಯಾವಾಗಲೂ ಕರೆಕ್ಟ್ ಟೈಮಿಗೆ ಹೋಗ್ತಾಯಿತ್ತು. ಅವತ್ತು ಮಾತ್ರ ಲೇಟ್ ಆಗೋಯ್ತು ಸರ್ ಟ್ರೈನ್. ಅದೇನೋ ಗೊತ್ತಿಲ್ಲ, ಲೇಟ್ ಆಗೋಯ್ತು. ಮೋಹನ್ ಬಾಬು ಸಾರು ಆ ಟ್ರೈನ್ ಎಲ್ಲಿ ಇಳಿತಾರೋ ಅಲ್ಲಿಗೆ ಬಂದುಬಿಟ್ಟು ಸರ್, ಗೇಟಿಂದ ಆ ಟ್ರೈನ್ಗೆ ತುಂಬ ದೂರ ಇದೆ. ಅದು ಯಾವುದೋ ಒಂದು ಕಪ್ಪದೊಂದು ಶಾಲ್ ಹಾಕ್ಕೊಂಬಿಟ್ಟು ಒದ್ಕೊಂಬಿಟ್ಟು ಬಂದವ್ರೆ. ಅವ್ರ ಜೊತೆಲಿ 4 ಜನ ಗನ್ಮೆನ್ಗಳು ಸರ್. ಅದು ದೊಡ್ಡ ಗನ್ಗಳು, ಇಷ್ಟೇ ಉದ್ದ ಇರೋದು. ಅದು ಹಿಂಗೆ ತಗ್ಲಾಕೊಂಡ್ರೆ ಹಿಂಗಿದೆ ಸರ್. ಅದು ನನಗೆ ಹೇಳೋಕ್ಕೆಲ್ಲ ಬರಲ್ಲ ಆ ಹೆಸರುಗಳೆಲ್ಲ. 4 ಗನ್ಮೆನ್ಗಳು ಕಪ್ ಡ್ರೆಸ್ ಹಾಕ್ಕೊಂಬಿಟ್ಟರು ಅವರು. 4 ಜನ ಮತ್ತು ಬೇರೆಯವ್ರು ಬೇರೆ, ಅವರೆಲ್ಲ ಯೂನಿಫಾರ್ಮ್ ಹಾಕ್ಕೊಡೋ ಸಫಾರಿಗಳು ಅವ್ರು ಬೇರೆ ಇದ್ದಾರೆ. ಎಲ್ಲ ಟ್ರೈನ್ ಹತ್ರ ಬಂದ್ಬಿಟ್ಟವ್ರೆ. ಟ್ರೈನ್ ಬಂದ್ಬಿಟ್ಟು ನಮಗೆ ಕಾಯ್ತಾ ಇದ್ದಾರೆ. ಟ್ರೈನ್ ಬರೋದಕ್ಕೂ ಅವ್ರು ಬರೋ ಕರೆಕ್ಟ್ ಆಗಿತ್ತು. ನಾವು ಇಳಿದ್ಬಿಟ್ಟು ಅವರು ಸೆಕೆಂಡಲ್ಲಿ ಕೊಟ್ಟರು. ಸರಿ ಆಯಿತು, ನಾವೆಲ್ಲ ಹೋಗ್ತಾ ಇದ್ದೀವಿ ಸರ್. ಹೋಗ್ತಾ ಸುತ್ತ ಮೋಹನ್ ಬಾಬು ಸಾರ್ ಜೊತೆಗೆ ನಮ್ಮ ಜೊತೆಗೆಲ್ಲನೂ ಹಿಂಗೆ ಸುತ್ತ ಬರ್ತಾ ಇದ್ದಾರೆ. ಬಂದ್ಬಿಟ್ಟಿದೆ. ಆಮೇಲೆ ನಮಗೆ ಒಂದು ಬೆನ್ಸ್ ಕಾರ್ ಕೊಟ್ಟರು. ಬೆನ್ಸ್ ಕಾರು ಓಡಿಸೋರ್ಗೊಬ್ಬ ಕೊಟ್ಟರು. ಸರಿ, ಸಾರ್ ಎಲ್ಲೆಲ್ಲಿ ಹೋಗ್ಬೇಕಲ್ಲೆಲ್ಲ ಕರ್ಕೊಂಡು ಹೋಗಿ ಅಂದ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು, ನೀವು ಫ್ರೆಶ್ ಆಗಿ ಆಮೇಲೆ ಮಾತಾಡೋಣ ಅಂದ್ಬಿಟ್ಟು. ಸರಿ, ನಾವು ನಮ್ಮ ಹೋಟ್ಲಿಗೆ ಒಂದು ಅವರೇ ಮಾಡಿದ್ರು. ಅದು ಒಳ್ಳೆ ಹೋಟ್ಲದು, ಸ್ಟಾರ್ ಹೋಟ್ಲದು, ಹೆಸರು ಗೊತ್ತಿಲ್ಲ ನನಗೆ.
ಸರ್ ಅಲ್ಲಿ ಇಳ್ಕೊಂಡು 2 ರೂಮ್ ನಮಗೊಂದು ರೂಮು, ಅಣ್ಣ ಅತ್ತಿಗೆಗೆ ಒಂದು ರೂಮು. ಆ ರೂಮ್ ಒಳಗಡೆ ಒಂದು ಬಾಕ್ಲಿದೆ ಸರ್, ಅದು ಆ ಬಾಕ್ಲು ತೆಗೆದ್ಬಿಟ್ಟಿದ್ದೆ ನಾವು. ಈ ಕಡೆಯಿಂದ ಆ ಕಡೆ ಹೋಗೋದು, ಆ ಕಡೆಯಿಂದ ಈ ಕಡೆ ಬರೋದು. ನಾವೆಲ್ಲ ನಮ್ಮ ರೂಮಲ್ಲಿ ಇರ್ತಾ ಇರಲಿಲ್ಲ, ಅಣ್ಣನ ರೂಮಲ್ಲಿ ಇರ್ತಾಯಿದ್ವಿ. ಅಲ್ಲೇ ಕೂತ್ಕೊತಿದ್ದೆ, ಅಲ್ಲೇ ಇರ್ತಾಯಿದ್ದೆ, ಎಲ್ಲ ಟಿ ವಿಯಲ್ಲೇ ನೋಡ್ತಾ ಇದ್ವಿ. ಸರಿ ಅವ್ರ ಮನೆಗೆ ಹೋದ್ಮೇಲೆ ಸರಿ ಎಲ್ಲ ಆಯಿತು. ಆಮೇಲೆ ಅವತ್ತು ನಾವು ಎಷ್ಟು ದಿವಸ ಇದ್ವಿ, ಅವತ್ತು 2 ದಿವಸ ಇದ್ವಾ. ಒಟ್ಟಲ್ಲಿ ಒಂದು ರಾತ್ರಿ ಮಲ್ಕೊಂಡು ಸರ್ ನಾವು, ಒಂದು ರಾತ್ರಿ ಮಲ್ಕೊಂಬಿಟ್ಟು 2 ಹಗಲು ಅಂತ ಅನಿಸುತ್ತೆ. ಸರಿ ಅವತ್ತು ನೈಟ್ ಟ್ರೈನಲ್ಲಿ ಬಂದ್ಬಿಟ್ಟು ಆ ಟ್ರೈನಲ್ಲಿ ಅವ್ರ ಕಡೆಯವ್ರು ಬಂದು ಹತ್ತಿಸಿದ್ರು. ಸರಿ ಹತ್ಕೊಂಡು ನಾವು ತಿರುಪತಿಗೆ ಬಂದ್ವಿ ಸರ್. ನಾವು ತಿರುಪತಿ ಬಂದ್ವಿ. ಸರಿ ತಿರುಪತಿಯಲ್ಲ ದರ್ಶನ ಆಯಿತು. ಸೇಮ್ ಅದೇ ಇದೆಲ್ಲ ತಿರುಪತಿಗೆ ಬಂದ್ವಿ. ಒಂದು ದಿವಸ ಮನೆಯಲ್ಲಿ ಸರಿ ಅವತ್ತು ಬೆಳಿಗ್ಗೆ ಅದೇ ಮಾಮೂಲಿ ಅಲ್ವಾ, ಅಣ್ಣ ಎದ್ದೇಳ್ತಾರೆ, ಅದೆಲ್ಲ ವಿದ್ಯೆಲ್ಲ ಹೇಳಿದ್ದೀನಿ ನಾನು. ಸರಿ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ಹೊತ್ತಾಯಿತು. ಸರಿ ಅವತ್ತು ನನ್ನ ಮದುವೆ ದಿವಸ ಅವತ್ತು ನನ್ನ ಮದುವೆ ದಿವಸ ಸರಿ ನನ್ನ ಹೆಂಡತಿಗೆ ನಾನು ಹೇಳಿದ್ದೆ, ಒಂದು 10:30 10:45 ಒಂದು ಬಂದ್ಬಿಡಲ್ಲಿ ದೇವಸ್ಥಾನಕ್ಕೆ, ರಾಯಗುಡ ದೇವಸ್ಥಾನ ಇದೆ ಅಲ್ಲಿ ಹತ್ರದಲ್ಲೇ, ಅಲ್ಲಿ ನೀನು ಅಲ್ಲಿ ಬಂದಿರು, ನಾನು ಅಣ್ಣನ ಮನೇಲಿ ಹೆಂಗೆ ಬರ್ತೀನಿ ನಾನು ಅಂತ ಹೇಳಿದೆ. ಸರಿ ಆ ಟೈಮಲ್ಲಿ ಅಣ್ಣನಿಗೆ ದಾಳಿಂಬೆ ಬೇರೆ ಇದು ಆಗೋಗ್ಬಿಟ್ಟಿತ್ತು. ಅದು ಅಣ್ಣನಿಗೆ ಜ್ಯೂಸ್ ಕೊಡಬೇಕು 11:30 11 ಗಂಟೆ ಯಾವಾಗನ ಒಂದು ಸರಿ ಆ ಟೈಮ್ಗೆ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಜ್ಯೂಸ್ ಕೊಡಬೇಕಾಯ್ತು. ದಾಳಿಂಬೆ ಇರಲಿಲ್ಲ. ಸರಿ ಹಂಗೆ ದಾಳಿಂಬೆ ತೊಗೊಂಡು ಹಂಗೆ ಒಂದು ದೇವ್ರಿಗೊಂದು ನಮಸ್ಕಾರಗಳು, ಅವತ್ತು ಮದುವೆ ದಿನ ಅಲ್ವಾ, ನನ್ನ ಹೆಂಡತಿ ಬಂದು ಅಲ್ಲಿ ಕಾಯ್ತಾ ಇದ್ದಾಳೆ ಅಂದ್ಬಿಟ್ಟು ಸರಿ ಮನೇಲಿ ಯಾರಿಗೂ ಹೇಳಿಲ್ಲ ನಾನು, ದಾಳಿಂಬೆ ತೊಗೋಬೇಕು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಒಂದು ಬುಟ್ಟಿ ಇದೆ ಮನೆಯಲ್ಲಿ, ಆ ಮುಂಚೆಲ್ಲ ನೋಡಿರ್ಬೇಕು ನೀವು, ಈ ವೈರ್ ಬುಟ್ಟಿ ಬರುತ್ತೆ ನೋಡಿ ಸರ್, ಎಣ್ಣೆಯೋದು ಆ ಬುಟ್ಟಿ ಇರೋದು ನಾವು ಇಟ್ಕೊಳ್ಳೋದು, ಆ ಬುಟ್ಟಿನ ತಗೊಳ್ಳೋದು. ಇವಾಗಲೂ ಅದೇ ಇದೆ ಸರ್, ಇವಾಗ ದೊಡ್ಡದಾಗಿದೆ ಅದು ಬಟ್ಟಿ. ಅದು ಆ ಚಿಕ್ಕದೊಂದು ಬುಟ್ಟಿ ಇದೆ, ಆ ಬುಟ್ಟಿಲಿ ಇಟ್ಕೊಂಡು ಹೋದೆ ಆಚೆಗೆ. ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಅದಲ್ಲೇ ನನ್ನ ದೇವ್ರ ದರ್ಶನ ಆಯಿತು. ನನ್ನ ಹೆಂಡತಿ ಆ ಕಡೆ ಅಂಗಡಿಗೆ ಹೋದ್ಲು, ನಾನು ಈ ಕಡೆ ಬಂದಾದಮೇಲೆ ಪ್ರಸಾದ ಎಲ್ಲ ಕೊಟ್ಟರು ದೇವಸ್ಥಾನದಲ್ಲಿ. ಪ್ರಸಾದ ಎಲ್ಲ ಬಂದಮೇಲೆ ಅಲ್ಲಿ ಒಂದು ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡದೊಂದು ಟೇಬಲ್ ಇದೆ, ಆ ಟೇಬಲ್ ಪ್ರಸಾದ ಇಟ್ಬಿಟ್ಟು ನನ್ನ ಕೆಲಸ ಅದು ಸುಲಿಬೇಕಾಗಿತ್ತು. ದಾಳಿಂಬೆಲ್ಲನೂ ಸುಲಿತಾ ಇರ್ಬೇಕಾದ್ರೆ ಅಣ್ಣ ಸುಮ್ಮನೆ ಅಲ್ಲಿ ಮೆಟ್ಲಿಂದ ಬಂದರು, ಏನಕ್ಕೋ ಬರೋ ಥರ ಅಲ್ಲಿ ಬಂದರು. ಪ್ರಸಾದ ಇತ್ತು. ಏನೋ ಪ್ರಸಾದ ಇದೆ, ಯಾರು ಹೋಗಿದ್ದು ದೇವಸ್ಥಾನಕ್ಕೆ ಅಂತ ಸುಮ್ಮನೆ ಅಲ್ಲಿ ಕೇಳಿದ್ರು. ಸಾರ್ ಇವತ್ತು ನೀಲ್ಕಂಠ ಹೋಗಿದ್ದ ಸರ್, ತೊಗೊಂಬಂದ ಅಂತ ಹೇಳಿದ್ರು. ಏನೋ ಇವತ್ತು ವಿಶೇಷ ಅಂದರು. ಅಣ್ಣ ಇವತ್ತು ಮದುವೆ ದಿವಸ ಅಣ್ಣ ನಂದು ಅಂತ ಹೇಳಿದೆ. ಹೌದೇನೋ ನನಗೆ ಹೇಳೇ ಇಲ್ವಲ್ಲೋ ಅಂದರು. ಸರಿ ಅಮ್ಮನ ಅಲ್ಲೇ ಇದ್ರು. ಹೌದೇನಯ್ಯ, ನನಗೆ ಅಮ್ಮ ಪ್ರೀತಿ ಆಗ್ಬಿಟ್ಟು ಅಯ್ಯೋ ಅಂದ್ಬಿಡ್ತಾರೆ, ತುಂಬ ಖುಷಿ ಆದ ಗೊತ್ತಾ, ಅಯ್ಯೋ ಅಂತಾರೆ ಅಮ್ಮ. ಹೌದೇನಯ್ಯ, ಹೇಳ್ಬಾರ್ದೇನಯ್ಯ ನೀನು, ಏನೋ ತಂದಿಡ್ತಾ ಇದೆ, ನಿಂಗೇನೋ ಕೊಡಿಸ್ತಾ ಇದ್ದಲ್ಲಯ್ಯ ಅಂದರು. ಆಯ್ತು ಬಿಡು, ರಾತ್ರಿ ಕೊಡಿಸ್ತೀನಿ ನಿಮಗೆ ಅಂದರು ಅಮ್ಮ. ಸರಿ ಆಯಿತು ಬಾವಿ ಅಂತ ಹೇಳಿದೆ. ಸರಿ ಅಣ್ಣ ಪ್ರಸಾದ ತಗೊಂಡ್ರು. ಅಣ್ಣನಿಗೆ ಪ್ರಸಾದದಲ್ಲಿ ಆ ದೇವಸ್ಥಾನದಲ್ಲಿ ಪಂಚಾಮೃತ ಕೊಡ್ತಾರೆ, ಭಾರಿ ಇಷ್ಟ ಅಣ್ಣನಿಗೆ. ಅಣ್ಣನಿಗೋಸ್ಕರನೇ ಹೋಗ್ತಾ ಇರ್ತೀವಿ ಪಂಚಾಮೃತ. ಅದು ಚಿಕ್ಕದೊಂದು ಕ್ಯಾರೇಜ್ ಇಟ್ಕೊಂಡಿದ್ವಿ, ಆ ಕ್ಯಾರೇಜ್ ತೊಗೊಂಬರ್ತೀವಿ ಪಂಚಾಮೃತ. ಸರಿ ಅಣ್ಣನಿಗೆ ಗ್ಲಾಸೆಲ್ಲ ಕೊಟ್ಟೆ, ಕುಡಿದ್ಬಿಟ್ಟು ಆಮೇಲೆ ಏನೋ ನಿಮ್ಮ ಮನೇಲಿ ಇವತ್ತು ಅಡುಗೆ ಅಂದರು. ಅಣ್ಣ ಪಲಾವ್ ಮಾಡ್ತಾರೆ ಅಣ್ಣ, ತರಕಾರಿ ಪಲಾವ್ ಮಾಡ್ತಾರೆ, ಜಾಮೂನ್ ಮಾಡ್ತಾಯಿದ್ದಾರ ಅಂತ ಹೇಳಿದೆ. ತೊಗೊಂಬರೋ ಅಂತಂದರು. ಸರಿ ಆಯ್ತು ಅಣ್ಣ ಅಂತ ಹೇಳಿದೆ. ಸರಿ ನಾನು ಹಿಂದಿನ ದಿವಸ ಹೇಳ್ಬಿಟ್ಟಿರ್ತೀನಿ ನನ್ನ ಹೆಂಡತಿಗೆ, ಅಕಸ್ಮಾತ್ ಅಣ್ಣ ಏನ ಕೇಳ್ತಾಯಿಲ್ಲ, ಇಲ್ಲ ನೀನು ಯಾವುದಕ್ಕೂ ಜಾಸ್ತಿ ಮಾಡಿಟ್ಟಿರಮ್ಮ ಅಂತ ಅವಳು ಹೇಳಿದ್ದೆ ನಾನು. ಸರಿ ಅವಳು ಜಾಸ್ತಿನೇ ಮಾಡ್ತಾಯಿದ್ಲು. ಸರಿ ತೊಗೊಂಬರೋ ಅಂದರು. ಆಯ್ತಣ್ಣ ತರ್ತೇಣ ಅಂತ ಹೇಳ್ಬಿಟ್ಟು ಸರಿ ಅಣ್ಣನಿಗೆ ಜ್ಯೂಸ್ ಕೊಡಬೇಕಾಗಿತ್ತು, ದಾಳಿಂಬೆ ಜ್ಯೂಸ್ ಕೊಟ್ಟೆ. ಕುಡಿದಾದ್ಮೇಲೆ ಯಾರೋ ನಿರ್ಮಾಪಕರೆಲ್ಲ ಬಂದರು. ಸರಿ ಆಚೆ ಕೂತ್ಕೊಂಡ್ರು, ಅವ್ರಿಗೆಲ್ಲ ಟೀ ಕೊಟ್ಟೆ ಮತ್ತು ಬಿಸ್ಕತ್ ಕೊಟ್ಟೆ. ಮಾತಾಡ್ತಾಯಿದ್ರು ಅಣ್ಣ. ನನ್ನ ಪಾಡ್ ನಾನು ಹೊಟ್ಟೋಗ್ಬಿಟ್ಟು ಆಚೆ ನೋಡ್ರಿ, ಆಟೋಗೆ ಯಾವುದೋ ನನ್ನ ಪುಣ್ಯಕ್ಕೆ ಅದು ಒಂದು ಆಟೋ ಇತ್ತು. ಒಂದು ನಿಮಿಷ ಬಾಮ್ಮ ಅಂತೇಳ್ಬಿಟ್ಟೆ ನಮ್ಮ ಮನೆಗೆ ಹೋಗ್ಬಿಟ್ಟು ಪಲಾವು, ಆಮೇಲೆ ಮೊಸರು ಬಜ್ಜಿ, ಆಮೇಲೆ ಜಾಮೂನು ಒಂದು ಬಾಕ್ಸಲ್ಲಿ 3 ಬಾಕ್ಸಲ್ಲಿ ಹಾಕ್ಕೊಂಬಂದೆ. ಆ ಟೈಮ್ ಕರೆಕ್ಟಾಗಿ ಊಟದ ಟೈಮ್ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಸರಿ ಅವತ್ತು ಊಟ ಕೊಟ್ಟೆ ಮಧ್ಯಾಹ್ನ. ಅಮ್ಮನೂ ಊಟ ಮಾಡಿದ್ರು, ವಿಷ್ಣು ಸಾರು ಭಾರತಿ ಅಮ್ಮ ಊಟ ಮಾಡಿದ್ರು. ಸರಿ ಜಾಮೂನು ಇದೆಲ್ಲ ತಿಂದಾದಮೇಲೆ ನೀಲ್ಕಂಠ ಚೆನ್ನೈಗೆ ಹೋಗ್ಬೇಕು ಇವಾಗ ಅಂದರು. ಹೋಗೋಣಮ್ಮ ಅಂತ ಹೇಳಿದೆ. ಸರಿ ಬೇಗ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಟೈಮ್ ಬೇರೆ ಇಲ್ವಲ್ಲ ಅವಾಗ. ನಾನು ಇದೆಲ್ಲ ಹೇಳಿದರೆ ಬೇಗನೆ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಹೇಳಿಲ್ಲ ಆಯ್ತು ಮದುವೆ ದಿವಸ ಅಂದ್ಬಿಟ್ಟು. ನಾನು ಬೇರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ಕೊಟ್ಟೋಗ್ಬಿಟ್ಟಿದ್ದೆ. ಏನು ಥರಕ್ಕೆ ದಾಳಿಂಬೆ ತಗೊಂಡ್ರೆ ಟೈಮ್ ಆಗೋಗ್ಬಿಡ್ತು. ಹಾಗಾಗಿ ಏನು ಅನ್ನಲ್ಲ ಅವ್ರ ಅಣ್ಣನೂ ಅನ್ನಲ್ಲ, ಅದೇನು ಬೈಯೋಕ್ಕೋಗಲ್ಲ, ಇಬ್ಬರು ಬೈಯೋದಿಲ್ಲ ಅವರೆಲ್ಲರೂ. ಸರಿ ಬೇಗ ಬಟ್ಟೆಗಳ ರೆಡಿ ಮಾಡ್ಕೊಂಬಿಟ್ಟು ಸರಿ ಬಂದ್ವಿ. ಸರಿ ಆವಾಗ ಬೇರೆಯವರು ಬಿದ್ದರು ಕಾರ್ ಓಡಿಸೋದಕ್ಕೆ. ಅವ್ರು ಅಂಬಾಸಿಡರ್ ಕಾತಿತ್ತು, ಆ ಕಾರಲ್ಲಿ ನಮಗೆ ಡ್ರಾಪ್ ಮಾಡಿದ್ರು ಇದಕ್ಕೆ ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್. ನಾವು ಅಲ್ಲೇ ಹೋಗೋದು. ಕಾರ್ದು ಸೆಪ್ಟೆಂಬರ್ 18ನೇ ತಾರೀಕು ಹುಟ್ಟುಹಬ್ಬ ಬರುತ್ತಲ್ವ. ಹಾಗೆ ಹುಟ್ಟುಹಬ್ಬ ಬರ್ಬೇಕಾದ್ರೆ ಒಂದು 8-10 ದಿವಸ ಹಿಂದೆಯೇ ಎಲ್ಲ ಅಭಿಮಾನಿಗಳು ಅಣ್ಣ ಮನೆ ಎದುರುಗಡೆ ಕಾಂಪೌಂಡ್ ಪಾರ್ಕ್ದೊಂದು ಗ್ರಿಲ್ಸ್ ಎಲ್ಲ ಆಗಿದೆ, ಲೈನ್ ದೊಡ್ಡದಾಗಿದೆ. ಆ ಕಡೆ ರೋಡಿಂದ ಹಿಡಿದು ಈ ಕಡೆ ರೋಡ್ ತನಕ ಇದ್ದಾರೆ.
ಅದರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ನಂದು ಫಸ್ಟ್ ಕಾಣಿಸ್ಬೇಕು ಅಂದ್ಬಿಟ್ಟು ಅಭಿಮಾನಿಗಳು ಅಣ್ಣನ ಅವರು ಏನು ಮಾಡ್ತಾರೆ ಅವರವರೇ ಹಾಕ್ಕೊಂಡ್ಬಿಡ್ತಾರೆ ಅವರು. ನಂದು ನೋಡಬೇಕು ಅಂದ್ಬಿಟ್ಟು ಅಣ್ಣನ ಕರೆಕ್ಟಾಗಿ ಅವರು ಫಸ್ಟು ತುಂಬ ದಿವಸಕ್ಕೆ ಮುಂಚೆನೇ ಬಂದ್ಬಿಟ್ಟು ನಮ್ಮ ಗೇಟ್ ಎದುರುಗಡೆ ಕರೆಕ್ಟಾಗಿ ಗೇಟ್ ಇದೆ ನೋಡಿ ಸರ್, ಅಲ್ಲೂ ಮಾತ್ರ ನಮ್ಮ ಗೇಟ್ ಎಷ್ಟಿದೆಯೋ ಅಷ್ಟು ದೊಡ್ಡದು ಒಂದು ಹಾಕ್ಬಿಡ್ತಾರೆ ಸರ್. ಅಲ್ಲಿ ಅಣ್ಣ ನಮ್ಮನ್ನು ನೋಡಬೇಕು ಅಂದ್ಬಿಟ್ಟು ಅವ್ರು ಪಾಪ ಅವ್ರು ಎಷ್ಟು ಆಸೆಯಿಂದ ತಂದು ಹಾಕಿರ್ತಾರೆ ಅವ್ರುಗಳು. ಫಸ್ಟ್ ಅದು ಹಾಕೋಗ್ಬಿಡ್ತಾರೆ ಸರ್. ಅದು ಹಾಕಿದ ಮೇಲೆ ಆಮೇಲೆ ಶುರು ಮಾಡ್ತಾರೆ ಸರ್. ಅವ್ರವ್ರು ಇದಕ್ಕೆ ಹಾಕ್ಕೊಂಡು ಬರ್ತಾರೆ. ಮತ್ತು ಈ ಕಡೆ ಟರ್ನ್ ಆಗುತ್ತೆ, ಅಲ್ಲಿ ಬರ್ತಾರೆ. ಮತ್ತು ಈ ಕಡೆ ಬಿಟ್ಟು ಇಲ್ಲಿ ಟರ್ನ್ ಆಗುತ್ತೆ, ಅಲ್ಲೆಲ್ಲ ಸಿಗುತ್ತೆ. ಬೇಗ ಯಾರು ಬರ್ತಾರೋ ಅವ್ರಿಗೆ ಆ ಜಾಗ ಸಿಗುತ್ತೆ ಅಣ್ಣ ನೋಡೋ ಥರ. ಸರಿ, ಅವ್ರಿಗೊಂಥರ ಖುಷಿ ಅವ್ರಿಗೆ, ನಾವು ಹಾಕಿದ್ರೆ ಅಣ್ಣನ ಮುಂದೆ ಅಂದ್ಬಿಟ್ಟು ಪಾಪ ಅವ್ರಿಗೆ ಏನೋ ಖುಷಿ ಅವ್ರಿಗೆ. ಅವರೆಲ್ಲ ತುಂಬ ಜನ ಬಂದು ಸೇರ್ಕೊಂಡು ಹಾಕ್ತಾರೆ ಅದು. ಸರಿ, ಅಣ್ಣ ನೋಡ್ಬೇಕಂದ್ಬಿಟ್ಟು ಅಣ್ಣ ನಾವು ನೋಡ್ತೀವಿ. ಮೇಲ್ಗಡೆ ಒಂದು ರೂಮ್ ಇದೆ ನಮ್ಮದು ಮೇಲ್ಗಡೆ, ಇದು ಹಿಂಗೆ ಫುಲ್ ಹಿಂಗೆ ಗಾಜು ಸರ್, ಕಪ್ಪು ಗಾಜು. ಆ ಕಪ್ಪು ಗಾಜಲ್ಲಿ ನಾವು ಇಲ್ಲಿಂದ ನೋಡ್ರೆ ಗೊತ್ತಾಗಲ್ಲ, ಅಲ್ಲಿಂದ ನಾವೆಲ್ಲ ಕಾಣಿಸ್ತೀವಿ ಸರ್ ನಾವುಗಳೆಲ್ಲರೂ. ಸರಿ, ಅಣ್ಣ ನೋಡ್ತಾರೆ. ಸರಿ, ಇದೆಲ್ಲ ಆಗುತ್ತೆ. ಆಗ್ಬಿಟ್ಟು ಇನ್ನೊಂದು ಸತಿ ಸರ್ ಅವರು 17ನೇ ತಾರೀಕು ರಾತ್ರಿ ಪಾಪ ಅಲ್ಲೇ ಬಂದ್ಬಿಟ್ಟು ಅವಾಗ ಹೊಡ್ಕೊಂಡು ಕೂತವ್ರೆ ಸರ್. ಮಧ್ಯರಾತ್ರಿ ಆಗೋಗ್ಬಿಟ್ಟಿದೆ ಸರ್, 1:30 2 ಶಬ್ದ ಬರ್ತಾಯಿದೆ ನಮಗೆ ಸುತ್ತಿಗೆದು, ಟಪ್ 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 ಅಂತ. ಅಣ್ಣಗೆ ಎದ್ಬಿಟ್ರು ಅಣ್ಣ, ಏನೋ ನಿಲ್ಕಂಟ ಅದೇನೋ ಶಬ್ದ ಆಗ್ತಾ, ಯಾರೋ ಬಂದವರು ಬಾರೋ ಅಂತ ಅಂದ್ಬಿಟ್ಟು ಅಣ್ಣನೂ ಬಂದರು. ಅಣ್ಣ ನಾನು ಎಲ್ಲ ಒದ್ಬಿಟ್ರು, ವಾಚ್ಮೆನು ದಡದಂತ ಬಂದ್ಬಿಟ್ರು ಸರ್. ಅವರು ನಾಯಿಗಳೆಲ್ಲ ಕಟ್ಟಾಕ್ಬಿಟ್ರು. ಫಸ್ಟ್ ನಾನು ಬಂದ್ಬಿಟ್ಟು ಸಾರ್ ಬರ್ತಾರೆ ಆಚೆಗೆ, ನಾಯಿನೆಲ್ಲ ಹೊರಡೆ ಕಟ್ಟಿ ಅಂತ ಹೇಳಿದೆ. ಸರಿ, ಅವ್ರು ಬಾಗಿಲು ಕಾಯ್ತಾರಲ್ಲ, ಅವ್ರು ನಾಯಿಗಳೆಲ್ಲ ಹೊರಡೆ ಅವ್ರು ಗೂಡಲ್ಲಿ ಹಾಕ್ಬಿಟ್ರು. ಸರಿ, ಅಣ್ಣ ಆಚೆ ಬಂದ್ವಿ. ಆಚೆ ಬಂದ ತಕ್ಷಣವೇ ಏನೋ ನಿಮ್ಮದು ಅಂತ ಅಣ್ಣನಿಗೆ ಅವ್ರ ಅಭಿಮಾನಿಗಳಿಗೆ ಅವ್ರಿಗೆ ಎದ್ದು ನಿಂತ್ಕೊಂಡ್ಬಿಟ್ರು. ಅವ್ರಿಗೆ ಪಾಪ ಅವ್ರಿಗೆ ಒಂಥರ ಖುಷಿ ಆಗೋಯ್ತು ಅವ್ರಿಗೆ. ಪಾಪ ಅವರು ಅವೇನೋ ಬರ್ಸ್ಕೋತಾರೆ, ಪಾಪ ಅವ್ರು ಯಾರೋ ಶರ್ಟ್ ಸರಿ ಮಾಡ್ಕೋತಾರೆ. ಅಣ್ಣ ನೋಡ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರುಗಳು ಶರ್ಟ್ ಸರಿ ಮಾಡ್ಕೋತಾರೆ, ಅದೇನೋ ಬರ್ಸ್ಕೊತಾ ಇದ್ದಾರೆ, ಅದೇನೋ ಮಾಡ್ತಾ ಇದ್ದಾರೆ. ಅವ್ನು ಹಿಂಗೆ ಅಂತಾರೆ ಇನ್ನೊಬ್ರು. ಸರಿ, ಬಂದರು. ನಾವು ಊಟ ಮಾಡಿದ್ರು ಇಲ್ವೇನ್ರು ನೀವೆಲ್ಲ ಅಂದರು. ಒಬ್ಬರು ತಲೆ ಕೆರ್ಕೊಂಡು ಏನೋ ಅಂತಾರೆ ಅವರು. ಸರಿ, ಮಧ್ಯರಾತ್ರಿ ಅಲ್ವಾ, ಎಲ್ಲಾಗುತ್ತೆ ನಿಲ್ಕಂಟ ಹೋಗ್ತಾರೆ ಸರ್. ಬಿಸ್ಕತ್ ಪ್ಯಾಕೆಟ್ ತರ್ತೀವಿ, ಬಿಸ್ಕತ್ತು ಮತ್ತು ನೀರು ಬಾಟ್ಲು ಮತ್ತು ಒಂದಷ್ಟು ಹಣ್ಣುಗಳೆಲ್ಲ ಇರುತ್ತೆ. ಏನೋ ಅಣ್ಣನಿಗೆ ತಂದು ಇಟ್ಟಿರ್ತೀವಲ್ಲ. ನಾನು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ ಸರ್, ನನಗೆ ನಾನು ಬೇಜಾರು ಮಾಡ್ಕೋಬೇಡಿ ನೀವು, ನಾನು ಬೇಗ ಮಾತಾಡ್ಬಿಡ್ತೀನಿ, ಅದು ಅರ್ಥ ಆಗಲ್ಲ ನಿಮ್ಮ ಪಾಪ. ಅದು ಅಣ್ಣನಿಗೆ ತಂದಿಟ್ಟಿರ್ತೀನಿ ನಾನು, ಅದೆಲ್ಲ ತಂದು ಕೊಡ್ತೀನಿ. ಪಾಪ ಅವರೆಲ್ಲ ತಿಂತಾರೆ, ತಿಂದ್ಬಿಟ್ಟು ಪಾಪ ನೀರು ಕುಡಿತಾರೆ. ಸರಿ, ಅಣ್ಣನಿಗೆ ಅವರೆಲ್ಲ ಖುಷಿ ಅವ್ರಿಗೆ. ಸರಿ, ಹೋಗ್ರು ಮನೆಗೆ, ನೀವೆಲ್ಲರೂ ಬೆಳಗ್ಗೆ ಮಾಡೋಂತ ಹೋಗ್ರು ಅಂತ ಹೇಳ್ತಾರೆ ಅಣ್ಣ. ಅವ್ರು ಇದ್ಕೊಂಡ್ಬಿಟ್ಟು ಅಣ್ಣ ಇರೋಣ ಆಗೋಗ್ಬಿಡ್ತು ಪಾಪ. ಅವ್ರುಗಳೆಲ್ಲರೂ ಮಾಡಿಬಿಟ್ಟು ಬೆಳಿಗ್ಗೆ 4 ಗಂಟೆ ತನಕ ಮಾಡಿದ್ರು ಸರ್ ಪಾಪ ಹುಡುಗರು. ಪಾಪ ಅವರು ದೊಡ್ಡದು ಸರ್ ಅಲ್ಲಿ ಮಾಡಿಬಿಟ್ಟು ಇಟ್ಬಿಟ್ಟು ಬೆಳಿಗ್ಗೆ ಹೋದರು. ಸರಿ, ಬೆಳಿಗ್ಗೆ 18ನೇ ತಾರೀಕು ಆಯಿತು. ಸರಿ, ನಾವು ಹಿಂದಿನ ದಿವಸನೇ ಅಲ್ಲೆಲ್ಲ ಶಾಮಿನೆಲ್ಲ ಹಾಕ್ಸಿರ್ತೀವಿ ಒಳಗಡೆ, ಮನೆ ಒಳಗಡೆ ಎಲ್ಲ, ಆ ಕಡೆ ಈ ಕಡೆ ಎಲ್ಲನೂ ಬರೋರಿಗೆಲ್ಲನೂ. ಸರಿ, ಹಾಕಿರ್ಬೇಕಾದ್ರೆ ಸರಿ ಅಡುಗೆವ್ರಿಗೂ ಹೇಳ್ಬಿಟ್ಟಿರ್ತೀವಿ ನಾವು, ಅಡುಗೆ ಎಲ್ಲ ಬೇಕು ಅಂದ್ಬಿಟ್ಟು ಟಿಫನ್ಗೆ. ಸರಿ, ಅವ್ರು ಬಂದ್ಬಿಟ್ಟು ಒಳಗಡೆ ಒಂದು ಇದಿದೆ, ಆ ಟಿಫನಲ್ಲಿ ಒಂದು ಕೌಂಟ್ರ್ ಇರ್ತಾರೆ. ಸರಿ, ಆ ಬೆಳಿಗ್ಗೆ ಯಾರ್ಯಾರು ಬರ್ತಾರೆ ಅಭಿಮಾನಿಗಳು ಅವರೆಲ್ಲ ಬಂದ್ಬಿಟ್ಟು ಟಿಫನ್ ಮಾಡ್ತಾರೆ. ಸರಿ, ಆಮೇಲೆ ಅಣ್ಣ ಪೂಜೆ ಎಲ್ಲ ಆಗುತ್ತೆ. ಪೂಜೆ ಎಲ್ಲ ಆಗ್ಬಿಟ್ಟು ಅವರಿಗೆಲ್ಲ ಟಿಫನ್ ಕೊಡ್ತೀನಿ. ಟಿಫನ್ಗೆ ಹೋಗ್ಬಿಟ್ಟು ಆಚೆ ಬರ್ತಾರೆ. ಸರಿ, ಬಂದ್ಬಿಟ್ಟು ಎಲ್ಲ ನೋಡ್ತಾರೆ ಅವರೆಲ್ಲ. ಗೇಟಿಂದ ಆಚೆ ಬಂದರು, ಏನು ಜೈಕಾರ ಅಂತಾರೆ. ಸರಿ, ಹಿಂದ್ಗಡೆ ನಾವೆಲ್ಲ ಬರ್ತೀವಿ. ಸರಿ, ಒಬ್ಬೊಬ್ರಿಗೆ ಬಿಡ್ತಾರೆ. ಅವ್ರಿಗೆಲ್ಲ ಫೋಟೋ ತೆಗೆಸ್ಕೊಂಬಿಟ್ಟು ಅವರೆಲ್ಲ ಜೈಕಾರ ಆಗ್ತಾರೆ. ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಸರ್, ಅದರಲ್ಲಿ ಇದು ಒಂದು ಸಲ ತೆಗೆದುಕೊಳ್ತಾರೆ ಫೋಟೋ. ಅವ್ರು ತುಂಬ ದೂರ ಬಂದಿರ್ತಾರೆ ಸರ್, ಯಾವುದಾದ್ರು ಊರುಗಳು ವ್ಯಾನ್ಗಳು ಬಂದಿರ್ತಾರೆ ಸರ್ ಅವ್ರುಗಳು. ಆ ವ್ಯಾನ್ಗಳಲ್ಲಿ ಅವ್ರದ್ದು ದೊಡ್ಡದು ಇಷ್ಟಿಷ್ಟು ಸ್ಪೀಕರ್ಗಳೆಲ್ಲ ಇಟ್ಬಿಟ್ಟಿರ್ತಾರೆ ಮೇಲ್ಗಡೆ. ಇಟ್ಬಿಟ್ಟು ಹಾಡು ಬೇರೆ ಹಾಕ್ತಾರೆ, ರಾತ್ರಿ ಎಲ್ಲ ಹಾಡಾಕ್ತಾರೆ ಸರ್ ಅವರು ಮನೆ ಹತ್ರನೇ. ಹಾಕ್ಬಿಟ್ಟು ಅದು ಯಾವ ಹಣ್ಣು ಹಾಡುಗಳೆಲ್ಲನೂ ಹಾಕ್ಬಿಟ್ಟು ಶ್ವಾಸ ಮಾಡ್ಬಿಡ್ತಾರೆ. ಸರಿ, ಹೋಗ್ತಾರೆ ಅಲ್ಲಿ ವ್ಯಾನಲ್ಲಿ, ಅವ್ರದ್ದು ಚೀಲದಲ್ಲಿ ಶರ್ಟ್ ಇರ್ತದಲ್ಲ, ಈ ಶರ್ಟಲ್ಲಿ ಫೋಟೋ ತೆಗೆಸ್ಕೊತಾರೆ. ಈ ಶರ್ಟ್ ಅಲ್ಲಿರ್ತಾರೆ, ಮತ್ತೆ ಶರ್ಟ್ ಹಾಕೊಂಡ್ಬಿಟ್ಟು ಹಡ ಅಂತ ಕೈ ಹಾಕೋಣ ಅಂತ ಹೇಳ್ತಾರೆ ಅವರು. ಸರ್ ಕೈ ಹಾಕಿ ಸರ್ ಅಂತ ಹೇಳ್ತಾರೆ. ಸರಿ, ಅಣ್ಣ ಪಾಪ ಯಾವುದಕ್ಕೂ ಬೇಜಾರೇ ಮಾಡ್ಕೊಳ್ಳಲ್ಲ. ಎಷ್ಟು ಫೋಟೋ ಸರ್ ಸಾಯಂಕಾಲದಾಗ ತೆಗೆಸ್ಕೊತಾನೆ ಇರ್ತಾರೆ ಪಾಪ. ಅಣ್ಣನಿಗೆ ತುಂಬ ಟಯರ್ಡ್ ಆಗೋಗ್ಬಿಟ್ಟಿರ್ತದೆ. ಸರಿ, ನಾವೇ ನೋಡ್ತಾ ಇರ್ತೀವಲ್ಲ, ಒಂದು ಚೇರ್ ಹಾಕ್ಬಿಟ್ಟು ಅಣ್ಣ ಕೂತ್ಕೊಳ್ಳ ಅಂತ. ಸರಿ, ಅಣ್ಣ ಕೂತ್ಕೋತಾರೆ. ಸರಿ, ಎಲ್ಲ ಫೋಟೋ ತೆಗೆಸ್ಕೊಂಬಿಟ್ಟು ರಾತ್ರಿ ತನಕ ಇರ್ತಾರೆ. ಆಮೇಲೆ ರಾತ್ರಿ ನಾವು ಬೇರೆ ಎಲ್ಲೋ ಹೋಗ್ಬೇಕಾಗುತ್ತಲ್ವ, ಹಾಗಾಗಿ ನಾವು ಹೊರಟ್ಬಿಡ್ತೀವಿ ಸರ್. ಇದು ಇನ್ನೊಂದು, ನಾವು ತಿರುಪತಿ ಅಲ್ಲ, ಯಾವಾಗಪ್ಪ ತಿರುಪತಿ ಅಂತ ಹೇಳೋಕೆ ಹೋಗ್ಬಿಡಿ, ನಾವು ಜಾಸ್ತಿ ಆ ಕಡೆ ಹೋಗ್ತಾ ಇರ್ತೀವಲ್ಲ, ವರ್ಷಕ್ಕೊಂದ್ಸಲ ಹೋಗ್ತೀವಿ. ಅಣ್ಣನ ಮದುವೆ ದಿವಸ ಅಲ್ವಾ, ಫೆಬ್ರವರಿ 27ನೇ ತಾರೀಕು ಅಣ್ಣಂದು ಮದುವೆ ದಿವಸ ಬರುತ್ತೆ. ಸರಿ, ಅದೆಲ್ಲ ಮುಗಿಸ್ಕೊಂಡು ನಾವು 28ನೇ ತಾರೀಕು ಅಲ್ಲಿಂದ ಬರ್ತೀವಿ. ಬರಬೇಕಾದ್ರೆ ಅಲ್ಲಿ ಕೋಲಾರ ಹತ್ರ ಒಂದು ಹೋಟ್ಲಿದೆ, ನಮ್ಮ ವರ್ತನೆ ಹೋಟ್ಲಿದೆ, ಯಾವಾಗಲೂ ಅಲ್ಲಿಗೆ ಹೋಗೋದು ನಾವು. ಈ ಕಡೆಯಿಂದ ಹೋಗುವಾಗ ಕಾಫಿ ಮತ್ತು ಅದೇನೋ ತಿನ್ಕೊಂಡು ಹೋಗ್ತೀವಿ, ಅಥವಾ ಊಟ ಟೈಮಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ನಾವು ಅಲ್ಲಿ ಟಿಫನ್ ಆಗಿರುತ್ತೆ, ಊಟ ಟೈಮ್ ಆಗಿರುತ್ತೆ.
ಊಟ ಟೈಮ್ ಆಗಿರುತ್ತೆ. ಸರಿ ಬಂದ್ವಿ. ಸರಿ ತುಂಬ ಜನ ಬಂದಿರ್ತಾರೆ ನಮ್ಮ ಜೊತೆಯಲ್ಲಿ, ತುಂಬ ಜನ ಇರ್ತಾರೆ. ಎಲ್ಲ ಅಣ್ಣನ ಫ್ರೆಂಡ್ಸು, ಅಮ್ಮನ ಫ್ರೆಂಡ್ಸು ಎಲ್ಲರೂ ಬಂದಿರ್ತಾರೆ. ನಾವುಗಳೆಲ್ಲರೂ ಬಂದಿರ್ಬೇಕಾದ್ರೆ ಅವ್ರವ್ರ ಟೇಬಲಲ್ಲಿ ಅವ್ರು ಏನು ಬೇಕು ಅವರೆಲ್ಲ ಅವ್ರವ್ರು ಏನು ಬೇಕೋ ಅವ್ರು ತೊಗೋತಾ ಇರ್ತಾರೆ. ಸರಿ ಅಣ್ಣ ರೋಟಿ ಕರಿ ಹೇಳಿದ್ರು ಅಣ್ಣ. ಸರಿ ಆ ಟೇಬಲಲ್ಲಿ ಇನ್ನೂ ಯಾರ್ಯಾರೋ ಕೂತಿದ್ರು, ಅಣ್ಣನೂ ಕೂತಿದ್ರು. ಸರಿ ಅಣ್ಣ ರೋಟಿ ಕರಿ ಹೇಳಿದ್ರು. ಸರಿ ನಾನು ಅಲ್ಲೇ ನಿಂತ್ಕೊಂಡಿದ್ದೆ, ನಾನು ಇನ್ನೂ ತಿಂದಿರಲಿಲ್ಲ. ನಾನು ಫಸ್ಟ್ ಅಣ್ಣ ಅಮ್ಮಂದು ಆದಮೇಲೆ ನಾನು ತಿಂತೀನಿ ನಾನು. ಯಾಕಂದ್ರೆ ಅಣ್ಣನ ನೋಡ್ಕೋಬೇಕಲ್ಲ, ಅಣ್ಣನಿಗೆ ಮತ್ತು ಭಾರತಿ ಅಮ್ಮ ನೋಡ್ಕೋಬೇಕಲ್ಲ ಅಂದ್ಬಿಟ್ಟು ನಾನು ತಿಂದಿರಲ್ಲ. ಸರಿ ಅಣ್ಣ ರೋಟಿ ಕರಿ ಹೇಳಿದ್ರು. ಅವ್ರು ತಂದು ಕೊಟ್ಟರು. ಆ ಕರಿನಲ್ಲಿ ಎಲ್ಲ ಚಿಕ್ಕ ಮೆಣಸಿನಕಾಯಿ ಹಾಕ್ಬಿಟ್ಟವ್ರೆ. ಅಣ್ಣ ಅದು ಮೆಣಸಿನ್ಕಾಯಿ ಅಣ್ಣ ಅಂತೇಳ್ರಿ. ಅಲ್ಲೇ ಅದು ಮೆಣಸಿನ್ಕಾಯಿ ಅಲ್ಲ ಕಣೋ, ಅದು ಆನಿಯನ್ ರಿಂಗ್ಸ್ ಕಣೋ ಅಂದರು. ಅಣ್ಣ ಮೆಣಸಿನ್ಕಾಯಿ ಅಣ್ಣ ಅಂತ ಹೇಳಿದೆ. ನಾನು ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಕರೆದ್ರು, ನೀಲ್ಕಂಠ ಅಂತಂದರು. ಏನು ಬಾಬಿ ಅಂತ ಕೇಳಿದೆ. ನನ್ನ ಕಾರಲ್ಲಿ ದುಡ್ಡು ಬ್ಯಾಗ್ ಇದೆ ತೊಗೊಂಬ ಅಂತ ಹೇಳಿದ್ರು. ಸರಿ ಅವ್ರು ಅಮ್ಮಂದು ದುಡ್ಡದೊಂದು ಬ್ಯಾಗ್ ಇದೆ, ಅದರಲ್ಲೆಲ್ಲ ದುಡ್ಡು ಇಟ್ಕೊಂಡಿರ್ತಾರೆ. ಆ ಬ್ಯಾಗ್ ತೊಗೊಂಬಂದು ಕಾರಲ್ಲಿ ಹೋಗ್ಬಿಟ್ಟು ತೊಗೊಂಬಂದೆ, ಕೊಟ್ಟೆ ಅಮ್ಮನಿಗೆ. ಕೊಡೋ ಟೈಮಲ್ಲಿ ಅಣ್ಣ ಕಚ್ಚಿ ತಿಂದ್ಬಿಟ್ಟರೆ ಖಾರ 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 ಖಾರ. ಲೇ ಎಲ್ಲೋ ಹೊಟ್ಟೋಗಿದೆ ಕಣೋ ಇರೋದ್ರು. ಅಮ್ಮ ಬ್ಯಾಗ್ ತೊಗೊಂಬಂದ್ರು ಅಣ್ಣ, ಅದಕ್ಕೆ ಅಲ್ಲಿ ಹೋಗಿದ್ದಿದ್ರೆ ಲೋ ನನ್ನ ಮಗನೇ ಅದಕ್ಕೆ ಕೊಡೋ, ನೀನು ನನ್ನ ಪಕ್ಕದಲ್ಲಿ ಇರು ಅಂತ ಹೇಳೋದು. ನೋಡು ಬಾಯೆಲ್ಲ ಖಾರ ಆಗ್ತಾಯಿದೆ ಕೊಡು ಅಂತಂದ್ರು ಸರ್. ಸರ್ ಅಷ್ಟೇ ಸರ್. ಸರಿ ಮಧ್ಯಾಹ್ನ ಊಟ ಎಲ್ಲ ಆಗುತ್ತೆ. ಊಟ ಎಲ್ಲ ಆದಮೇಲೆ ಒಂದೊಂದು ಸಲ ಅಣ್ಣ ಮಲಗಲ್ಲ, ಒಂದೊಂದು ಸರಿ ಬಂದುಬಿಡ್ತಾರೆ ಆಚೆಗೆ. ಸರಿ ನಾವುಗಳೆಲ್ಲ ಮನೇಲೆಲ್ಲ ಇರ್ತೀವಲ್ಲ, ನಾವೆಲ್ಲ ಊಟ ಆದಮೇಲೆ ಸರಿ ನಮ್ಮದೇ ಒಂದು ಸಪ್ರೇಟ್ ಆಗೋದು ರೂಮ್ ಇದೆ. ಆ ರೂಮಲ್ಲಿ ಅಭಿಮಾನಿಗಳೆಲ್ಲನೂ ಲೆಟ್ರ್ ಹಾಕಿರ್ತಾರೆ, ನಮ್ಮ ಫೋಟೋ ಕಳಿಸಿ ಸರ್ ಅಂತ ಹೇಳ್ಬಿಟ್ಟು. ಮತ್ತು ಅದರಲ್ಲೆಲ್ಲ ರಿಜಿಸ್ಟ್ರ್ ಪೋಸ್ಟು ಬಂದಿರುತ್ತೆ, ಅಣ್ಣವೇ ತೊಗೋಬೇಕು ಅಂತ. ಅದರಲ್ಲಿ ಅಣ್ಣ ಒಂದು ಅರ್ಜಿ ಕೊಟ್ಟಿರ್ತಾರೆ ಪೋಸ್ಟ್ ಆಫೀಸ್ಗೆ. ನಮ್ಮ ಮನೇಲಿ ಯಾರು ಬೇಕಾದ್ರೆ ತೊಗೋಬೋದು ರಿಜಿಸ್ಟರ್ ಪೋಸ್ಟ್ ಅಂದ್ಬಿಟ್ಟು ಒಂದು ಅರ್ಜಿ ಅಣ್ಣ ಕೊಟ್ಟಿರಲ್ಲ, ಅದೇ ಅಲ್ಲಿರೋರು ಯಾರೋ ಕೊಟ್ಟಿದ್ದಾರೆ ಅನಿಸುತ್ತೆ, ನಮ್ಮ ಮರ್ತೋಗ್ಬಿಟ್ಟಿರೋದು. ಒಂದು ಅರ್ಜಿ ಕೊಟ್ಟಿರ್ತಾರೆ. ಸರಿ ಅವರು ಪೋಸ್ಟ್ಮ್ಯಾನ್ ಬರ್ತಾರೆ. ಪೋಸ್ಟ್ಮ್ಯಾನ್ ಬರಬೇಕಾದ್ರೆ ನಾವು ಯಾರು ಬೇಕಾದ್ರೆ ತೊಗೋಬೋದು ರಿಜಿಸ್ಟರ್ ಪೋಸ್ಟು, ನಾವು ಸಿಗ್ನೇಚರ್ ಮಾಡಿಬಿಟ್ಟು ತೊಗೋಬೋದು. ರಿಜಿಸ್ಟರ್ ಪೋಸ್ಟ್ ನಮಗೂ ಕೊಡ್ತಾರೆ. ಅದು ನಾನೇ ಅಂತಲ್ಲ, ನಮ್ಮ ಮನೇಲಿ ಯಾರು ಗೇಟ್ ತೆಗೆದ್ರೂ ಕೊಡ್ತಾರೆ. ಆ ಬಾಗಿಲು ಕಾಯೋರಿಗೆ ಮಾತ್ರ ಕೊಡ್ತಾ ಇರಲಿಲ್ಲ ಅವರು. ಒಳಗಡೆ ಯಾರು ನಾವುಗಳಿದ್ದೀವಿ ಅವ್ರಿಗೆ ನಮ್ಗೆ ಮಾತ್ರ ರಿಜಿಸ್ಟರ್ ಪೋಸ್ಟ್ ಕೊಡೋರು. ಸರಿ ಇದನ್ನೆಲ್ಲ ನಾವು ನೋಡ್ತೀವಿ. ನಾವು ನೋಡಿಬಿಟ್ಟು ಯಾವುದೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ಇದು ಡೈನಿಂಗ್ ಟೇಬಲ್ ಹತ್ರ ಒಂದು ದೊಡ್ಡದೊಂದು ಟೇಬಲ್ ಇದೆ, ಹಣ್ಣೆಲ್ಲ ಇಟ್ಟಿರ್ತೀವಿ ಅಂತ ಹೇಳ್ತೀವಲ್ವ, ಅದರಲ್ಲಿ ನಾವುಗಳು ಈ ಇಂಪಾರ್ಟೆಂಟ್ ಯಾವ ಲೆಟರ್ಗಳಿದೆ ಅದೆಲ್ಲ ಜೋಡಿಸಿರ್ತೀವಿ. ಯಾಕಂದರೆ ಜಾಸ್ತಿ ಹಣ್ಣು ಆ ಕಡೆ ಓಡಾಡ್ತಾ ಇರ್ತಾರೆ ಅಲ್ಲಿ, ಹಾಗಾಗಿ ಅಲ್ಲಿ ಇಟ್ಟಿರ್ತೀವಿ ನಾವು. ಕತೆ ಬರೆದಿರ್ತಾರೆ ಕೆಲವ್ರು ಪಾಪ, ಆಮೇಲೆ ಹಾಡುಗಳು ಬರೆದಿರ್ತಾರೆ, ಮತ್ತು ಅವ್ರ ಪರ್ಸ್ನಲ್ ಪ್ರಾಬ್ಲಮ್ ಬರೆದಿರ್ತಾರೆ, ಮತ್ತು ಇನ್ನೂ ತುಂಬ ಏನೇನು ಇರ್ತಾರೆ. ನಾವೆಲ್ಲ ಬೀಚ್ ನೋಡೋಕೆ ಹೋಗೋಲ್ಲ ನಾವು. ಸರಿ ಅದು ಅಲ್ಲೇ ಇಟ್ಟಿರ್ತೀವಿ. ಅಣ್ಣನೇ ಯಾವಾಗನ್ನ ಒಂದಿಸ್ತಿ ಯಾವಾಗಂತೆಲ್ಲ ಓಡಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿ ಇಟ್ಟಿದ್ದು ಅಣ್ಣ ನೋಡ್ಲಿ ಅಂದ್ಬಿಟ್ಟು ಅಲ್ಲಿ ನಾವು ಅಲ್ಲಿ ಇಟ್ಟಿರ್ತೀವಿ ನಾವುಗಳು. ಸರಿ ಅಣ್ಣ ಒಂದು ತೆಗಿದ್ಬಿಟ್ಟು ಅವರೇ ಹಿಂಗೆ ಅರಿತಾರೆ, ಅದ್ಬಿಟ್ಟು ಎಳಿತಾರೆ. ಅಲ್ಲೊಂದು ಸೋಫಾ ಇರುತ್ತೆ, ಅಲ್ಲ ಸೋಫಾ ಮೇಲೆ ಕೂತ್ಕೊಂಡು ಎಲ್ಲ ಓದ್ತಾ ಇರ್ತಾರೆ. ಅವ್ರು ಓದ್ತಾ ಇರ್ತಾರೆ, ನಮ್ಮ ಪಾಟ್ ನಾವು ಆಚೆ ಇರ್ತೀವಿ. ಆಚೆ ಒಂದು ರೂಮ್ ಇದೆ, ಆ ರೂಮಲ್ಲಿ ಎಲ್ಲ ಲೆಟರ್ಗಳೆಲ್ಲ ನಾವು ನೋಡಿಕೊಂಡು ಸರಿ ಅಣ್ಣಂದು ಫೋಟೋಗಳಿರ್ತದೆ, ಅಲ್ಲಿ ಫೋಟೋ ಮಾಡಿಸ್ತಾಯಿದ್ವಿ ನಾವು. ಈ ಫೋಟೋ ಎಲ್ಲಿ ಗೊತ್ತಾ ಸರ್ ಮಾಡಿಸೋದು ನಾವು, ಈ ಗೂಡ್ಸೈಡ್ ರೂಟಲ್ಲಿ ನಾವು ಆ ಮೇಸ್ಟಿಗಿಂದ ಬಂದು ಟರ್ನ್ ಮಾಡ್ತೀವಿ ನೋಡಿ ಸರ್, ಲೆಫ್ಟ್ ಟರ್ನ್ ಮಾಡ್ತೀವಿ ಗೂಡ್ಸೈಡ್ ರೂಟ್ಗೆ. ಆ ಟರ್ನ್ ಮಾಡಬೇಕಾದ್ರೆ ರೈಟ್ ಸೈಡ್ ಮಾಡಿ ಮೇಲೆ ಚೈತ್ರ ಸ್ಟುಡಿಯೋ ಅಂತಿದೆ ಸರ್. ಅದು ಕರೆಕ್ಟು, ಚೈತ್ರ ಸ್ಟುಡಿಯೋ ಅಂತಿತ್ತು ಅದು. ಆ ಚೈತ್ರ ಸ್ಟುಡಿಯೋರೇ ನಮಗೆ ಮಾಡಿಕೊಡ್ತಾ ಇದ್ದಿದ್ದು ಈ ಫೋಟೋಗಳೆಲ್ಲ ಅಭಿಮಾನಿಗಳು ಕಳಿಸೋದಕ್ಕೆ ಅವರೇ ಕೊಡ್ತಾಯಿದ್ರು ಸರ್ ನಮಗೆ. ಹಾಂ ಕರೆಕ್ಟ್, ಅದೇ ಅವರೇ. ಸರಿ ನಾನು ಮತ್ತು ಮನೇಲಿರೋರೆಲ್ಲ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಇದೇ ಥರ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಎಲ್ಲ ಲೆಟರೆಲ್ಲ ನೋಡ್ತೀವಿ ನಾವು. ನೋಡ್ಬಿಟ್ಟು ಕ್ರೀಮ್ ಕಲರ್ ಒಂದು ಲೆಟರ್ ಬಂದು ನೋಡಿ ಸರ್, ಅದು ಎನ್ವೆಲಪ್ ಕವರ್ ಅಂತಾರೆ, ನಾನು ಹೇಳಕ್ಕೆ ಬರೋಲ್ಲ ಅದು. ಹೌದಾ, ಅದು ಆ ಕವರಲ್ಲಿ ಅಣ್ಣನೊಂದು ಫೋಟೋ ಇಡ್ತೀವಿ. ಫೋಟೋ ಇಟ್ಬಿಟ್ಟು ಅವರು ಹನ್ನೊಂದೇ ಒಂದು ಲೆಟರ್ ಇಟ್ಟಿರ್ತದೆ, ಆಟೋಗ್ರಾಫ್ ಮಾಡಿರ್ತಾರೆ ಅಣ್ಣ. ಆ ಲೆಟರನ್ನು ಕರೆಕ್ಟಾಗಿ ನಾವು ಮಡಿಸ್ಬಿಟ್ಟು ಹೊರಡೆ ಇಡ್ತೀವಿ. ಇಟ್ಬಿಟ್ಟು ಸರಿ ನಾವು ಅದಕ್ಕೆಲ್ಲ ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿಬಿಟ್ಟು ಇನ್ನೊಬ್ರು ಇರ್ತಾರೆ, ಅವರೇ ಅಡ್ರೆಸ್ ಬರೀತಾರೆ. ಕೆಲವರು ಅವರೇ ಕಳಿಸಿರ್ತಾರೆ ಸರ್, ಒಂದೊಂದು ಕವರ್ನ ಕಳಿಸಿರ್ತಾರೆ. ಯಾರು ಕಳಿಸಿಲ್ವೋ ಅದಕ್ಕೆ ನಾವೇ ತೊಗೊಂಬಂದು ಇಟ್ಕೊಂಡಿರ್ತೀವಿ ಸರ್ ನಾವು. ಅದು ತಿಂಗಳಿಗೊಂದು ಸತಿ ಇಷ್ಟು ತಂದಿಟ್ಟಿರ್ತೀವಿ ಸರ್ ನಾವು, ತಿಂಗಳಿಗೊಂದು ಸತಿ ಇಷ್ಟು ತಂದಿಟ್ಟಿರ್ತೀವಿ ನಾವು. ಸರಿ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ಎಲ್ಲೋಟೋಗ್ಬಿಡ್ರು ಇವರೆಲ್ಲ ಕಾಣಿಸ್ತಾ ಇಲ್ಲ ಬಿಟ್ಟು ಅಡ್ಡ ಬರ್ತಾರೆ. ಬಂದ್ಬಿಟ್ಟು ಎಲ್ಲ ಇಲ್ಲಿದ್ರೆ ಡ್ರೋ ನನ್ನ ಮಕ್ಕಳು ಅಂತಾರೆ, ಖುಷಿಯಾಗಿ ಮಕ್ಕಳು ಅದು. ಸರಿ ಅಂದ್ಬಿಟ್ಟು ಕೂತ್ಕೊಂಡ್ರಲ್ಲೇ ಕೆಳಗೆ ಕೂತ್ಕೊಂಡ್ಬಿಡ್ತಾರೆ ಸರ್ ಅವರು. ಅಯ್ಯೋ ನಾವುಗಳು ಅಣ್ಣ ಅಲ್ಲಿ ಕೂತ್ಕೊಳ್ಳ ಏಯ್ ಹಿಂಗಂತ ನಮ್ಮಗಳಿಗೆ. ಸರಿ ಆಮೇಲೆ ಅವ್ರು ಯಾವುದೋ ನಿಮ್ಗೆ ಹೇಳ್ಕೊತಾರೆ, ಅದು ಆ ಒಂದು ಲೆಟರ್ ಹೇಳ್ಕೊಂಬಿಟ್ಟು ಅವ್ರು ಹಿಂಗೆ ಓಪನ್ ಮಾಡ್ತಾರೆ. ಅದು ಯಾವುದೋ ಇನ್ನೊಂದು ಬರ್ತದೆ ಸರ್, ಅದು ಬ್ಲೂ ಕಲರ್ ಬರುತ್ತೆ ಸರ್, ಅದು ಇಷ್ಟಾಗಲೇ ಇರ್ತದೆ. ಅದು ಏನೋ ಅದು ಅದು ಕಾಗದ ಬರೆದಿರ್ತಾರೆ, ಅದನ್ನೆಲ್ಲ ಓದ್ತಾ ಇರ್ತಾರೆ, ಕೆಳಗೆ ಕೂತ್ಕೊಂಡು ಓದ್ತಾ ಇರ್ತಾರೆ. ಅಲ್ಲೇ ಏಯ್ ನೋಡೋ ಇವ್ರಿಗೊಂದು ಕಳಿಸೋ ಅಂತ ಹೇಳ್ತಾರೆ ಅವರು ಭಾಳ ತುಂಬ ದೂರ ಸರ್ ಅವರು, ಗದಗು ಮತ್ತು ಯಾವುದು ಆ ಕಡೆಯಿಂದ ಜಾಸ್ತಿ ಬರೋದು ಸರ್ ಲೆಟ್ರ್ಗಳನ್ನು.
ಆ ಉತ್ತರ ಕರ್ನಾಟಕ ಕಡೆ ತುಂಬ ಬರ್ತಾಯಿತ್ತು ಲೆಟ್ರುಗಳು. ಆಮೇಲೆ ಅದೆಲ್ಲ ಕಳಿಸ್ತಾ ಇದ್ವಿ. ಮತ್ತು ಆ ಕಡೆಯಿಂದ ಬೇರೆ ಕಳಿಸೋರು ಅವರು. ತುಂಬ ಥ್ಯಾಂಕ್ಸ್ ಸರ್ ನಮಗೆ ಅವ್ರ ಫೋಟೋಗಳು ಕಳಿಸಿದ್ದಕ್ಕೆ ಅಂದ್ಬಿಟ್ಟು ಕಳಿಸೋರು. ಸರಿ ಅಣ್ಣ ಅದೆಲ್ಲ ಹೋದವ್ರು ಸರ್ ಅವರು. ಅಣ್ಣ ಪಾಪ ಕೂತ್ಕೊಳ್ಳೋರು ಸರ್ ನಮ್ಮ ಪಕ್ಕದಲ್ಲೇ. ಅಲ್ಲ ಯಾತಿ ಕೇಳ್ತೀನಿ ಅಂತೇಳಿದ್ರೆ, ನಾನು ವಿಷ್ಣು ಸರ್ ನೋಡಿ ಸರ್, ಅವರು ಎಷ್ಟು ದೊಡ್ಡವ್ರು ನೋಡಿ ಸರ್, ಸಾಮಾನ್ಯವಾಗಿರ್ತಾರೆ ಸರ್ ಅವರು. ನಮ್ಮ ಜೊತೇಲಿ ಕೂತ್ಕೊಂಡು ಪಾಪ ಅವರು ಇದು ಮಾಡ್ತಾರಲ್ಲ ಸರ್ ಅವರು. ಇನ್ನೇನು ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಅವ್ರ ಜೊತೇಲಿ ನಾವುಗಳಿದ್ದೀವಲ್ಲ, ನಾವುಗಳು ಪುಣ್ಯ ಮಾಡಿದ್ದೀವಿ ಸರ್. ಅದು ಅವ್ರ ಜೊತೆ ಇರೋಕ್ಕಾಗುತ್ತಾ ಸರ್ ಅಂತಾರಲ್ಲಿ ನಾವಿದ್ದೀವಿ. ಅದು ಅವರು ನಮ್ಮನ್ನೆಲ್ಲನೂ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಎಲ್ಲರಿಗೂ ಒಂದು ಮಾತು ಏನಂತ ಹೇಳಿದ್ರೆ, ನನ್ನ ವಿಷ್ಣು ಸರ್ಗೆ, ನಮ್ಮ ಭಾರತಿ ಬಾಬಿಗೆ ಪ್ರೀತಿ ಮಾಡೋರೆಲ್ಲರೂ ನನಗೆ ಪ್ರೀತಿ ಮಾಡಿ ಆಶೀರ್ವಾದ ಮಾಡ್ತಾ ಇದ್ದೀರಾ. ತುಂಬ ಧನ್ಯವಾದಗಳು. ಆಮೇಲೆ ಈ ಕನ್ನಡ ಮಾಣಿಕ್ಯ ಚಾನಲ್ಗೆ ಬೆಂಬಲ ಕೊಡಿ, ನೀವು ಬೆಂಬಲ ಬೇಕು. ಯಾಕೆಂದರೆ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಒಬ್ಬರಿಂದ ಒಬ್ಬರು ಅಷ್ಟೇ, ಎಲ್ಲ ಇಲ್ಲ. ಈ ನಿಮ್ಮಿಂದ ನಾವು, ನಮ್ಮಿಂದ ನೀವು ಅಷ್ಟೇ. ಅದು ಕನ್ನಡ ಮಾಣಿಕ್ಯ ಚಾನಲ್ಗೆ, ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರಗಳು. ಮತ್ತು ನಾನು ಏನನ್ನು ಮಾತಾಡಿದರೆ ನನಗೆ ಪದಗಳು ಸರಿಯಾಗಿ ಬರೋಲ್ಲ, ನನಗೆ ಅದು ಹೇಳಿದ್ದೀನಿ. ನನ್ನ ವೀಡಿಯೋಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಮೆಚ್ಚುಗೆ ಆದಮೇಲೆ ನಾನು ಏನೇನು ಅಂತಿದ್ದೀನೋ ಅದನ್ನೆಲ್ಲ ನೀವು ಅದೇನೋ ಅಂತಾರಲ್ಲ, ಅದು ಹೇಳಿ. ನೀವು ಕಾಮೆಂಟ್ ಅಂತಾರೆ, ನಂಗೆ ಹೇಳೋಕ್ಕೆ ಬರೋಲ್ಲ. ಅದು ಹೇಳಿ, ನಮಗೊಂಥರ ಖುಷಿ ಆಗುತ್ತೆ ಅಷ್ಟೇ. ನಾನು ಅಣ್ಣನ ಜೊತೆಗೆ ಇಷ್ಟು ದಿವಸ ಇದ್ದೀನಿ, ನಾನು ಸೇವೆ ಮಾಡ್ಕೊಂಡು, ಅಣ್ಣನ ನಮ್ಗೆ 1 ವರ್ಷ ಸೇವೆ ಮಾಡಿದ್ದೀನಿ. ಇನ್ನೂ ಮಾಡಬೇಕಾಗಿತ್ತು.